गुरुभ्यो नमः। श्रीमदानन्दतीर्थ भगवत्पादाचार्य गुरुभ्यो नमः। कृष्णं वन्दे मन्थपाशधरं दिव्यार्भकाकृतिं शिखाबन्धत्रयोपेतं भीष्मीमध्वकरार्चितम् पापावली पाटनपट्वपाङ्गश्रिपाणिपद्माञ्चितजानुजङ्घः गोपालबालः कृपया स्वयं न श्रीपाण्डुरङ्गो भवतु प्रसन्नः। नमस्ते प्राणेश प्रणतविभवायावनिमगाः नमः स्वामिन् रामप्रियतमः हनुमन् गुरुगुणा नमस्तुभ्यं भीम प्रबलतम कृष्णेष्ट भगवन् नमः श्रीमन्मध्व प्रदिश सुदर्शनो जय जय। सर्वेन्द्रियाभिमानिस्थ मुख्य प्राणस्थ विष्णुना प्रेरित श्रीचतुष्टयर्थं करिष्ये कर्म चाखिलम्। भवति यदनुभावादेडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च। नमः श्रीपादराजाय नमस्ते व्यासयोगिने नमः पुरन्दरार्याय विजयार्याय ते नमः। आगतादित्रिकालग्नम् आगमार्थविशारदं त्यागभोगसमायुक्तं भागण्णार्यगुरुं भजे। जलज्येष्ठनिभाकारं जगदीशपदाश्रयं जगतीतलविख्यातं जगन्नाथगुरुं भजे। श्रीशाङ्घ्रिसेवकं नित्यं भूसुराग्रकुलोद्भवम् आसमादिशिलाक्षेत्रं शेषदासगुरुं भजे। चिन्तामणिं स्वभक्तानां कल्पवृक्षं च कामदं स्वामिनं त्वां रघुप्रेमतीर्थं वन्देह्यभीष्टदम्। अनवद्यात्मचारित्र्यं वादिखद्योतभास्करम् विद्यामान्यगुरुं वन्दे विद्याविद्योतभास्वरम्। तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं रामपादसदासक्तं कामादिगुणवर्जितं भूमिपतिगुरुप्रीतं श्यामसुन्दरमाश्रये। ॐ जन्माद्यस्य यतोऽन्वयादितरतश्चार्थेष्वभिघ्नस्वराट् तेने ब्रह्महृदाय आदिकवये मुह्यन्ति यं सूरयः। तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुस्तं सर्वभूतहृदयं मुनिमानतोऽस्मि। निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसमालयं मुहुरहो रसिका भुवि भावुकाः। हरिः ओಂ। ಭಾಗವತದ ದಶಮ ಸ್ಕಂಧದ ಚಿಂತನೆಯಲ್ಲಿದ್ವಿ. ಕೃಷ್ಣ ಕಥೆ ಅಂತ ನೋಡಿದ್ವಿ. ನಿಗಮ ಕಲ್ಪ ತರೋರ್ ಗಳಿತಂ ಫಲಂ ಶುಕಮುಖಾದ್ ಅಮೃತ ದ್ರವ ಸಂಯುತಂ. ಗಿಳಿ ಕಚ್ಚಿದ ಹಣ್ಣು ಶ್ರೀಮದ್ ಭಾಗವತ ಅಂತ. ಸಾಮಾನ್ಯವಾಗಿ ಗಿಳಿ ಕಚ್ಚಿದ ಹಣ್ಣು ತುಂಬಾ ರುಚಿಕರ, ತಿಂದು ಕೂಡಲೇ ಖಾಲಿ ಆಗತ್ತೆ. ಆದ್ರೆ ಈ ಹಣ್ಣು ಪಿಬತ ಭಾಗವತಂ ರಸಮಾಲಯಂ, ಮೋಕ್ಷದವರೆಗೂ ಸವಿಬೋದನ್ನು. ಒಂದೊಂದು ಭಾಗವತ ಶ್ಲೋಕದ ಅನುಸಂಧಾನ ಮಾಡ್ತಾ ಹೋದ್ವಿ ಅಂತಂದ್ರೆ ಈ ಜನ್ಮ ಅಲ್ಲ, ಜನ್ಮ ಜನ್ಮಾಂತರದಲ್ಲೂ ಕೂಡ ಇದರ ಅನುಸಂಧಾನ ಮಾಡ್ತಾ ಹೋಗ್ಬೋದು. ಅಂಥ ಮುಹುರಹೋ ರಸಿಕಾ ಭುವಿ ಭಾವುಕಾಹ ಅಂತ ಹೇಳ್ತಾರೆ ಭಾಗವತದಲ್ಲಿ ಹೇಳೋ ಕಾಲಕ್ಕೆ. ಅಂಥ ಅಪೂರ್ವವಾದ ವಿಷಯ. ಅದರಲ್ಲೂ ಕೃಷ್ಣ ಕಥೆಯನ್ನ ಅನುಸಂಧಾನ ಮಾಡ್ತಾ ಇದ್ವಿ.
ಕೃಷ್ಣ ಅಂತಂದ್ರೆ ಏನು ಕೃಷ್ಣನ ನಾಮದಲ್ಲಿರುವ ಶಕ್ತಿ? ಕೃಷ್ಣ ಅಂದ್ರೆ ಆಕರ್ಷಣೆ ಮಾಡ್ತಾನೆ ಅಂತ. ಅದನ್ನ ಒಬ್ಬ ಕವಿ ಬಂಗಾಳದಲ್ಲಿ ಒಬ್ಬ ಲೀಲಾಶುಕ ಅಂತ ಪ್ರಸಿದ್ಧನಾದ ಕವಿ ಅವನು ಹೇಳ್ತಾನೆ. ಅವನು ಕೃಷ್ಣ ಕರುಣಾಮೃತಂ ಅಂತ ಒಂದು ಗ್ರಂಥ ಬರೆದಿದ್ದಾನೆ. ಆ ಕವಿ ಹೇಳ್ತಾನೆ, ಕೃಷ್ಣ ನಾಮಸ್ಮರಣೆಗೆ ಎಷ್ಟು ಮಹತ್ವ, ಎಂಥ ಅಟ್ರಾಕ್ಟಿವ್ ಶಕ್ತಿ ಇದೆ, ಆ ಆಕರ್ಷಣಾ ಶಕ್ತಿ ಭಗವಂತನ ನಾಮದಲ್ಲಿ ಹೇಗಿದೆ ಅಂದ್ರೆ ಹೇಳ್ತಾನೆ, ಶೈವಾವಯಂ ನ ಖಲು ತತ್ರ ವಿಚಾರಣೀಯಂ ಪಂಚಾಕ್ಷರೀ ಜಪಪರಾ ನಿತರಾಂ ತಥಾಪಿ ಚೇತೋ ಮದೀಯ ಮತಸಿ ಕುಸುಮಾವಭಾಸಂ ಸ್ಮೇರಾನನಂ ಸ್ಮರತಿ ಗೋಪವಧೂ ಕಿಶೋರಂ. ಅವನು ಮಹಾ ಶಿವಭಕ್ತ ಅಂತ ಹೇಳ್ತಾನೆ. ಶೈವಾವಯಂ ನಕಲು ತತ್ರ ವಿಚಾರಣೀಯಂ, ಆ ವಿಷಯದಲ್ಲಿ ಯಾವುದೇ ಅನುಮಾನ ಇಲ್ಲ, ಮಹಾಶಿವಭಕ್ತ ನಾನು. ಮತ್ತೆ ಏನೇನ್ ಮಾಡ್ತಾ ಇರ್ತಾರೆ? ನಿರಂತರ ಓಂ ನಮಃ ಶಿವಾಯ ಅಂತ ಶಿವ ಪಂಚಾಕ್ಷರಿ ಜಪ ಮಾಡ್ತಾ ಇರ್ತೀವಿ ಅವನು ಹೇಳೋದು. ಆದ್ರೂ ಕೂಡ ನಿರಂತರ ಶಿವನಾಮ ಸ್ಮರಣೆ ಶಿವ ಜಪದಲ್ಲಿದ್ದ ನನ್ನ ಮನಸ್ಸು ಯಾರಾದ್ರೂ ಕೃಷ್ಣ ಅಂತ ಹಾದಿಯಲ್ಲಿ ಹೋಗೋರಾಗ್ಲಿ ಅಥವಾ ಯಾರಾದ್ರೂ ನಾಮ ಸಂಕೀರ್ತನೆ ಮಾಡೋರು ಏನಾದ್ರೂ ನಾವಿದ್ದ ಸ್ಥಳದ ಹತ್ರ ಹೇಳಿದ್ರು ಅಂದ್ರೆ ಮನಸ್ಸು ಒಂದು ಕ್ಷಣ ಪೂರ್ಣ ಅಲ್ಲೆಲ್ಲ ಹೊರಟೋಗ್ಬಿಡ್ತದೆ ಇಲ್ಲಿಂದ ಅಂತ ಕವಿ ಹೇಳ್ತಾನೆ. ಅಷ್ಟೆಲ್ಲ ಶಿವನ ಅನುಸಂಧಾನ ಮಾಡೋ ಮನಸ್ಸು ಕೃಷ್ಣ ಅಂದ ಕೂಡ್ಲೆ ಅತಸಿ ಕುಸುಮಾವಭಾಸಂ, ನೀಲವರ್ಣದ ಪುಷ್ಪ ಅತಸಿ ಪುಷ್ಪ ಅಂತ ಆ ಹೂವಿನಂತೆ ಕಾಂತಿಯುಳ್ಳ ಭಗವಂತನ ಮುಖದ ಕಾಂತಿ ಸ್ಮರಣೆ ಆಗ್ಬಿಡತ್ತೆ. ಕೃಷ್ಣನ ಆಕರ್ಷಣಾ ಶಕ್ತಿಯೇ ಇದೊಂದು ಅದ್ಭುತ ಅಂತ. ಅಯಸ್ಕಾಂತ ಹೆಂಗೆ ಲೋಹವನ್ನ ಸೆಳೆಯುತ್ತಲ್ಲ, ನಮ್ಮ ಮನಸ್ಸು ಅನ್ನುವ ಲೋಹನೇ ಆಗಿರುತ್ತೆ ಮನಸ್ಸು, ಎಷ್ಟೋ ವಿಷಯದಲ್ಲಿ ಕಬ್ಬಿಣ ಆಗ್ಬಿಡ್ತದೆ. ಹಾಗಾಗಿ ಇದು ಕರಗಿ ಸೆಳೆತಕ್ಕೊಳಗಾಗಬೇಕು ಅಂದ್ರೆ ಭಗವಂತ ನಾಮಸ್ಮರಣೆಗೆ ಮಾತ್ರ ಇಂತಹ ಶಕ್ತಿ ಇದೆ ಅಂತ ಆರಂಭದಲ್ಲಿ ತನ್ನ ಸ್ವಯಂ ಅನುಭವವನ್ನು ಬರಿತಾನೆ ಆ ಲೀಲಾಶುಕ. ಅಂಥ ಅದ್ಭುತವಾದ ಕಥನ. ಅಂಥ ಕೃಷ್ಣನ ಕಥೆಯಲ್ಲಿ ನಿನ್ನೆ ದಿವಸ ಆ ಯಮಳಾರ್ಜುನರ ಭಂಜನವನ್ನ ಮಾಡಿದ ಪ್ರಸಂಗ ನೋಡಿ. ನಲಕೂಬರ ಮಣಿಗಿರಿವರಿಗೆ ಭಗವಂತ ಅನುಗ್ರಹ ಮಾಡಿದ. ಇದಾದ ಮೇಲೆ ಕೃಷ್ಣನ ಮಹಿಮೆ ಎಂತೆಂತದ್ದಿರ್ತಾ ಇತ್ತು ಅಂತಂದ್ರೆ, ಒಬ್ಬ ಹೆಣ್ಣು ಮಗಳು ಹಣ್ಣನ್ನ ಮಾರ್ತಾ ಬಂದ್ಲಂತ. ಆ ಗೋಕುಲದಲ್ಲಿ ಹಣ್ಣನ್ನು ಮಾರ್ತಾ ಬರೋ ಕಾಲಕ್ಕೆ ಕೃಷ್ಣ ಬಂದ. ಹಣ್ಣು ಬೇಕೇ ಹಣ್ಣು ಬೇಕಾ ಹಣ್ಣನ್ನು ಕೊಳ್ಳ್ರಿ ನೀವು ಯಾರಾದ್ರೂ ಬೇಕಾದವರು ಅಂತ ಮಾರ್ಕೊಂಡು ಬರೋ ಕಾಲಕ್ಕೆ ಕೃಷ್ಣ ಹೊರಗೆ ಬಂದನು. ಪುಟ್ಟ ಕೃಷ್ಣ ಹೊರಗೆ ಬಂದಿದ್ದಾನೆ, ಹಣ್ಣನ್ನ ತಗೊಳ್ಬೇಕು ಅಂತ ಅನಿಸ್ತು. ಆದ್ರೆ ಕೊಡ್ಲಿಕ್ಕೆ ಹಣ ಕೃಷ್ಣನ ಕೈಯಲ್ಲಿ ಇಲ್ಲ. ಅಲ್ಲಿ ಅದಕ್ಕೆ ಏನ್ ಮಾಡ್ದ ಅಂತಂದ್ರೆ ಧಾನ್ಯವನ್ನ ತಗೊಂಡ್ ಬಂದಂತೆ. ಮನೆ ಒಳಗಿದ್ದ ಹೋಗಿ ಸ್ವಲ್ಪ ಆ ದಾಸ್ತಾನಲ್ಲಿದ್ದ ಒಂದಿಷ್ಟು ಅಕ್ಕಿ ಬೇಳೆ ತಗೊಂಡ್ ಬಂದ. ಫಲಾರ್ಥಿ ಧಾನ್ಯಮಾದಾಯ ಯಯೌ ಸರ್ವ ಫಲಪ್ರದ ಫಲ ವಿಕ್ರಯಿಣಿ ತಸ್ಯ ಚ್ಯುತಧಾನ್ಯಂ ಕರದ್ವಯಂ. ಹೋಗಿ ಆ ಹೆಣ್ಣು ಮಗಳಿಗೆ ನೀನು ಹಿಡಿಯವ್ವ, ನಾನು ಅಕ್ಕಿ ಹಾಕ್ತೀನಿ ಅಂತ ಹೇಳಿ ಕೃಷ್ಣ ಹಾಕ್ಲಿಕ್ಕೆ ಶುರು ಮಾಡಿದ. ಆಕೆಗೂ ಬಹಳ ಖುಷಿ. ಕೃಷ್ಣನ್ ನೋಡಿ ಕೊಡ್ತಾ ಇದ್ದಾಳೆ. ಎಷ್ಟು ಕೊಡ್ತಾ ಇದ್ದಾಳೆ ಅಂತ ಗೊತ್ತಿಲ್ಲ, ಇಡೀ ಬುಟ್ಟಿ ಖಾಲಿ ಮಾಡಿಬಿಟ್ಲಂತೆ. ಕೃಷ್ಣನ್ ನೋಡ್ತಾ ಇದ್ದಾಳೆ, ಕೃಷ್ಣ ಆಕೆಯನ್ನು ನೋಡ್ತಾ ಇದ್ದಾನೆ. ಈ ಕಡೆ ಹಾಕ್ತಾನೆ ಇದ್ದಾನೆ ಆಕೆ ಬುಟ್ಟಿಗೆ. ಅವನು ಧಾನ್ಯ ಹಾಕಿ 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 ಏನಾಯ್ತು ಅಂತಂದ್ರೆ ಆಮೇಲೆ ಎಲ್ಲ ಖಾಲಿ ಆಯ್ತಲ್ಲ ಅಂತ ಅನ್ಕೊಂಡು ಹೀಗೆ ನೋಡ್ತಾಳೆ. ಆ ಬುಟ್ಟಿಯ ತುಂಬಾ ರತ್ನಗಳಂತ ಭಾಗವತ ಹೇಳುತ್ತೆ. ಬುಟ್ಟಿಯ ತುಂಬಾ ರತ್ನಗಳು. ಭಗವಂತನಿಗೆ ಭಕ್ತಿಯಿಂದ ಒಂದು ದಳ ಶ್ರೀ ತುಳಸಿ ಬಿಂದು ಗಂಗೋದಕವ ಇಂದಿರಾರಮಣಗೆ ಅರ್ಪಿತವೆನ್ನುತ್ತ ಒಂದೇ ಮನದಲ್ಲಿ ಸಿಂಧೂ ಶಯನ ಮುಕುಂದಾಯನೆ ತೋಂಡರಿಗೆ ತೋಂಡನಾಗಿ ಸಂಚರಿಸುತ್ತಿಹನು ಹೂವ ತರುವರ ಮನೆಗೆ ಹುಲ್ಲ ತರುವ. ಒಂದು ದಳ ಶ್ರೀ ತುಳಸಿ ಅಂತ ಅದನ್ನ ಹೇಳ್ತಾರೆ. ಇನ್ನೊಂದ್ ಕಡೆ ಪುಟ್ಟ ಶಾಲಗ್ರಾಮ ಪುಕ್ಕಟೆ ತುಳಸಿ ದಳ ಪಕ್ಷಕ್ಕೆ ಒಂದು ಉಪವಾಸ ಪಕ್ಷಿಧರನೊಲಿವ ಅಂತ ಕೃಷ್ಣ ಅನುಗ್ರಹ ಮಾಡೋ ಕ್ರಮ ಏನ್ ಬಹಳ ಕೇಳೋದಿಲ್ಲ ಅಂತ್ರಿ ನಮ್ಮ ದೇವರು. ಅವನು ಶಾಲಗ್ರಾಮದಲ್ಲಿ ದೇವರ ಭಗವಂತ ಶಾಲಗ್ರಾಮದ ಒಳಗಿದ್ದಾನೆ ಅಂತ ಅನುಸಂಧಾನ ಮಾಡ್ಬೇಕು. ಎಷ್ಟೋ ಬಾರಿ ಹಂಗ ಮಿಥ್ಯಾಜ್ಞಾನ ಬಂದ್ಬಿಡುತ್ತೆ ನಮಗೆ. ಕಲ್ಲೆ ದೇವರು ಅಂತ ಅನ್ಕೊಂಡ್ಬಿಡ್ತೀವಿ. ಅನ್ಕೊಳ್ಬಾರದು ಅಂತ ವೇದವ್ಯಾಸರು ಹೇಳೋದು. ನಪ್ರತೀಕೆ ನಹಿಸಹ ಅಂತ ಬ್ರಹ್ಮಸೂತ್ರ. ಆ ಸೂತ್ರದಲ್ಲಿ ಆಚಾರ್ಯರು ಅನುವ್ಯಾಖ್ಯಾನದಲ್ಲಿ ಹೇಳ್ತಾ, ಪ್ರತೀಕ ವಿಷಯತ್ವೇನ ನಕಾರ್ಯ ವಿಷ್ಣು ಭಾವನ ಪ್ರತೀಕಂ ನೈವ ವಿಷ್ಣುರಿಯತ್ ಮಿಥ್ಯೋಪಾಸ ಹ್ಯನರ್ಥದ ಅಂತ ಮಹಾಭಾರತದ ಮಾತನ್ನು ಉಲ್ಲೇಖ ಮಾಡಿ ಹೇಳ್ತಾರೆ. ಪ್ರತೀಕವನ್ನೇ ಭಗವಂತ ಅಂತ ಅನುಸಂಧಾನ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಪ್ರತೀಕದೊಳಗೆ ಭಗವಂತನ ಸನ್ನಿಧಾನ ಇದೆ ಅಂತ ಅನುಸಂಧಾನ ಮಾಡ್ಬೇಕು. ಪಂಡ್ರಾಪುರದ ವಿಠಲ ಆಗ್ಲಿ, ತಿರುಪತಿಯ ತಿಮ್ಮಪ್ಪ ಆಗ್ಲಿ, ಉಡುಪಿಯ ಕೃಷ್ಣ ಆಗ್ಲಿ, ಯಾರೇ ಆದ್ರೂ ಕೂಡ ಅಂಥ ವಿಶೇಷವಾದ ಪ್ರತೀಕ ಅದರೊಳಗೆ ತನ್ನ ಸನ್ನಿಧಾನ ಇಟ್ಟಿದ್ದಾನೆ ಅಂತ ಅನುಸಂಧಾನ ಮಾಡ್ಬೇಕು.
ತಿಮ್ಮಪ್ಪ ಬಂದು ನಿಂತಿದ್ದಾನಲ್ಲ ಅಂದ್ರೆ ಹೌದು, ಬಂದು ನಿಂತ ಶಿಲೆಯನ್ನ ಭಗವಂತ ಸೃಷ್ಟಿ ಮಾಡಿದ. ಸೃಷ್ಟಿ ಮಾಡಿ ತನ್ನ ಸನ್ನಿಧಾನವನ್ನು ತುಂಬಿಟ್ಟ ಅದ್ರೊಳಗಡೆ. ಹೀಗೆ ಉಪಾಸನೆ ಮಾಡಬೇಕು. ಶಾಲಗ್ರಾಮದೊಳಗಡೆ ಭಗವಂತನ ರೂಪಗಳು. ಪುಕ್ಕಟೆ ತುಳಸಿ ದಳ, ಪಕ್ಕದ ಮನೆಯವ್ರು ಹೋಗಿ ತರಕಾರಿ ಕೊಡ್ರಿ ಅಂದ್ರೆ ಸ್ವಲ್ಪ ಹಿಂದೆ ಮುಂದೆ ನೋಡ್ಬೋದು. 2 ತುಳಸಿ ದಳ ತಗೊಂಡು ಹೋಗ್ತೀವಿ ಅಂದ್ರೆ ಧಾರಾಳವಾಗಿ ತಗೊಂಡು ಹೋಗ್ರಿ ಅಂತ ಹೇಳ್ತಾರೆ. ಯಾರು ಹಿಂದೆ ಮುಂದೆ ಆಲೋಚನೆ ಮಾಡೋದಿಲ್ಲ. 2 ತುಳಸಿ ದಳ ಹಿಗ್ಗಿ ಬಿಡ್ತಾನಂತ ದೇವ್ರು. ಅದನ್ನ ಹಾಕಿದ್ರೆ ಸಾಕು ಆನಂದ ಆಗ್ಬಿಡುತ್ತೆ. ನನ್ನ ಭಕ್ತ ತುಳಸಿ ಅರ್ಪಣೆ ಮಾಡ್ತಾ ಇದ್ದಾನಲ್ಲ ಅಂತ ಫಲಿಮಾರ ಸ್ವಾಮಿಗಳ ಪರ್ಯಾಯದಲ್ಲಿ ನೋಡಿರ್ತೀವಿ. 1,00,000 ತುಳಸಿ ಅರ್ಚನೆ ಮಾಡಿಸ್ಕೊಂಡ ಭಗವಂತ ತನ್ನ ಭಕ್ತರಿಂದ. ಪಕ್ಷಕ್ಕೆ ಒಂದು ಉಪವಾಸ, ಒಂದೇ ಒಂದು ಉಪವಾಸ ಕೇಳ್ತಾನೆ. ಗೋಕುಲಾಷ್ಟಮಿ ಉಪವಾಸ, ಅವತ್ತೊಂದ್ ದಿವಸ ಭಗವಂತ ಅವತಾರ ಮಾಡಿದ್ದಾನೆ ಅಂತ ಮಾಡ್ತೀವಿ. ಪಕ್ಷಕ್ಕೆ ಏಕಾದಶಿಯ 1-2 ಉಪವಾಸ ಕೇಳ್ತಾನೆ ಭಗವಂತ ತಿಂಗಳಿಗೆ. ಅದನ್ನ ಮಾಡಿ ಕೃಷ್ಣಾರ್ಪಣ ಅಂತಂದ್ರೆ ಸಾಕು ಆನಂದ ಆಗಿ ಹೋಗ್ತದಂತೆ. ಎಷ್ಟು ಕೊಡ್ತಾನೆ ದೇವರು. ಎಷ್ಟೋ ಬಾರಿ ನಾವು ಕೇಳಿದ್ದು ಆಗೋದಿಲ್ಲ, ಕೇಳಿದ್ ಕೊಡ್ಲಿಲ್ಲಲ್ಲ ಅಂತ ನಾವು ಬೇಸರ ಆದಾಗ ಭಗವಂತ ಏನ್ ಮಾಡ್ತಾನೆ, ಕೇಳಿದ್ ಕೊಡೋದಿಲ್ಲ, ಅವಶ್ಯಕವಾದ ವಸ್ತುವನ್ನ ಭಗವಂತ ಕರುಣಿಸಿರ್ತಾನೆ ನಮಗಲ್ಲಿ. ಅದಕ್ಕೋಸ್ಕರ ಏನು ಕೊಡ್ತೀವಿ, ನೀನು ಕೊಟ್ಟದ್ದು ನಿನಗೆ ಅರ್ಪಣೆ ಎನ್ನುವ ಭಾವ ಅದ್ರ ಹಿಂದೆ ಇರಬೇಕು ಅಂತ ಆ ಹಣ್ಣು ಮಾರವಳು ಬಂದ್ಲು, ಕೃಷ್ಣನಿಗೆ ಧಾರಾಳವಾಗಿ ಕೊಡ್ತಾ ಇದ್ದಾಳೆ. ಕೃಷ್ಣ ಧಾನ್ಯ ಆವಾಗ ಉಪನಂದ ಅಂತ ಹಿರಿಯ ವೃದ್ಧ ಹೇಳ್ತಾನಿಲ್ಲ, ಕೃಷ್ಣ ಹೇಳೋದು ಸರಿ. ಕೆಲವೊಂದ್ಸಲಿ ಸಣ್ಣ ಹುಡುಗರು ಹೇಳಿದಾಗ ಆ ವಿಷಯ ಇತ್ತು ಅಂದ್ರೆ ತಗೊಳ್ಬೇಕು ಅಂತ ಹೇಳುತ್ತೆ. ಸುಭಾಷಿತಕಾರ ಹೇಳ್ತಾನೆ, ಯುಕ್ತಿಯುಕ್ತಂ ವಚೋಗ್ರಾಹ್ಯಂ ಬಾಲಾದಪಿ ಶುಕಾದಪಿ. ಒಂದು ಗಿಳಿ ಹೇಳಿದ್ರು ತಗೊಳ್ರಿ, ಮಗು ಹೇಳಿದ್ರು ತಗೊಳ್ರಿ, ಅದ್ರಲ್ಲಿ ಒಳ್ಳೆ ವಿಷಯ ಇತ್ತು ಅಂದ್ರೆ. ಪ್ರಹ್ಲಾದರಾಯರು ಹೇಳ್ತಾರೆ, ಗುರುಗಳು ಹೇಳೋದು ತಪ್ಪಿದ್ರೆ ಅದನ್ನ ತಗೊಳ್ಬೇಡ್ರಿ ಅಂತ ಹೇಳ್ತಾರ. ಗುರುಕ್ತಮಪಿ ನಗ್ರಾಹ್ಯಂ ಯದನರ್ಥೇರ್ಥ ಕಲ್ಪನಂ ಅನರ್ಥೇ ಅರ್ಥಕಲ್ಪನಂ. ಇಲ್ಲದೆ ಇದ್ದದನ್ನ ಇದೆ ಅಂತ ಗುರುಗಳು ಏನಾದ್ರು ಸುಳ್ಳು ಹೇಳಿ ತಗೊಳ್ಬೇಡ್ರಿ ಅಂತ ಹೇಳ್ತಾರೆ ಚಂಡಾಮರ್ಕರ ಹತ್ರ ಪಾಠಕ್ಕೆ ಹೋದಾಗ. ಹಾಗೆ ಕೃಷ್ಣ ಹೇಳೋದು ನಿಜ, ಹೊರಟೋಗೋಣ. ಅವ್ರು ಯಾರು ಒಪ್ಪದೆ ಮೊಂಡಾಟ ಹಿಡಿದಾಗ ಭಗವಂತನೇ ನೆನ್ನೆ ಹೇಳಿದ್ದೆ, ಶ್ರೀವತ್ಸ ಚಿಹ್ನಿತ ವೃಕಾಹ ಅಂತ ಹೇಳಿ ಆ ತೋಳಗಳೆಲ್ಲ ಭಗವಂತನ ದೇಹದಿಂದ ಉದ್ಭವಿಸಿ ಹಸುಗಳಿಗೆ ಪೀಡೆ ಕೊಡ್ಲಿಕ್ಕೆ ಅಂತ ಪ್ರಾರಂಭ ಮಾಡಿದಾಗ ಸ್ಥಳಾಂತರ ಆಗ್ತಾರೆ. ಅಲ್ಲಿಂದ ಅವ್ರು ಹೊರಟರು, ವೃಂದಾವನಕ್ಕೆ ಬದಲಾಯಿಸಿದ್ರು ಸ್ಥಳವನ್ನ. ಅದಾದ್ಮೇಲೆ ಕೃಷ್ಣ ಯಮುನೆ ತೀರದಲ್ಲಿ ಕರುಗಳನ್ನ ಮೇಯಿಸ್ತಾ ಇದ್ದಂತೆ. ಕರುಗಳನ್ನು ಮೇಯಿಸೋದೇ ಒಂದು ಚಂದ. ಈ ಮೇಯಿಸೋ ಕಾಲಕ್ಕೆ ವತ್ಸಾಸುರ ಅಂತ ಒಬ್ಬನ ಕರುವಿನ ವೇಷ ಹಾಕೊಂಡು ಬಂದು, ಇಲ್ಲಿ ಕೃಷ್ಣ ಬಲರಾಮರನ್ನ ಕೊಂದ್ಬಿಡೋಣ, ಗೋಪಾಲಕರನ್ನೆಲ್ಲ ಸಂಹಾರ ಮಾಡೋಣ ಅಂತ ಒಬ್ಬ ಕಂಸನ ಭೃತ್ಯ ಬಂದ್ರೆ, ಆವಾಗ ಬಲರಾಮ ವತ್ಸಾಸುರ ಅಂತ ಗೊತ್ತಾಗಿ ಕಾಲನ್ನ ತಿರುಗಿಸಿ ಅವನ್ನ ಸಂಹಾರ ಮಾಡ್ತಾನೆ. ಗರಗರ ಅಂತ ತಿರುಗಿಸಿ ಅಪ್ಪಳಿಸಿ ವತ್ಸಾಸುರ ಸಂಹಾರ ಆಗತ್ತೆ. ಇದು ಕೃಷ್ಣ ಹಸುಗಳ ಜೊತೆ ಇದ್ದಾನೆ ಅಂತ ಅನ್ಕೊಂಡು ವೇಷ ಹಾಕೊಂಡು ಬಂದ. ಎಷ್ಟೋ ಜನ ನಾವು ಭಗವಂತನ ಭಕ್ತರು ಅಂತ ಡಾಳ ಆಗಿ ನಾಮ ಎಲ್ಲ ಹಚ್ಕೊಂಡ್ಬಿಡ್ತಾರೆ. ಪುರಂದರದಾಸರು ಹೇಳ್ತಾರೆ, ದೇವರ ಅನುಸಂಧಾನ ಇಲ್ಲ ಅಂತಂದ್ರೆ ಮಾಡಿದ್ದೆಲ್ಲ ವ್ಯರ್ಥ ಅಂತ. ಯಾಕೆಂದ್ರೆ ಉದಯ ಕಾಲದಲ್ಲೆದ್ದು ಗಡಗಡ ನಡುಗುತ್ತ ನದಿಯಲ್ಲಿ ಮಿಂದೆವೆಂದು ಹಿಗ್ಗುತ್ತಲಿ ಮದ ಮಾತ್ಸರ ಕ್ರೋಧ ಒಳಗೆ ತುಂಬಿಟ್ಟುಕೊಂಡು ಬದಿಯಲ್ಲಿದ್ದವರಿಗೆ ಆಶ್ಚರ್ಯ ತೋರುವುದು ಉದರ ವೈರಾಗ್ಯವಿದು ನಮ್ಮ ಪದುಮನಾಭನಲ್ಲಿ ಲೇಷ ಭಕುತಿ ಇಲ್ಲ ಉದರ ವೈರಾಗ್ಯವಿದು. ಬೆಳಗ್ಗೆ ಎದ್ದು ಬಿಡೋದು ಗಡಗಡ ಅಂತ ನದಿಯಲ್ಲಿ ಹೋಗಿ ಸ್ನಾನ ಮಾಡಿ ಮಡಿ 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 ಅಂತ ಅನ್ಕೊಂಡು ಸುತ್ತ ಇದ್ದವ್ರಿಗೆಲ್ಲ ಮೊದಲು ಗಾಬರಿ ಹುಟ್ಟಿಸಿ ಢಾಳ ಗೋಪಿಚಂದನ ಬೂಟುನಾಮ ಬೂಟಾಟಿಕೆ ಅಂತ ಹೇಳಿ ಢಾಳಾಗಿ ನಾಮ ಧಾರಣೆ ಮಾಡಿದ್ರು ಅಂತ ಪುರಂದರಾಸರು ಇನ್ನೊಂದು ಕೃತಿಯಲ್ಲಿ ಹೇಳ್ತಾರೆ. ಹಿಂಗೆ ಮಾಡಿ ಒಳಗೆಲ್ಲ ಮದ ಮತ್ಸರ ಕ್ರೋಧಾದಿಗಳನ್ನು ತುಂಬಿಕೊಂಡ್ರೆ ಭಗವಂತ ಒಲಿತಾನೆ ಅಂತ ಅನ್ಕೊಂಡ್ರೆ ಸರ್ವಥ ಆಗೋದಿಲ್ಲ ಅಂತ ಹೇಳ್ತಾರೆ ದಾಸರಾಯರು. ಇವನು ಬಂದ ವತ್ಸಾಸುರ, ಹಸು ವೇಷ ಹಾಕೊಂಡ್ರೆ ಇವನಿಗೆ ಗೊತ್ತಾಗಲ್ಲ ಅಂತ ಅನ್ಕೊಂಡು ಬಂದ. ಭಗವಂತನಿಗೆ ಗೊತ್ತಾಗದೇ ಇರೋದೇನಿದೆ, ಬಲರಾಮನಿಗೆ ಸೂಚಿಸಿದ, ಬಲರಾಮ ಬಂದ ಅಂತಹ ದುಷ್ಟನನ್ನು ಸಂಹಾರ ಮಾಡಿಸಿದ. ಹಾಗಾಗಿ ಮೊದಲು ಅಂತರಂಗ ಶುದ್ಧಿ, ಆಮೇಲೆ ಬಹಿರಂಗ ಶುದ್ಧಿ. ಬಹಿರಂಗ ಶುದ್ಧ ಮಾಡ್ಕೊಂಡು ಅಂತರಂಗ ಕಲುಷಿತವಾಗಿತ್ತು ಅಂದ್ರೆ ದೇವರು ಸರ್ವಥಾ ಸ್ಥಳದಲ್ಲಿ ಬಂದು ಕೊಡೋದಿಲ್ಲ ಅಂತ ಆ ಸಂದೇಶವನ್ನು ಕೊಡ್ತಾನೆ. ವತ್ಸಾಸುರನ ಸಂಹಾರ ಆಯ್ತು. ಇನ್ನೊಬ್ಬ ಬಕ ಅಂತ ಬಂದ. ಬಕ ಪಕ್ಷಿಯ ರೂಪ ತಗೊಂಡು ಬಂದ್ರೆ ಅವನು ಏನು ಅಂತ ಹತ್ರ ಹೋಗಿ ನೋಡ್ತಾನೆ, ಒಳ್ಳೆ ಬೆಟ್ಟ ಇದ್ದಾಗಿತ್ತಂತ ಹಕ್ಕಿ, ದೊಡ್ಡದು ಬಕ ಪಕ್ಷಿಯದು. ಅವಾಗ ಎಲ್ಲರೂ ಗಾಬರಿ ಆಗ್ತಾರೆ, ಏನಿದು ಕೃಷ್ಣ, ಇದು ಯಾರೋ ಇಂತಹ ರೂಪ ತಗೊಂಡು ಬಂದ್ಬಿಟ್ಟಿದ್ದಾರೆ. ಕೃಷ್ಣ ಹೋದಾಗ ಇವ್ರು ನುಂಗಿಬಿಟ್ಟಂತ ಭಗವಂತನ. ನುಂಗಿ ದೊಡ್ಡ ಹಿಂಗೆ ರೆಕ್ಕೆ ಹಾರ್ತಾ ಮೇಲ್ಗಡೆ ಹಾರ್ತಾ ಇದ್ದಾನೆ. ಕೃಷ್ಣನ ನುಂಗಿಬಿಟ್ಟ. ಆ ಕಂಠದೊಳಗೆ ಕೃಷ್ಣ ಹೋಗಿ ಆಗ್ಲಿಲ್ಲ ಕೃಷ್ಣನಿಗೆ, ಸೀದಾ ಹೊರಗೆ ಬಂದಂತ. ಅಲ್ಲಿಂದ ಅವನು ಬಾಯಿ ತೆಗೆದ ಹೊರಗೆ ಬಂದ ಭಗವಂತ. ಯಾಕೆ ಅಂತಂದ್ರೆ
ಭಗವಂತನ ನಾಮ ಉಚ್ಚಾರಣೆ ಮಾಡದೇ ಇರೋ ಸ್ಥಳದಲ್ಲಿ ದೇವರು ಯಾವತ್ತೂ ಕೊಡೋದಿಲ್ಲ ಅಂತ ತೋರಿಸಿದ, ತನ್ನ ಸಂದೇಶ ಕೊಟ್ಟ. ಅವನ ನಾಲಿಗೆ ಅವನನ್ನು ಕೊಂಡಾಡ್ಬೇಕು. ಕೊಂಡಾಡ್ಲಿಲ್ಲ ಅಂತಂದ್ರೆ ಅಂಥ ನಾಲಿಗೆಯಲ್ಲಿ ಜಿಹ್ವಾಗ್ರೆ ಮಿತ್ರ ಬಾಂಧವ ಅಂತ ಹೇಳ್ತಾರೆ, ಒಳ್ಳೆ ಹಿತವಾದ ಮಾತಾಡ್ಬೇಕು. ಆಡಿದ ಮಾತುಗಳೆಲ್ಲ ಭಗವಂತನ ಪೂಜೆ ಅಂತ ಅನುಸಂಧಾನ ಮಾಡ್ಬೇಕು. ಈ ಬಕಾಸುರ ಇಂಥದ್ದು ಯಾವುದೇ ಇದ್ದಿಲ್ಲ, ಎಲ್ಲ ಕಂಸನ ಭೃತ್ಯ. ಹಾಗಾಗಿ ದೇವರ ಆ ಜಾಗದಲ್ಲಿ ಇರೋದಿಲ್ಲ ಅಂತ ಬಂದ. ಅವನು ಮೇಲ್ಗಡೆ ಆಕಾಶದಲ್ಲಿ ಹಾರಾಡ್ತಾ ಇದ್ದ. ನೀನ್ ಇರೋ ಜಾಗದಲ್ಲಿ ಇರೋಲ್ಲ ಕೃಷ್ಣ, ನಾನು ಮೇಲ್ಗಡೆ ಇರ್ತೀನಿ ಅಂತ ಅನ್ಕೊಂಡು. ಕೃಷ್ಣ ಅನ್ಕೊಂಡ, ಹೌದು ನಾನು ಇರೋ ಜಾಗದಲ್ಲಿ ಇರೋದಿಲ್ಲ. ನಮಗೇನು ಸಂದೇಶ ಇದು? ಭಗವಂತ ಇರುವ ಸ್ಥಳದಲ್ಲಿ ತೀರ್ಥಕ್ಷೇತ್ರ ಅಟನೆ ಮಾಡ್ಲಿಲ್ಲ, ಸಂಚಾರ ಮಾಡ್ಲಿಲ್ಲ ಅಂದ್ರೆ ನಮಗೂ ಕಾಲಿದ್ದು ವ್ಯರ್ಥ. ಮೇಲ್ಗಡೆನ ಸುಮ್ಮನೆ ಹಾರಾಡ್ತಾ ಇರ್ತೀವಿ. ಎಷ್ಟೋ ತೀರ್ಥಕ್ಷೇತ್ರಗಳಿಗೆ ಹೋಗ್ತೀವಿ ಅನ್ನೋ ಅನುಸಂಧಾನ ಇರೋದಿಲ್ಲ. ದಾನ ತೀರ್ಥ ತಪೋಯಜ್ಞ ಪೂರ್ವಾ ಸರ್ವೇಪಿ ಸರ್ವದ ಆಚಾರ್ಯರು ಹೇಳ್ತಾರೆ ನಿರ್ಣಯದಲ್ಲಿ, ಅಂಗಾನಿ ಹರಿಸೇವಾಯಾಮ್ ಭಕ್ತಿ ಸ್ವೇಕಾ ವಿಮುಕ್ತಯೇ. ದಾನ, ತೀರ್ಥಕ್ಷೇತ್ರಗಳ ಸಂಚಾರ, ತಪಸ್ಸು, ಯಜ್ಞ ಇವುಗಳೆಲ್ಲ ಭಗವಂತನ ಸೇವೆಗೆ ಅಂಗಗಳು. ಇದನ್ನ ಮಾಡಿದರೆ ಅಂತಃಕರಣ ಶುದ್ಧವಾಗ್ತದೆ. ಹಾಗಾಗಿ ಬಕಾಸುರ ಮೇಲ್ಗಡೆನೇ ಇದ್ದ, ಕೃಷ್ಣ ಕೆಳಗೆ ಇದ್ದ. ನಾನಿರೋ ಸ್ಥಳದಲ್ಲಿ ನೀನಂತ ಅಯೋಗ್ಯರಿರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಹಾಗಾಗಿ ಅವನ ಬಾಯಲ್ಲಿಲ್ಲ. ಕೊನೆಗೆ ಬಂದ ಕೃಷ್ಣನ ಗೋಪಾಲಕರನ್ನ ಕೊಲ್ಲಿಕ್ಕೆ ಅಂತ ಬಂದಾಗ ಬಕನ ಬಾಯನ್ನ ಭಗವಂತ ಸೀಳಿ ಹಾಕಿ ಅವನ ಸಂಹಾರ ಮಾಡಿದ. ಬಭೂರ್ ಇಂದ್ರಿಯಾಣೀವ ವಿನಾ ಪ್ರಾಣೈರ್ ವಿಚೇತ ಸಹ. ಆ ಎಲ್ಲ ಗೋಪಾಲಕರಿಗೆ ಗಾಬರಿಯಾಗಿ ಹೋಗಿತ್ತಂತ. ಕೃಷ್ಣ ನುಂಗಿದ ಕೂಡ್ಲೆ ಅಯ್ಯೋ ಏನಪ್ಪಾ, ಅವ್ರು ಹೆಂಗಾಗಿದ್ರು ಅಂದ್ರೆ ಪ್ರಾಣ ಇಲ್ಲದೆ ಇರುವ ದೇಹ ಹೆಂಗಾಗಿರುತ್ತೆ ಅವರೆಲ್ಲ ಹಂಗಾಗಿದ್ರು. ಕೃಷ್ಣ ಹೊರಟೋದ್ನಲ್ಲ, ನುಂಗ್ಬಿಟ್ನಲ್ಲ, ಬಂದ ಹೊರಗಡೆ ಅವನನ್ನು ಸೀಳು ಹಾಕ್ಬಿಟ್ಟ. ಹೀಗೆ ಅಂತಹ ಬಕಾಸುರನ ಸಂಹಾರ ಆಯ್ತು. ಹಸುಗಳನ್ನ ಕೃಷ್ಣ ಮೇಯಿಸ್ತಾ ಇದ್ದಾನೆ. ಏನ್ ಚಂದ ಅಂತಂದ್ರೆ ವಿಜಯರಾಯರು ಹೇಳ್ತಾರಲ್ಲ, ಅಜಗಳ ಹಂಗಿದ್ದ ಕರುಗಳು ಗಜಗಳ ಹಂಗ ಆದವು, ತ್ರಿಜಗದೊಡೆಯ ವಿಜಯ ವಿಠಲ ವ್ರಜಕ್ಕೆ ದೊರೆಯಾಳುವ ಕಾದನ, ವತ್ಸವ ಹರಿ ಕಾದನ, ಮೋದದಿಂದ ಮಾಧವ ಕಾದನ, ವತ್ಸವ ಹರಿ ಕಾದನ. ಕೃಷ್ಣ ಬೆಳೆಸ್ತಾ ಇದ್ದ ಅಂತಂದ್ರೆ ಸಣ್ಣ ಸಣ್ಣ ಕರುಗಳೇ ದೊಡ್ಡ 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 ರೂಪ ತಾಳ್ತಾ ಇದ್ವಂತೆ. ಅಂದ್ರೆ ತಿಂದು ತಿಂದು ಅಷ್ಟು ಖುಷಿ. ಹಳೆ ಕಾಲದಲ್ಲಿ ಒಂದು ಊರಂತ ನಿರ್ಮಾಣ ಮಾಡ್ಬೇಕಾದ್ರೆ 3 ಅಂಶಗಳನ್ನ ನೋಡ್ತಾ ಇದ್ರು. ಒಂದು ಜನವಸತಿ ಪ್ರದೇಶ, ಇನ್ನೊಂದು ಜಲಮೂಲ ಇರಬೇಕು. ಒಂದು ಊರಿಗೆ ವಾಟರ್ ಸೋರ್ಸ್ ಇಲ್ಲ ಅಂತಂದ್ರೆ ಆ ಊರಿದ್ದು ಪ್ರಯೋಜನ ಇಲ್ಲ. ಒಂದು ಜನವಸತಿ, ಒಂದು ಜಲಮೂಲ, ಇನ್ನೊಂದು ಭಾಗ ಗೋಮಾಳಕ್ಕೆ ಅಂತ ಮೀಸಲಾಗಿಡೋರಂತ. ಹಸುಗಳೆಲ್ಲ ಮೇಯ್ಬೇಕು ಅಂತ. ಇವತ್ತು ಎಷ್ಟೋ ಭಾಗ ಒತ್ತುವರಿ ಆಗಿ ಹೊರಟೋಗ್ಬಿಟ್ಟಿದೆ. ಹಸುಗಳೇ ಕಾಣ ಸಿಗೋದಿಲ್ಲ ನಮಗೆ. ಹಾಗಾಗಿ ಕೃಷ್ಣ ಪ್ರಕೃತಿಗೆ ಬಹಳ ಒತ್ತು ಕೊಡ್ತಾ ಇದ್ದ. ಹಸುಗಳನ್ನ ಮೇಯಿಸೋನಂತೆ ಭಗವಂತ. ಅಂಥ ಭಗವಂತನ ಒಂದು ಲೀಲೆಯನ್ನ ಹೇಳ್ತಾರೆ. ಒಂದ್ ದಿವಸ ಹಸುಗಳೆಲ್ಲ ಹೋಗಿದ್ದಾವೆ, ಬಹಳ ಬಾಯಾರಿಕೆ ಆಗಿದೆ, ಎಲ್ಲ ಗೋಪಾಲಕರ ಜೊತೆಗೆ ಹೋಗಿದ್ದಾರೆ. ಹೋದಾಗ ಹಸುಗಳೆಲ್ಲ ಯಮುನೆಯ ಜಲವನ್ನ ಪಾನ ಮಾಡಿ ಮಲಗಿದವು. ಕೃಷ್ಣ ಎದ್ದೇಳ್ರಿ ಎದ್ದೇಳ್ರಿ ಅಂತ ಹೇಳ್ತಾ ಇದ್ದಾನೆ, ಯಾರು ಎದ್ದೇಳ್ತಾ ಇಲ್ಲ. ಅದು ಕಾಳಿಂಗನ ಮಡುವಿನ ಭಾಗದಲ್ಲಿ ಬಂದು ಆ ಜಲಪಾನ ಮಾಡಿ ಮಲ್ಕೊಂಡ್ಬಿಟ್ಟಿದ್ದಾವೆ. ಹತ್ರ ಹೋಗಿ ನೋಡಿದ್ರೆ ಸತ್ತು ಹೋಗಿದ್ದಾರೆ, ಎಲ್ಲರೂ ಸತ್ತು ಬಿಟ್ಟಿದ್ದಾರೆ ಆ ವಿಷದ ಪ್ರಭಾವದಿಂದ. ಕೃಷ್ಣ ಅನ್ಕೊಂಡ, ಪುನರುಜ್ಜೀವ ಯಾಮಾಸ, ಮತ್ತೆ ಬದುಕಿಸಿದ ಅಂತ ಹೇಳುತ್ತೆ ಭಾಗವತ. ಅವ್ರನ್ನೆಲ್ಲ ಸ್ಪರ್ಶ ಮಾಡಿದ್ನಂತೆ. ಹಿತವಾದ ಸ್ಪರ್ಶ ಅಷ್ಟೇ ಭಗವಂತನ. ನಮಗೂ ಕೂಡ ಬಹಳ ಕಷ್ಟದಲ್ಲಿ ಅಂತಿದ್ದಾಗ ಯಾರಾದ್ರೂ ಬಂದು ಹಣ ಕೊಡ್ಬೇಕು ಅಂತಿಲ್ಲ, ಒಂದ್ ಸ್ವಲ್ಪ ಬೆನ್ನನ್ನ ಅಥವಾ ಕೈಯನ್ನ ಹಿಡ್ಕೊಂಡು ಹಿಂಗ್ ಸ್ವಲ್ಪ ಅಮುಕಿದ್ರೆ ಸಾಕಂತ ಹಿತವಾಗಿ. ನಾವಿದ್ದೀವಿ, ಯಾಕೆ ಯೋಚನೆ ಮಾಡ್ತೀರಿ ಅನ್ನುವ ಒಂದೇ ಒಂದು ಪ್ರೀತಿಯ ಭರವಸೆಯ ಸ್ಪರ್ಶ ಸಾಕಂತ ಒಬ್ಬ ವ್ಯಕ್ತಿ ಚೇತರಿಕೆ ಮಾಡ್ಕೊಳ್ಳಿಕ್ಕೆ. ಕೃಷ್ಣ ಹೋದ, ಎಲ್ಲರ ಮೈಯನ್ನ ಸವರಿದ್ನಂತೆ. ಎಲ್ರು ಎದ್ರು, ಮತ್ತೆ ಬದುಕಿದ್ರು. ಬಂದ ಕೃಷ್ಣ, ಮರು ದಿವಸ ಹೊರಟಿದ್ದ. ಬಲರಾಮ ಕೇಳ್ದ, ಎಲ್ಲಿ ಹೋಗ್ತಿದ್ಯೋ ಕೃಷ್ಣ? ಅಣ್ಣ ಇಲ್ಲ, ಆ ಸೌಭರಿ ಹರದ ಅಂತಿದೆ, ಅಲ್ಲಿಗೆ ಹೋಗ್ತಾ ಇದ್ದೀನಿ ಅಂತಂದ. ಅಲ್ಲಿ ಯಾಕೋ ಹೋಗ್ತಾ ಇದ್ದೀನಿ? ಇಲ್ಲ, ಅಲ್ಲೊಂದು ಹಾವಿದೆ, ಸ್ವಲ್ಪ ಅದನ್ನ ಹಿಡಿದು ಬುದ್ಧಿ ಕಲ್ಸ್ಬೇಕು. ಅಯ್ಯೋ, ಹಾವೆಲ್ಲ ಹಿಡಿತಾರೇನೋ ಹೋಗಿ ಅಂತ ಬಲರಾಮ. ಯಾಕೆಂದ್ರೆ ಬಲರಾಮನ ಜಾತಿನೇ ಅಲ್ಲ ಅದು, ಹಾವಿನ ಜಾತಿನೇ ಅದು, ಶೇಷ ಇವನು. ಹಾಗಾಗಿ ಹಾವೆಲ್ಲ ಯಾರಾದ್ರೂ ಹಿಡಿತಾರೇನೋ ಅಂತಂದಂತ ಬಲರಾಮ. ಇಲ್ಲ ಅಣ್ಣ, ನಾನು ಮಾಡ್ತೀನಿ, ಸ್ವಲ್ಪ ನೀರು ಇಲ್ಲಿರು, ಮತ್ತೆ ಬರ್ಲಿಕ್ಕೆ ಹೋಗ್ಬೇಡ ಅಲ್ಲಿ ಅಂತಂದ. ಕೋಪ ಬಂದ್ಬಿಡುತ್ತೆ ಸ್ವಜಾತಿಯವ್ರಿಗೆ ಏನಾದ್ರು ಅವಮಾನ ಮಾಡಿದ್ರು. ಸರಿ, ಹೊರಟ ನಮ್ಮ ಭಗವಂತ ಹೊರಟ. ಆ ಕಾಳಿಂದಿಯ ಮಡು ಹತ್ರ ಹೋದ್ರೆ ಒಂದೇ ಒಂದು ಬೋಳು ಮರ ನಿಂತಿತ್ತಂತೆ. ಒಂದೇ ಒಂದು ಬಾಡಿ ಹೋದ ಮರ. ಉಳಿದೆಲ್ಲ ವಿಷದ ಜ್ವಾಲೆಯ ಪ್ರಭಾವಕ್ಕೆ, ವಿಷದ ಗಾಳಿಗೆ ಸುಟ್ಟು ಭಸ್ಮ ಆಗಿ ಹೋಗಿತ್ತಂತ. ವಿಷ ಅದು, ವಿಷಾನಿಲ. ಹಾಗಾಗಿ ಕೃಷ್ಣ ಬಂದ. ಕದಂಬ ವೃಕ್ಷ ಒಂದೇ ಒಂದಿತ್ತು. ಅದು ಎಲೆಗಳಿದ್ದಿಲ್ಲ, ಏನಿಲ್ಲ, ರೆಂಬೆ ಕೊಂಬೆಗಳಿಂದ ಮಾತ್ರ ಕೂಡಿತ್ತು. ಭಗವಂತ ನಿಧಾನಕ್ಕೆ ಹತ್ತಿದ್ದಂತೆ. ಅದನ್ನು ಮುಟ್ಟಿದ ಪ್ರಭಾವ ನೋಡಿ ಅದು ಪೂರ್ಣ ಚಿಗಿತು. ತಾನು ಎಲೆಯನ್ನ ಬಿಟ್ಟು, ಹೂವನ್ನ ಬಿಟ್ಟು, ಹೂವಿಂದ ಮಕರಂದ ಸುರಿಸ್ಲಿಕ್ಕೆ ಪ್ರಾರಂಭ ಆಯಿತು ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಹೇಳ್ಬೇಕಾದ್ರೆ ಮಕರಂದ ಸುರಿತಂತೆ. ಭಗವಂತನ ಆ ಪಾದಸ್ಪರ್ಶ ಆಗಿದ್ದ ಪ್ರಭಾವ ಆ ಮಕರಂದ ಸುರಿದು ದೇವ್ರ ಮೈ ಮೇಲೆಲ್ಲ ಚೆಲ್ತಾ ಇತ್ತಂತ ಆ ಮಧು.
ಅದು ಹೆಂಗ್ ಕಾಣಿಸ್ತಾ ಇತ್ತು ಅಂದ್ರೆ ಆ ಮರಕ್ಕೆ ಬಹಳ ಖುಷಿಯಾಗಿ ಕೃಷ್ಣ ನೆಗ್ತಾ ಇತ್ತು. ಯಾಕೆ? ಇಷ್ಟು ಬರಡಾಗಿ ನಿಂತ್ಬಿಟ್ಟಿದ್ದೆ, ಯಾವ ಅಭಿವೃದ್ಧಿಯು ನನ್ನಲ್ಲಿ ಇದ್ದಿಲ್ಲ, ಯಾವಾಗ ನಿನ್ ಪಾದಸ್ಪರ್ಶ ಮಾಡಿಸಿದಿ ಆವಾಗ ಮತ್ತೆ ನಾನು ಪುನರುಜ್ಜೀವನ ಆದೆ ಅಂತ ಅನ್ಕೊಂಡು ಹೆಂಗೆ ಹಸುಗಳು ಬಂದು ನೆಗ್ತಾವೋ ಹಾಗೆ ಮರ ಕೃಷ್ಣನ್ನ ನೆಗ್ತಾ ಇತ್ತಂತ. ಅಷ್ಟು ಖುಷಿಯಾಗಿ ಹೋಗಿತ್ತಂತ. ಕೃಷ್ಣ ಹತ್ತಿ ದುಡುಂ ಅಂತ ಹೇಳಿ ಯಮುನೆ ಮಡುವಲ್ಲಿ ಜಿಗಿದ. ಕೃಷ್ಣನ್ ಹಿಂದೆ ಬರೋರೆಲ್ಲ ಏನಾಯ್ತು ಅಂತ ನೋಡಿದ್ರೆ ಹೋಗಿದ್ದಾನೆ ಯಮುನೆ ಮಡುವಲ್ಲಿ ಬಿದ್ಬಿಟ್ಟಿದ್ದಾನೆ ಕೃಷ್ಣ. ಬನ್ರಿ ಕೃಷ್ಣ ಬಿದ್ದಿದ್ದಾನೆ, ಆ ಕಾಳಿಂಗನ ಸ್ಥಳದಲ್ಲಿ ನಮ್ ಭಗವಂತ ಹೋಗಿದ್ದಾನೆ ಅಂತ ಎಲ್ರು ಬಂದ್ರು ಎಲ್ಲ ಓಡಿ ಬಂದ್ರಂತ. ಹುಡುಗರೆಲ್ಲ ದನಕಾಯಿ ಹುಡುಗರೆಲ್ಲ ಬಂದ್ಬಿಟ್ರು. ಬಂದು ಕೂಡಲೇ ಏನಾಗಿದೆ ಅಂತ ನೋಡಿದ್ರೆ ಕೃಷ್ಣ ಕಾಣ್ತಾ ಇಲ್ಲ. ಜೋರಾಗಿ ಕೃಷ್ಣ ಎಲ್ಲಿದ್ಯೋ ಅಂತ ಕರಿತಿದ್ದಾರೆ. ಪ್ರತ್ಯುತ್ತರ ಇಲ್ಲ. ನೀರೊಳಗೆ ಹೋಗಿದ್ ಭಗವಂತ ಹೊರಗೆ ಬರ್ಲಿಲ್ಲ. 1-2 ನಿಮಿಷ ಆಯ್ತಂತ. ಇವರೆಲ್ಲ ಬಂದು ಸೇರಿದ್ರು. ಅಯ್ಯೋ ಕೃಷ್ಣ ಅಂತ ಗಾಬರಿ ಆಗ್ತಿದ್ದಾರೆ. ಟಣ್ ಅಂತ ಮೇಲ್ ಬಂದಂತ ನಮ್ ಕೃಷ್ಣ. ನೀರೊಳಗೆ ಮುಳುಗಿದ್ದ ಕೃಷ್ಣ, ಯಮುನೆ ಮಡುಗಲ್ಲಿದ್ದ ಕೃಷ್ಣ ಮೇಲ್ ಬಂದ. ಯಾಕೆ ಬಂದ ಅಂದ್ರೆ ಹಿಂಗ್ ಒಂದ್ಸಲಿ ಸುತ್ತ ಎಲ್ಲ ನೋಡಿ ಆಮೇಲೆ ಮತ್ತೆ ಒಳಗೆ ಹೋದ್ನಂತ. ಈ ಡ್ಯಾನ್ಸ್ ಮಾಡೋರೆಲ್ಲ ಗ್ರೀನ್ ರೂಮ್ ಇಂದ ಹೊರಗೆ ಬಂದು ನೋಡ್ತಾರೆ, ಎಷ್ಟು ಜನ ಮಂದಿರ ಆಡಿಯನ್ಸ್ ಅಂತ ಫಸ್ಟ್ ನೋಡ್ತಾರ ಅವ್ರು. ಈಗ ಶುರು ಮಾಡ್ಬೋದಾ, ಇನ್ನೊಂದು 5 ನಿಮಿಷ ಆಗ್ಬೋದಾ? ಕೃಷ್ಣನು ಅಷ್ಟೇ ಕಾಳಿಂಗ ನರ್ತನಕ್ಕೆ ಸಿದ್ಧನಾಗಿದ್ದ ಅವನು ಭಗವಂತ. ಹಾಗಾಗಿ ನೋಡದೆ ಎಷ್ಟು ಜನ ಬಂದಿದ್ದಾರೆ ಪ್ರೇಕ್ಷಕರು. ಒಳಗೆ ಹೋದ, ಮೇಲೆ ಜಿಗಿದ್ನಂತೆ ನಮ್ ಭಗವಂತ. ಜಿಗಿದು ನರ್ತನ ಮಾಡ್ಲಿಕ್ಕೆ ಶುರು ಮಾಡಿದ. ಆ ಕಾಳಿಂಗ ಬಂದ, ಯಾರು ಬಂದಿದ್ದಾರೆ ನನ್ನ ಜಾಗಕ್ಕೆ ಅಂತ. ದುಷ್ಟ ಸರ್ಪ ಬಂದು ಕೃಷ್ಣನನ್ನ ಸುತ್ತ ಹಾಕೊಂಡು ಕಚ್ಚಲಿಕ್ಕೆ ಅಂತ ಬಂದಂತ. ಕೃಷ್ಣನ ಪಾದಕ್ಕೆ ಹೆಂಗೆ ಕಚ್ಚಲಿಕ್ಕೆ ಮನ್ಸು ಬಂತೋ ಅಂತ ಅನಿಸ್ತದೆ ನಿಜವಾಗ್ಲು. ಭಗವಂತನ ಪಾದವನ್ನ ಕೂತಲ್ಲೇ ಧ್ಯಾನ ಮಾಡಿದ್ರೆ ಸಾಕು. ಸಂಚಿಂತಯೇ ಭಗವತಶ್ಚರಣಾರವಿಂದಂ ವಜ್ರಾಂಕುಶಧ್ವಜ ಸರೋರುಹ ಲಾಂಛನಾಢ್ಯಂ ಉತ್ತುಂಗ ರಕ್ತ ವಿಲಸನ್ನಖ ಚಕ್ರವಾಳ ಜ್ಯೋತ್ಸ್ನಾಭಿರಾಹತ ಮಹದೃದಯಾಂಧಕಾರಂ. ಮುದ್ದಾದ ಭಗವಂತನ ಪಾದದ ಬೆರಳಿನ ತುದಿಯ ನಖಾಗ್ರ ಏನಿದೆ, ಉಗುರಿನ ತುದಿ, ನಮ್ಮ ಒಳಗಿರುವ ಅಂಧಕಾರವನ್ನೆಲ್ಲ ಪರಿಹಾರ ಮಾಡುತ್ತೆ. ಏನಿಲ್ಲ, ಬೆಳಗ್ಗೆ ಎದ್ದು ಕೂಡಲೇ ಭಗವದ್ ಧ್ಯಾನ ಪ್ರಕರಣ ಬಂದಿದೆ ಕಪಿಲೋಪದೇಶದಲ್ಲಿ. ಒಂದು ಕ್ಷಣ ಕೂತ್ಕೊಂಡು ಆ ಶ್ಲೋಕಗಳ ಅರ್ಥ ಅನುಸಂಧಾನ ಮಾಡ್ಬೇಕು. ಭಗವಂತನ ಮುದ್ದಾದ ಪಾದ, ವಜ್ರ, ಅಂಕುಶ, ಧ್ವಜ, ಕಮಲ, ಈ ಚಿಹ್ನೆಗಳಿರ್ತಕ್ಕಂತಹ ಒಳ್ಳೆ ಬೆಳಕನ್ನ ಹೊಂದಿರುವ ಭಗವಂತನ ಪಾದವನ್ನ ಧ್ಯಾನ ಮಾಡಿದ್ರೆ ಸಾಕು. ದಿನ ಹೀಗೆ ಧ್ಯಾನ ಮಾಡ್ತಾ ಬಂದ್ರೆ ಅಂತರಂಗ ಪರಿಶುದ್ಧವಾಗತ್ತಂತೆ. ನಿಧಾನಕ್ಕೆ ಜ್ಞಾನ ಬರ್ಲಿಕ್ಕೆ ಪ್ರಾರಂಭ ಆಗುತ್ತೆ ನಮಗೆ ಭಗವಂತನ ವಿಷಯದ್ದು. ಅಂಥ ಮುದ್ದಾದ ಪಾದಗಳನ್ನ ಈ ದುಷ್ಟ ಕಾಳಿಂಗ ಕಚ್ಚಲಿಕ್ಕೆ ಬಂದ. ಪ್ರಭಾವ ಏನಾಯ್ತು, ಅವನಿಗೆ ತಿರುಗೇಟಾಯ್ತು. ಅಂಥ ಹಲ್ಲುಗಳಿಂದ ಕಚ್ಚಲಿಕ್ಕೆ ಹೋದ, ಹಲ್ಲೆಲ್ಲ ಮುರಿದೋಯ್ತಂತ. ತನ್ಮೂರ್ಧ ರತ್ನ ನಿಖರ ಸ್ಪರ್ಶಾತಿ ತಾಮ್ರ ಪಾದಾಂಬುಜೋಖಿಲ ಕಲಾದಿ ಗುರುರ್ನನರ್ಥ ಅಂತ ಹೇಳಿ ಕೃಷ್ಣ ಅನ್ಕೊಂಡ. ಸೀದಾ ಅವನ್ ಬಾಲ ಹಿಂಗ್ ಹಿಡಿದ್ನಂತ. ಕಾಳಿಂಗ ನರ್ತನ ಮಾಡೋ ಚಿತ್ರ ಹಾಗೆ ಇರುತ್ತೆ. ಬಾಲ ಮೇಲೆ ಎತ್ತಿ ಅವನ್ ತಲೆ ಹೆಡೆಗಳ ಮೇಲೆ ನರ್ತನ ಮಾಡ್ಲಿಕ್ಕೆ ಶುರು ಮಾಡಿದ ನಮ್ಮ ದೇವರು. ಯಾಕೆ ಹಂಗ್ ಮಾಡಿದ ಅಂದ್ರೆ ವಾದಿರಾಜರು ಬಹಳ ಚೆನ್ನಾಗಿ ಹೇಳ್ತಾರೆ ಇದರಲ್ಲಿ. ಹಂಗ್ ಮಾಡ್ಲಿಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ, ಈ ಬಾಲ ಇದೆಯಲ್ಲ ಪುಚ್ಛ, ಈ ಪುಚ್ಛವನ್ನ ಮೇಲ್ಗಡೆ ಎತ್ತಿದ್ದು. ವಿದಾರಯನ್ನಪ್ಪಿ ರಾಜಮೌಲಿಂ ಕರೇಣ ಪಸ್ಪರ್ಶ ತಮಾರ್ಥ ಬಂಧು ನಿಜೇಶು ಶಿಕ್ಷಾಪಿ ತಸ್ಯ ವಿಷ್ಣೋ ಪರಂಪರಾನುಗ್ರಹ ಹೇತುರೇವ ಅಂತ. ಸದಂದಶೂಕಸ್ಯ ಮುಖಂ ವಿಭಿಂದನ್ ತದೀಯ ಪುಚ್ಛಂ ಜಗೃಹೇ ಕರೇಣ ಯಥಾಪರಾಧಂ ನನು ದಂಡದಾತ ನಿರಾಗಸಂ ಕಂ ವರಯೇಂದ ಶೌರಿಹಿ ಅಂತ ಹೇಳಿ ಬಾಲವನ್ನ ಮೇಲೆ ಎತ್ತಿಡ್ದ, ಮುಖ ಮಾತ್ರ ಕೆಳಗಿಡಿದು ತುಳಿಲಿಕ್ಕೆ ಶುರು ಮಾಡಿದ. ಯಾಕೆ ಹೀಗೆ ಮಾಡಿದ ಅಂತಂದ್ರೆ, ಬಾಲ ಪಾಪದ್ದು, ಅದೇನು ಮಾಡೋದಿಲ್ಲ. ಅದ್ರ ಮುಖ ಇದೆಯಲ್ಲ, ಈ ಬಹಳ ದುಷ್ಟದದು. ನಾಲಿಗೆ ಯಾರ್ಯಾರನೋ ಕುರಿತು ಯೋಚನೆ ಮಾಡ್ತದೆ, ಏನೇನೋ ಮಾತಾಡ್ತದೆ. ಅದೇ ಕಾಲ್ ನೋಡ್ರಿ, ಹಂಗೆಲ್ಲ ಏನು ಮಾಡೋದಿಲ್ಲ. ಎಲ್ಲಿ ಹೋಗ್ಬೇಕಂತದೆ ಅಲ್ಲಿ ಕಾಲ್ ಕರ್ಕೊಂಡು ಹೋಗ್ತದೆ. ಹಾಗಾಗಿ ಬಾಲ ಬಹಳ ಪಾಪದ್ದು ಅಂತ ದೇವರು ಪಾಪದವ್ರನ್ನ ನಾನು ಮೇಲೆ ಹಿಡಿತೀನಿ ಅಂತ ಅನ್ಕೊಂಡು ಬಾಲವನ್ನ ಮೇಲೆ ಹಿಡ್ದ. ಮುಖವನ್ನ ಮರ್ದನ ಮಾಡ್ಲಿಕ್ಕೆ ಶುರು ಮಾಡಿದ. ಇನ್ನೊಂದು ಕಾರಣ ಏನು ಅಂದ್ರೆ, ಅವನೆಲ್ಲ ದುಷ್ಟ ವಿಷ ಇತ್ತಲ್ಲ, ಅದನ್ನೆಲ್ಲ ಕಕ್ಕಿಸ್ಬೇಕು ಅಂತ ಹೇಳಿ ಒಂದು ಚೀಲವನ್ನ ಮೇಲ್ಮುಖ ಆ ಬುಡವನ್ನ ಮೇಲ್ ಮಾಡಿದ್ರೆ ಒಳಗಿದ್ದೆಲ್ಲ ಹೊರಗೆ ಬರತ್ತೆ. ಹಾಗೆ ಬಾಲವನ್ನ ಮೇಲೆತ್ತಿದ್ನಂತೆ. ಮೇಲೆತ್ತಿದ ಎಲ್ರು ದೇವತೆಗಳೆಲ್ಲ ಬಂದ್ಬಿಟ್ಟಿದ್ದಾರೆ. ಬಂದು ಕೂಡಲೇ ದೇವರು ನರ್ತನ ಮಾಡ್ಲಿಕ್ಕೆ ಶುರು ಮಾಡ್ಬೇಕು. ನರ್ತನ ಮಾಡೋ ಕಾಲಕ್ಕೆ ಈ ದೇವತಾ ಸ್ತ್ರೀಯರು ಅಪ್ಸರೆಯರೆಲ್ಲ ಬಂದು ಅವರು ಸುಮ್ಮನೆ ನಿಂತು ಬಿಟ್ಟಿದ್ರಂತಲ್ಲಿ. ಯಾಕೆ ನಿಂತಿದ್ರು ಅಂದ್ರೆ, ಕೃಷ್ಣ ಅವತಾರ ಮಾಡಿದಾಗ್ಲೇ ಅವರೆಲ್ಲ ಈ ಗಂಧರ್ವರು ಬಂದು ಜೋರಾಗಿ ಹಾಡಾಡಿ ಇಂಪಾದ ಗಾಯನ ಮಾಡಿದ್ರು. ಈ ಅಪ್ಸರೆಯರೆಲ್ಲ ಬಂದು ನೃತ್ಯ ಮಾಡಿದ್ರಂತೆ. ಯಾಕೆ ಮಾಡಿದ್ರು ಅಂದ್ರೆ, ಮುಂದೆ ಕೃಷ್ಣ ಇಂಥ ಕಾಳಿಂಗ ನರ್ತನ ಮಾಡ್ಲಿಕ್ಕೆ ಶುರು ಮಾಡ್ತಾನೆ, ನಮ್ಮ ನೃತ್ಯ ನೋಡ್ಲಿಕ್ಕೆ ಯಾರು ಇರೋದಿಲ್ಲ ಅಂತ ಅನ್ಕೊಂಡು ಕೃಷ್ಣ ಅವತಾರ ಆದಾಗ ಇಂಥ ಕೆಲಸ ಮಾಡ್ಬಿಟ್ಟಿದ್ರಂತೆ. ಅವ್ರಿಗೆ ಆಶ್ಚರ್ಯ, ಭಗವಂತ ಕುಣಿತಾ ಇದ್ದಾನೆ. ಈ ಖಾದ್ರಿ ನರಸಿಂಹದಾಸರು ಹೇಳ್ತಾರೆ,
ಉಡಿಯಲಿದ್ದ ಘಂಟೆ ಘಣರನೆ, ಕಾಲ ಕದಗ ಕಂಕಣವು ಝಣಾರನೆ, ಸುರರು ಹೊಡೆಯುವ ದುಂದುಬಿ ಢಣಾರನೆ, ಹಣಿಯ ಹೆಡೆಯೋಳಿದ್ದ ರತ್ನಗಳು ಒಡೆದು ಸಿಡಿಯುತ್ತಲೀರೆ ಆಡಿದ, ಕುಣಿದಾಡಿದ, ಕಾಡಿದ ಕಾಳಿಂಗನ್ ಹೆಡೆಗಳ ತುಳಿ ತುಳಿದಾಡಿದ, ಕುಣಿದಾಡಿದ. ಮುದ್ದಾದ ಪಾದಗಳನ್ನು ನರ್ತನ ಮಾಡ್ತಿದ್ದಾನೆ. ಉಡಿಯಲ್ಲಿದ್ದ ಉಡದಾರ ಕಂಟಿದ್ದ ಆ ಪುಟ್ಟ ಗೆಜ್ಜೆಗಳೆಲ್ಲ ಜಲ 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 ಝಣ ಝಣ ಅಂತ ಶಬ್ದ ಮಾಡ್ತಾ ಇದ್ದಾವೆ. ಕಾಲ ಕಡಗ ಕಂಕಣವು ಝಣಾರನೆ, ಇದ್ರ ಜೊತೆಗೆ ಸೂರ ದೇವತೆಗಳೆಲ್ಲ ಬಂದು ನಗಾರಿ ಬಾರಿಸಿದ್ರು. ಢಣ 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 ಅಂತ ಹೇಳಿ ದೇವರ ನರ್ತನ ಮಾಡಿ ಸರಿಯಾಗಿ ಆ ನೃತ್ಯಕ್ಕೆ ತಕ್ಕಂಗೆ, ಆ ಬೀಟ್ಸ್ ಅಂತ ಹೇಳ್ತಾರಲ್ಲ ಅದಕ್ಕೆ ತಕ್ಕ ಹಾಗೆ ಅವ್ರು ನುಡಿಸ್ಬೇಕು. ಅವಾಗ ಬ್ರಹ್ಮದೇವ್ರು ಓಡೋಡ್ ಬಂದ್ರಂತ, ಹಿಂಗ ಆಗ್ತಾ ಇದೆ, ಇಂಥ ಪ್ರೋಗ್ರಾಮ್ ಮಿಸ್ ಮಾಡ್ಕೊಳ್ಳೋದು ಬೇಡ ಅಂತ ಮೇಲಿಂದ ಬಂದ್ಬಿಟ್ರು. ಬ್ರಹ್ಮಲೋಕದಿಂದ ಬಂದು ಮೃದಂಗ ನುಡಿಸ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ದೇವ್ರ ನರ್ತನ ಮಾಡೋ ಕಾಲಕ್ಕೆ ಮಾಡ್ಬೇಕು ಅಂತ ಹೇಳಿ. ರುದ್ರದೇವ್ರು ಬಂದು ಎಲ್ಲಿ ಹೋಗ್ತಾ ಇದೆಯಪ್ಪ? ಇಲ್ಲ ಹಿಂಗೆ ಯಮುನೆ ಮಡು ಹತ್ರ ನಾನು ಬರ್ತೀನಿ ತಡಿ ಅಂತ 2 ತಾಳ ತಗೊಂಡು ಬಂದ್ರಂತ. ಅನೀನದತ್ ಪದ್ಮಭವೋ ಮೃದಂಗಂ ಜಗೌ ಹನುಮಾನ್ ಜಗತಾಮಧೀಶಂ, ಅದರ್ಶಯತ್ತಾಳಗತಿ ಕಪರ್ದಿ ನನರ್ಥ ಗೋಪಾಲಕ ಬಾಲ ಮೌಲಿಹಿ. ಇವರಿಬ್ರು ಬಂದ ಕೂಡಲೇ ಪ್ರಾಣದೇವರು ರಾಮನಾಮ ಸ್ಮರಣೆ ಮಾಡ್ತಾ ಕಿಂಪುರುಷ ಖಂಡದಲ್ಲಿ ಕೂತ್ಕೊಂಡಿದ್ದಾರೆ. ಕೂತಾಗ ಯಾಕೋ ಏನೋ ಸದ್ದು ಕೇಳಿಸ್ತಾ ಇದೆಯಲ್ಲ ಅಂತ ನೋಡಿದ್ರೆ, ಈ ಕಡೆ ಭರತ ಖಂಡದಲ್ಲಿ ಅದು ಕಿಂಪುರುಷ ಖಂಡನೇ ಬೇರೆ, ಭರತ ಖಂಡನೇ ಬೇರೆ. ಈ ಬ್ರಹ್ಮದೇವರು ರುದ್ರದೇವರು ಒಳ್ಳೆ ತಾಳ ಹಾಕ್ಲಿಕ್ಕೆ ಸಜ್ಜಾಗ್ಬಿಟ್ಟಿದ್ದಾರೆ. ದೇವ್ರ ನರ್ತನ ಆಗ್ತಾ ಇದೆ. ನಾವಿಂಥ ಅವಕಾಶ ಯಾವತ್ತೂ ಮಿಸ್ ಮಾಡ್ಕೊಳ್ಳೋದೇ ಬೇಡ ಅಂತ ಹೊರಟು ಬಂದಿರುತ್ತೆ ಕಿಂಪುರುಷ ಖಂಡದಿಂದ. ಬಂದು ಒಳ್ಳೆ ಹಾಡಾಡ್ತಾ ಇದ್ದಾರೆ. ದೇವರಿಗೆ ಇನ್ನೂ ಖುಷಿ ಆಗೋಯ್ತು. ಯಾರಾದ್ರೂ ಒಂದು ಕಾರ್ಯಕ್ರಮ ಏನಾದ್ರು ಮಾಡೋ ಕಾಲಕ್ಕೆ ಮನೆಯವ್ರು ಬಂದ್ರು ಅಂದ್ರೆ ಹುಮ್ಮಸ್ ಬಹಳ ಬರುತ್ತೆ ಮಾಡೋರಿಗೆ. ಹಂಗೆ ತನ್ನ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಬಂದ್ಬಿಟ್ಟಿದ್ದಾರೆ ಪಕ್ವಾದದಲ್ಲಿ. ಸರಿ ಮಾಡೋಣ ಅಂತ ದೇವರು ಕುಣಿತಾ ಇದ್ದಾನೆ, ಕುಣಿತಾ ಇದ್ದಾನೆ, ಕುಣಿತಾ ಇದ್ದಾನೆ. ಜಯ ಜಯ ಮಾಧವ ಜನಾರ್ದನ, ನಮೋ ಜಯ ಜಯ ಸುರಕುಲ ವರ್ಧನ, ಪಾಹಿ ಜಯ ಜಯ ಕಾಳಿಯ ಮರ್ದನ, ದೇವ ಜಯ ಜಯವೆಂದು ದೇವತೆಗಳು ಘೇಯನೆ ಆಡಿದ, ಕುಣಿದಾಡಿದ. ವೇದ ಪರ್ವತ ಸರ್ವಂ ಸಾಧರ, ಪ್ರಹ್ಲಾದ ಬಲಿ ದ್ವಿಜ ಪಾಲ ರಾಮ, ಶ್ರೀಮದ್ಯಾದವ ಬುದ್ಧ ಕಲ್ಕ್ಯಾಕಾರ, ಮೊದಲಾದ ಅನಂತವತಾರ ನಾದ ಖಾದ್ರಿಯ ನರಸಿಂಹಾಡಿದ, ಕುಣಿದಾಡಿದ. ಕಾಡಿದ ಕಾಳಿಂಗನ್ ಹೆಡೆಗಳ ತುಳಿ ತುಳಿದಾಡಿದ, ಕುಣಿದಾಡಿದ. ನರ್ತನ ಮಾಡ್ತಾ ಇದ್ದಾನೆ. ಎಲ್ಲ ಬಾಯಿಂದ ವಿಷ ಕಕ್ಲಿಕ್ಕೆ ಪ್ರಾರಂಭ ಆಯ್ತು. ದೇವ್ರು ಇನ್ನೊಂದು 10 ಬಾರಿ ತುಳಿದಿದ್ದ ಅಂದ್ರೆ ಬರೀ ವಿಷ ಅಷ್ಟೆಲ್ಲ ಪ್ರಾಣವಾಗನು ಹೊರಟು ಹೋಗ್ತಾ ಇತ್ತು. ಜೀವಚ್ಛವ ಆದಂಗ ಆಗ್ಬಿಟ್ಟಿದ್ದ. ಎಂಥ ಅವನಿಗೆ ತಪ್ಪಿನ ಅರಿವಾಯ್ತು. ಎಂಥ ಯಾರನ್ನ ಕಡಿಲಿಕ್ಕೆ ಹೋದೆ, ಎಂಥ ದುಷ್ಟ ಕಾರ್ಯ ಮಾಡ್ತಾ ಇದ್ದೇನೆ ಅಂತ ಅರಿವಾಯ್ತು. ಮಾತಾಡ್ಲಿಕ್ಕೆ ಶಕ್ತಿ ಇಲ್ಲ. ಆವಾಗ ನಾಗಪತ್ನಿಯರೆಲ್ಲ ಬಂದ್ರಂತೆ, ಜೊತೆಗಿದ್ದವರೆಲ್ಲ ಬಂದು ಕೃಷ್ಣನ ಹತ್ರ ಪ್ರಾರ್ಥನೆ ಮಾಡಿದ್ರು. ರಾಜರು ಬಹಳ ಚೆನ್ನಾಗಿ ಹೇಳ್ತಾರೆ ಅವರು. ಈ ಪ್ರಾಣದೇವರೆಲ್ಲ ಬಂದು ಹಾಡಾಡ್ತಾ ಇದ್ದಾರೆ. ಇಲ್ಲಿ ದೇವ್ರಿಗೆ ತುಂಬಾ ಖುಷಿ ಆಗ್ಬಿಟ್ಟಿದೆ. ಹುಮ್ಮಸ್ಗಿದ್ದಾಗ ಎಷ್ಟೋ ಸಲ ಆಚಾರ ಬಹಳ ಹುಮ್ಮಸ್ಸಲ್ಲಿದ್ದಾಗ 8:30 ಆಗಿದ್ದು ಗೊತ್ತಾಗೋದಿಲ್ಲ. ಯಾರಾದ್ರೂ ಹಿಂಗ್ ಗಂಟೆ ತಗೊಂಡ್ ಬಂದು ಅಥವಾ ಅಲ್ಲಿ ಜೋರಾಗಿ ಶಬ್ದ ಬರ್ಸಿದ್ರೆ ಗೊತ್ತಾಗ್ತದೋ ಪ್ರವಚನ ಮುಗಿಸ್ಬೇಕು ಅಂತ ಹೇಳಿ. ಕೃಷ್ಣಂಗೂ ಖುಷಿ ಆಗೋಗ್ಬಿಟ್ಟಿದೆ. ಹಾಡಾಡ್ತಿದ್ದಾರೆ, ನೃತ್ಯ ಮಾಡ್ತಾ ಇದ್ದಾನೆ. ಈ ಹೆಂಡತಿಯರೇ ಗಾಬರಿ ಆಗೋಯ್ತು. ಇಲ್ಲ ಆಯ್ತು, ನಮ್ಮ ಯಜಮಾನ್ರನ್ನ ಹೊರಟ್ಬಿಡ್ತಾರೆ ಇವತ್ತು ಅಂತ ಅನ್ಕೊಂಡು ಸೀದಾ ಬಂದರಂತೆ ಕೃಷ್ಣನ ಹತ್ರ ಬಂದು ಪ್ರಾರ್ಥನೆ ಮಾಡ್ತಾರೆ. ತಥೋ ಹಿ ಪತ್ನಿ ಪ್ರಿಯ ಮಂಜುವಾಕ್ಯಂ ನಿಶಮ್ಯತಂ ನಿರ್ಭಯಮಾಶು ಚಕ್ರೇ, ತಥಾ ಹಿ ನಾರಿ ಮೃದು ಭಾಷಣೇನ ನ ಕಸ್ಯ ಚಿತ್ತಂ ಮೃದುತಾ ಮುಪೈತಿ. ಅವರೆಲ್ಲ ಬಂದು ಕೃಷ್ಣನ ಹತ್ರ ಪ್ರಾರ್ಥನೆ ಮಾಡಿದ್ರು. ಸ್ವಾಮಿ, ದಯವಿಟ್ಟು ಯಜಮಾನರ ತಪ್ಪನ್ನ ಕ್ಷಮಿಸಿ ಬಿಡು ಅಂತ. ನಮಸ್ತುಭ್ಯಂ ಭಗವತೆ ಪುರುಷಾಯ ಮಹಾತ್ಮನೆ, ಭೂತಾವಾಸಾಯ ಭೂತಾಯ ಪರಾಯ ಪರಮಾತ್ಮನೆ, ಭವಾನ್ ಹಿ ಕಾರಣಂ ತತ್ರ ಸರ್ವಜ್ಞ ಜಗದೀಶ್ವರ, ಅನುಗ್ರಹಂ ನಿಗ್ರಹಂ ವಾ ಮನ್ಯಸೆ ತದ್ವಿಧೇಹಿನಃ. ಭಗವಂತ, ಎಲ್ಲ ಪ್ರಾಣಿಗಳ ಒಳಗೆ ಭೂತಾವಾಸೋ ವಾಸುದೇವ ವಿಷ್ಣು ಸಹಸ್ರನಾಮದಲ್ಲಿ ಬರುತ್ತೆ. ಭೂತಗಳು ಅಂದ್ರೆ ಪ್ರಾಣಿಗಳು. ಅವುಗಳ ಒಳಗೆ ಇದ್ದು ನಿಯಮನ ಮಾಡುವವನೇ ನೀನು. ನಮ್ಮ ಯಜಮಾನರು ಕಾಳಿಂಗನ ಒಳಗಿರ್ತಕ್ಕಂಥವನು ನೀನೆ. ಹಾಗಾಗಿ ದಯವಿಟ್ಟು ಪತಿಭಿಕ್ಷೆಯನ್ನ ಕೊಡು ಅಂತ ಅವರೆಲ್ಲ ಪ್ರಾರ್ಥನೆ ಮಾಡ್ತಾರೆ. ಪ್ರಾರ್ಥನೆ ಮಾಡಿದಾಗ ಕೃಷ್ಣ ಅವರ ಪ್ರಾರ್ಥನೆ ಹೋಗೊಟ್ಟು ಉಳಿಸಿದ್ದಂತೆ. ಇಲ್ಲಾಂದ್ರೆ ಹಾಗೆ ಬಿಟ್ಟು ಅವನು ಮರ್ದನ ಮಾಡಿ ಕೊಂದಾಕಿ ಬಿಡ್ತಿದ್ದ ದೇವರು. ಅಂದ್ರೆ ಇವರೆಲ್ಲ ಬಂದು ಪ್ರಾರ್ಥನೆ ಮಾಡಿದ. ಕೃಷ್ಣನಿಗೂ ಗೊತ್ತಿತ್ತು ಕಾಳಿಂಗ ಸ್ವಭಾವತಃ ಒಳ್ಳೆಯವನು.
ಆದ್ರೆ ಈ ಬಲದ ಪ್ರಭಾವದಿಂದ ಎಷ್ಟೋ ಸಲ ಅಧಿಕಾರದಲ್ಲಿದ್ದವರು ಬಹಳ ದರ್ಪದಿಂದ ನಡ್ಕೊಳ್ತಿರ್ತಾರೆ. ಅಧಿಕಾರ ಇರೋಷ್ಟು ಮಾತ್ರ ಸವಲತ್ತು ಇರೋಷ್ಟು ದಿವಸ ಎಲ್ಲರೂ ಅಂತ ಹೇಳ್ತಾರೆ, ಆಮೇಲೆ ಅವ್ರನ್ನ ಮಾತಾಡ್ಸಲ್ಲ. ಇರೋಷ್ಟು ದಿವಸ ಚೆನ್ನಾಗಿ ಕೆಲಸ ಮಾಡಿ 4 ಜನರ ವಿಶ್ವಾಸ ತಗೊಂಡ್ರೆ ಕೊನೆಯವರೆಗೂ ಆ ವ್ಯಕ್ತಿ ಜನರ ಮನಸ್ಸಲ್ಲಿ ಉಳಿತಾನೆ. ಅಂಥದ್ರಲ್ಲಿ ಕೃಷ್ಣ ಅಂದ, ಇಂಥ ವಿಷದ ಪ್ರಭಾವದಿಂದ ದುರಹಂಕಾರ ಬಂದಿತ್ತು, ಕೊಲ್ಲಿಕ್ಕೆ ಅಂತ ಬರಲ್ಲ, ನಿಗ್ರಹಕ್ಕೆ ಅಂತಾನೆ ಬಂದ ದೇವರು. ಆದ್ರೆ ಉಳಿದಿದ್ದಂತ ಪ್ರಾಣ ಹೋಗ್ತಾ ಇತ್ತು. ಇವ್ರು ಬಂದು ಪ್ರಾರ್ಥನೆ ಮಾಡಿದ್ರು. ಆವಾಗ ಅವರ ಪ್ರಾರ್ಥನೆಗೆ ಹೋಗ್ಬಿಟ್ಟು ಬಿಟ್ಟನಂತ ದೇವರು. ಬಿಟ್ಟು ಹೇಳಿದ, ಯಾವತ್ತೂ ನಿಮ್ಗೆ ಇರಬಾರದು, ಇಲ್ಲಿಂದ ಹೊರಟು ಹೋಗು ಅಂತ. ಇದ್ವಿ ಅಂತಂದ್ರೆ ಯಾವ್ದಾದ್ರು ಒಂದು ಜಾಗದಲ್ಲಿ ಇದ್ದಾಗ ಒಳ್ಳೆ ಕೆಲಸ ಮಾಡ್ಬೇಕು, ಸ್ಥಳವನ್ನು ಶುದ್ಧ ಮಾಡ್ಕೋಬೇಕು. ಇಂಥ ಪ್ರಕೃತಿ ಇದೆ, ಪ್ರಕೃತಿಯನ್ನು ಹಾಳು ಮಾಡ್ತೀಯಲ್ಲೋ, ಹೆಂಗೋ ಮನ್ಸು ಬಂತು ನಿನಗೆ ಕಾಳಿಂಗ, ಹಾಗಾಗಿ ಇಲ್ಲಿಂದ ಹೊರಟು ಹೋಗು. ಕಾಳಿಂಗ ಅಂದ, ಸ್ವಾಮಿ ನಾನು ಹೊರಟು ಹೋದ್ರೆ ನಾನು ಮತ್ತೆ ಪ್ರಾಣ ಭಯ ಇದೆ, ಎಲ್ಲಿ ಹೋದ್ರೂ ಬದುಕ್ಲಿಕ್ಕೆ ಆಗೋದಿಲ್ಲ. ಏನಾಗಿರುತ್ತೆ ಅಂದ್ರೆ ಈ ರಮಣಕ ದ್ವೀಪ ಅಂತ ಇರುತ್ತೆ. ಈ ರಮಣಕ ದ್ವೀಪದಲ್ಲಿ ಬಹಳ ಸರ್ಪಗಳು ವಾಸ ಮಾಡ್ತವೆ. ಸಮುದ್ರದ ಮಧ್ಯಭಾಗ ಒಂದು ದ್ವೀಪ, ಅದು ಐಲ್ಯಾಂಡ್. ಅಲ್ಲಿ ಸರ್ಪಗಳೆಲ್ಲ ವಾಸ ಮಾಡ್ತವೆ. ಅವುಗಳು ಏನು ನಿಯಮ ಇಟ್ಕೊಂಡಿದ್ರೆ ಪ್ರತಿ ಅಮಾವಾಸ್ಯೆ ಗರುಡನಿಗೆ ಬಲಿ ಕೊಡ್ತಾ ಇದ್ರಂತೆ ಸರ್ಪಗಳು. ಒಬ್ಬೊಬ್ಬರು ಸರ್ಪದ ಮನೆಯಿಂದ ಇಷ್ಟಿಷ್ಟು ಬಲಿ ಅಂತ ಹೋಗಿ ಇಡ್ಬೇಕು. ಒಂದು ದಿನ ಏನಾಗಿದೆ, ಗರುಡ ತಿರ್ಲಿಕ್ಕೆ ಅಂತ ಬಂದಾಗ ಅಮಾವಾಸ್ಯೆ ಈ ಕಾಳಿಂಗನ ಮನೆಯ ಸರದಿ ಬಂದಿದೆ, ದುರಹಂಕಾರ ತೋರಿಸ್ದ. ಅವನು ನಮ್ಮ ದೊಡ್ಡಮಚ್ಚಕಮ್ಮನ ಮಕ್ಕಳು, ನಾವೆಲ್ಲ ಒಂದೇ ತಿಂದ ಮಕ್ಕಳು, ಅವನಿಗೆ ನಾವು ಹೆದರ್ಕೋಬೇಕು, ಇಡಬೇಕು. ಅವಾಗ ಗರುಡನಿಗೆ ಗೊತ್ತಾಯ್ತು, ನನಗೆ ದುರಹಂಕಾರ ತೋರಿಸ್ತೇನೆ, ಮಾಡ್ತೀನಿ ಅಂತ ಹೇಳಿ ಅವನನ್ನೇ ಕೊಲ್ಲಿಕ್ ಬಂದಂತೆ. ಕೊಲ್ಲಿಕ್ ಬಂದಾಗ ಎಲ್ಲಿ ಹೋದ್ರು ಬಿಡದೆ ಇದ್ದಾಗ ಈ ಯಮುನೆಯ ಮಡುವಲ್ಲಿ ಬಂದು ಸೇರ್ಕೊಂಡಿದ್ದ. ಇಲ್ಲಿ ಮಾತ್ರ ಯಾಕೆ ಬದುಕೊಂಡ ಅಂತಂದ್ರೆ, ಸೌಕರ್ಯ ಮುನಿಗಳು ತಪಸ್ ಮಾಡ್ತಾ ಇದ್ದ ಜಾಗ ಹಿಂದೆ. ಅವ್ರು ತಪಸ್ ಮಾಡೋ ಕಾಲಕ್ಕೆ ಅಲ್ಲೆಲ್ಲ ಮೀನುಗಳಿದ್ವು. ಆ ಮೀನುಗಳು ಅವುಗಳನ್ನು ತಿನ್ನೋಣ ಅಂತ ಗರುಡ ಬರ್ತಿದ್ದಂತೆ. ಆದ್ರೆ ಆ ಮೀನುಗಳಿಗೆ ಸೌಕರ್ಯ ಮುನಿಗಳಿಗೆ ಒಂದು ಸ್ನೇಹ. ಹಾಗಾಗಿ ಅವೆಲ್ಲ ಬಂದು ಪ್ರಾರ್ಥನೆ ಮಾಡಿದ್ವು, ನಮ್ಮನ್ನು ಬಂದು ಗರುಡ ತಿಂತಾನೆ, ಹಾಗಾಗಿ ನೀವೇ ರಕ್ಷಣೆ ಮಾಡ್ಬೇಕು. ಇವ್ರು ಹೇಳಿದ್ರು, ಗರುಡ ಇಲ್ಲಿ ಬರಬೇಡ, ಇದು ತಿನ್ಲಿಕ್ಕೆ ಹೋಗ್ಬೇಡ ಅಂತ ಹೇಳಿ. ಅದಕ್ಕೆ ಗರುಡ ಏನ್ ಮಾಡಿದೆ, ಚೆನ್ನಾಗಿ ಆಹಾರ ಸಿಗುತ್ತೆ, ಯಾವ್ದಾದ್ರು ಒಂದು ಒಳ್ಳೆ ಅಂಗಡಿ ನೋಡ್ಕೊಂಡ್ರೆ ನಾವ್ ಅಲ್ಲೇ ಫಿಕ್ಸ್ ಆಗ್ಬಿಡ್ತೀವಿ. ಏನ್ ಸಾಮಾನ್ ತಗೊಂಡ್ರು ಅಲ್ಲೇ, ಏನ್ ತಿಂದ್ರು ಅಲ್ಲೇ, ಮತ್ತೊಂದ್ ಮಾಡಿದ್ರು ಅಲ್ಲೇನೆ. ಹಾಗೆ ಗರುಡ ಅದೇ ಜಾಗಕ್ಕೆ ಬಂದು ತಿಂತಾ ಇದ್ದ. ಸೌಭರಿ ಮುನಿಗಳು ಹೇಳಿದ್ರು, ಇನ್ನೊಂದ್ ಸಾರಿ ನೀನೇನಾದ್ರೂ ಇಲ್ಲಿ ಬಂದು ತಿಂದು ನನ್ನ ಮಾತನ್ನು ಮೀರಿದೆ ಅಂದ್ರೆ ಭಗವಂತನ ಮೇಲೆ ಆಣೆ ಅಂತ ಅಂದ್ಬಿಟ್ರು. ದೇವರ ಮೇಲೆ ಆಣೆ, ನಿನ್ನ ಒಡೆಯನ ಮೇಲೆ ಆಣೆ, ಹಾಗಾಗಿ ತಿನ್ಲಿಕ್ಕೆ ಹೋಗ್ಬಾರ್ದು. ದೇವ್ರ ಮೇಲೆ ಆಣೆ ಹಾಕಿದ್ರೆ ಹೆಂಗ್ ಬರ್ತಾರೆ ಗರುಡ ದೇವರು? ಹಾಗಾಗಿ ಬರೋದಿಲ್ಲ ಅಂದಾಗ ಅವನಿಗೆ ಗೊತ್ತಿತ್ತು, ಇದೊಂದೇ ಜಾಗ ನನಗೆ ಒಳ್ಳೆ ಉಳ್ಕೊಳ್ಳಿಕ್ ಅನುಕೂಲ. ಬಂದ ಭಯಕ್ಕೆ ಬಂದವನು ಸುಮ್ಮನೆ ಇರಬೇಕು. ಎಲ್ಲ ಸುತ್ತ ಇದನ್ನೆಲ್ಲ ಸುತ್ತ ಹಾಕ್ಬೋದು, ಬಂದ ಪ್ರಾಣಿಗಳನ್ನೆಲ್ಲ ಅಲ್ಲಿ ಎಷ್ಟು ಭಯ ಇತ್ತು ಅಂದ್ರೆ ಯಾವ ಹಕ್ಕಿಯೂ ಆ ಸೌಭರಿ ಹೃದಯದ ಮೇಲೆ ತಿರುಗಾಡ್ತಾ ಇದ್ದಿಲ್ಲ ಅಂತ ಬರೆಯುತ್ತೆ ಭಾಗವತ. ಭಯ ಅವುಗಳಿಗೆ, ಆ ವಿಷದ ಜ್ವಾಲೆ ಎಲ್ಲಿ ಬರುತ್ತೆ, ವಿಷದ ಗಾಳಿ ಸೋಂಕಿತ ಸತ್ತು ಹೋಗ್ತಾ ಇದ್ವು. ಹಾಗಾಗಿ ಇಂಥ ಕೆಲಸ ಮಾಡಿದ್ದಕ್ಕೆ ಕೃಷ್ಣ ಹೇಳಿದ, ನೀನ್ ದುರಹಂಕಾರನೇ ಎಲ್ಲದಕ್ಕೂ ಕಾರಣ, ಹಾಗಾಗಿ ಇಲ್ಲಿಂದ ಹೊರಟು ಬಿಡು ನೀನು. ನಾನು ಹೊರಟ್ರೆ ಮತ್ತೆ ಗರುಡ ಕೊಲ್ತಾನಲ್ಲ, ಕೊಲ್ಲೋದಿಲ್ಲ. ನನ್ನ ಪಾದದ ಗುರುತು ನಿನ್ನ ಹೆಡೆಯ ಮೇಲಿದೆ, ಕುಣಿದು ಬಿಟ್ಟಿದ್ದೀನಲ್ಲ, ಎಲ್ಲ ಪಾದದ ಗುರುತಿದೆ. ನನ್ನ ಪಾದದ ಗುರುತು ಎಲ್ಲಿರುತ್ತೋ ಅಂಥ ಜಾಗದಲ್ಲಿ ಅಂಥವರನ್ನ ಯಾರು ಕೂಡ ನಿಗ್ರಹ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಗರುಡ ನಿನ್ನನ್ನು ಬಿಡ್ತಾನೆ, ಹೋಗಿ ಅಹಂಕಾರವನ್ನು ಬಿಟ್ಟು ಬದುಕು ಅಂತ ಆ ಕಾಳಿಂಗನ ಮರ್ದನವನ್ನ ಮಾಡಿ ಕಳಿಸ್ತಾನೆ. ನಮಗೂ ಒಂದು ಸಂದೇಶ, ಭಗವಂತನ ಲಾಂಛನಗಳನ್ನು ನಾವು ಧಾರಣೆ ಮಾಡ್ಬೇಕು. ಶಂಖ, ಚಕ್ರ, ಗದ, ಪದ್ಮ, ನಾರಾಯಣ ಮುದ್ರೆ ಇದೆ, ಗುರುಮಂತ್ರಕ್ಕೆ ಹೇಳ್ತಕ್ಕಂತಹ ಕೆಲವು ಮುದ್ರೆಗಳಿದ್ದಾವೆ. ಇದನ್ನೆಲ್ಲ ನಾವು ಧಾರಣೆ ಮಾಡ್ಬೇಕು. ಆವಾಗ ಯಮದೂತರು ನಮ್ಮನ್ನ ತಡಿಲಿಕ್ಕೆ ಆಗೋದಿಲ್ಲ ಅಂತ. ಗೋಪಿಚಂದನ ಹಚ್ಕೊಳ್ತೀವಲ್ಲ, ವಾದರಾಜರು ಸಂಚಾರ ಮಾಡ್ತಾ ಈ ಗೋಪಿ ತಲಾಬ್ಗೆ ಹೋಗಿರ್ತಾರೆ. ಗೋಪಿ ತಲಾಬ್ಗೆ ಹೋದಾಗ ಅಲ್ಲಿ ಗೋಪಿಚಂದನದ ಗಡ್ಡೆಗಳೆಲ್ಲ ಸಿಗೋ ಜಾಗ. ಅವ್ರು ಹೇಳ್ತಾರೆ, ಈ ಗೋಪಿಚಂದನ ಹಚ್ಕೊಳ್ಳೋದ್ರ ಲಾಭ ಏನು ಅಂತಂದ್ರೆ, ಮೊದಲನೇದಾಗಿ ಈಗ ಊರ್ಧ್ವಪುಂಡ್ರ ಮಾಡ್ಕೊಳ್ತೀವಿ. ಊರ್ಧ್ವಪುಂಡ್ರ ಮಾಡಿ ಮಧ್ಯದಲ್ಲಿ ನಾವು ಸ್ಥಳವನ್ನ ಬಿಟ್ಟು ಮೇಲ್ವರೆಗೂ ಹಚ್ಕೊಳ್ತೀವಿ. ಅದು ಯಾವ್ದಕ್ ಹಾದಿ ಅಂತಂದ್ರೆ ಮೋಕ್ಷಕ್ಕೆ ಹಾದಿ ಅಂತ ವಾದರಾಜರು ಹೇಳ್ತಾರೆ. ಪುರಾಣದಲ್ಲೆಲ್ಲ ವೇದದಲ್ಲಿ ಬಂದ ವಿಷಯ ಊರ್ಧ್ವಪುಂಡ್ರ ಧಾರಣೆಯ ಬಗ್ಗೆ. ಇದು ಮೋಕ್ಷಕ್ಕೆ. ಯಾಕೆ? ಮೇಲ್ಭಾಗದಲ್ಲೇ ತುರಿಯ ನಾಮಕ ವಾಸುದೇವರು, ಮೋಕ್ಷಪ್ರದ ವಾಸುದೇವ, ಅವನಲ್ಲಿ ಹೋಗ್ಲಿಕ್ಕೆ ಇದು ಹಾದಿ ಅಂತ ಹೇಳ್ತಾರೆ. ಅದ್ರ ಜೊತೆ ಇನ್ನೊಂದೇನು ಅಂತಂದ್ರೆ, ಹಾಲೇ ಎಲ್ಲಿಖಿತಂ ಧುನೋತಿ ವಿವಿಧಾಂ ಲೇಖಾಂ ವಿಧಾತ್ರಾ ಕೃತಾಂ ಅಂತ ಬರೀತಾರೆ. ಬ್ರಹ್ಮದೇವರು ನಮ್ಮ ಹಣೆ ಬರದಲ್ಲಿ ಹಿಂಗೇ ಆಗ್ಬೇಕು ಅಂತ ಬರೆದಿರ್ತಾರಲ್ಲ, ಅದನ್ನ ಬದಲಾಯಿಸುವ ಶಕ್ತಿ ಕೇವಲ ಪರಮಾತ್ಮನ ಪಾದಸ್ಪರ್ಶವಾದ ಗೋಪಿಚಂದನಕ್ಕಿದೆ ಅಂತ ಬರೀತಾರೆ ರಾಜರು. ಭಗವಂತನ ಪಾದ ಸ್ಪರ್ಶವನ್ನ ಹೊಂದಿದ ಈ ಧೂಳು ಏನಿದೆ ಅಲ್ಲ, ಮೃತ್ತಿಕೆ ಗೋಪಿ, ಆ ಗೋಪಿಗೆ ಬ್ರಹ್ಮದೇವರು ನಮ್ಮಲ್ಲಿ ಬರದ ಯಾವ್ದಾದ್ರು ಒಂದು ದುಷ್ಟ ಪ್ರಾರಬ್ಧ ಇತ್ತು ಅಂದ್ರೆ ಅದನ್ನ ಬದಲಾಯಿಸ್ತಾರೆ. ಅಂತ ಕರ್ಮವನ್ನ ಪರಮಾತ್ಮನ ಪಾದಸ್ಪರ್ಶ ಹೊಂದಿದ ಮಣ್ಣಿಗಿದೆ ಅಂತಂದ್ರೆ ಅದನ್ನ ಧಾರಣೆ ಮಾಡ್ತೀವಿ ಅಂತಂದ್ರೆ ನಮ್ದು ಅಹೋಭಾಗ್ಯ ಅಂತ ಅನ್ಕೊಳ್ಬೇಕು. ಇಂಥ ಪರಂಪರೆಯಲ್ಲಿ ಬಂದಿದ್ದೀವಿ. ಹಾಗಾಗಿ ಜನ್ಮ ಜನ್ಮಾಂತರದ ಸುಕೃತ ಅಂತ ಭಾವಿಸ್ಬೇಕು. ಆ ಲಾಂಛನ ಇದ್ದದ್ದಕ್ಕೆ ಗರುಡನ ಭಯದಿಂದ ಕಾಳಿಂಗ ಬದುಕಿದ. ಇಂಥ ಲಾಂಛನವನ್ನ ನಾವು ಧಾರಣೆ ಮಾಡಿದ್ರೆ ಎಂಥದ್ದೇ ಭಯ ನಮಗ್ ಬರೋದಿಲ್ಲ. ಭಯ ಉಂಟೆ ಹರಿಯ ಭಕ್ತರಿಗೆ ಅಂತ ಹೇಳ್ತಾರೆ ದಾಸರಾಯ.
ಹಾಗೆ ಭಗವಂತನ ಲಾಂಛನಗಳನ್ನು ಧಾರಣೆ ಮಾಡಬೇಕು ಅನ್ನುವ ಸಂದೇಶ ಈ ಕಾಳಿಂಗನ ಕಥೆಯಲ್ಲಿ ಗೊತ್ತಾಗ್ತದೆ. ಸರಿ, ಇಷ್ಟ ಆಯ್ತು. ಇಷ್ಟ ಆದ ಕೂಡಲೇ ಎಲ್ಲರೂ ಸುಸ್ತಾಗ್ಬಿಟ್ಟಿದ್ರಂತೆ. ಸುಸ್ತಾದಾಗ ಕೃಷ್ಣ ಮಾತ್ರ ಸ್ವಲ್ಪ ಹೊತ್ತು ಬರ್ತೀನಿ ಅಂತ ಹೋದ ಮನೆಗೆ. ಹೋದಾಗ ಯಶೋದೆ ಆಶ್ಚರ್ಯ, ತಾನು ಹಾಕಿದ್ದೆಲ್ಲ ಏನೂ ಇಲ್ಲ ಕೃಷ್ಣನ ಮೈ ಮೇಲೆ. ಏನ್ ಕೃಷ್ಣ ಹಿಂಗ್ ಬಂದ್ಬಿಟ್ಟಿದ್ದಿ, ಇದೆಲ್ಲ ಯಾರು ಕೊಟ್ರು ಅಂತ ಕೇಳಿದ. ಅಮ್ಮ, ನಾಗಮಾಮಿಗಳು ಕೊಟ್ರು ನನಗೆ ಅಂತಂದ್ ಕೃಷ್ಣ. ನಾಗನ ಪತ್ನಿಯರು ಅವರೆಲ್ಲರೂ ಕೊಟ್ಟರು ನನಗೆ. ಏನ್ ಕೊಟ್ಟಿದ್ದಾರೆ ಅಂದ್ರೆ ಅವರೆಲ್ಲ ನಾಗಲಾಂಛನ ಇರುವ ಈ ಕಡಗಗಳು, ಕಾಲಿಗೆ ಹಾಕೊಳ್ಳೋ ಗೆಜ್ಜೆಗಳು, ಟೊಂಕಕ್ಕೆ ಹಾಕೊಳ್ಳೋ ಉಡುದಾರ, ಭುಜಕೀರ್ತಿ ಅಂತ ಬರುತ್ತೆ, ಅದೊಂದು ಹಿಂಗ್ ಸರ್ಪ ಚಿಹ್ನೆ ಇರೋ ಒಂದು ಕಿರೀಟ ಎಲ್ಲ ಹಾಕೊಟ್ಬಿಟ್ಟಿದ್ರಂತೆ ಕೃಷ್ಣನಿಗೆ. ಬಹಳ ಖುಷಿ ಆಗ್ಬಿಟ್ಟಿದ್ ಕೃಷ್ಣನಿಗೆ. ಹೊಸ ಸಾಮಾನು ಕೊಟ್ರೆ ಎಲ್ಲರೂ ಹಾಕೊಂಡ್ ಬರ್ತಾರೆ. ಯಾರು ಕೊಟ್ಟಿದ್ದು? ಇಲ್ಲ, ಕಾಳಿಂಗನ ಪತ್ನಿಯರೆಲ್ಲ ನನಗೆ ಕೊಟ್ರು ಅಂತ ಕೃಷ್ಣ ಹೇಳಿದ್ನಂತೆ. ಸರಿ, ಇಷ್ಟ ಆಯ್ತು. ಇದಾದ್ಮೇಲೆ ರಾತ್ರಿ ಮಲಗಿದ್ದಾರೆ ಅವರೆಲ್ಲ ಹೊರಗಡೆ, ಕಾಡಲ್ಲಿ ಮಲಗಿದ್ದಾರೆ. ಮಲಗಿದಾಗ ಕಾಡ್ಗಿಚ್ಚು ಬಂತು, ಧಗಧಗ ಅಂತ ಆವರಿಸ್ತಾ ಇದೆ. ಕೃಷ್ಣ ಕೃಷ್ಣ ಮಹಾಭಾಗ ಹೇರಾಮಾಮಿತ ವಿಕ್ರಮ ಏಷ ಘೋರತಮೋ ಒಂದು ಸ್ಥಾವಕಾನ್ ಗ್ರಸತೆ ಇನಃ. ಕೃಷ್ಣ ಕಾಪಾಡಪ್ಪ. 2 ಬಾರಿ ಕಾಡ್ಗಿಚ್ಚನ್ನು ಕುಡಿದ ಭಗವಂತ. ಆ ಎಲ್ಲ ಕಾಡ್ಗಿಚ್ಚು ಸರ ಅಂತ ಆವರಿಸ್ಕೊಂಡು ಬರೋ ಕಾಲಕ್ಕೆ ಎಲ್ಲರೂ ಪ್ರಾರ್ಥನೆ ಮಾಡಿದ್ರು, ಇದು ತಾಪ ಸಹಿಸ್ಲಿಕ್ಕೆ ಆಗ್ತಾ ಇಲ್ಲ ನಮಗೆ. ಆವಾಗ ಭಗವಂತ ಅದನ್ನು ಪಾನ ಮಾಡಿದ. ವಾದರಾಜರು ಹೇಳ್ತಾರೆ, ಈ ವಿಷಯದಲ್ಲಿ ಆಶ್ಚರ್ಯವೇ ಇಲ್ಲ ಅಂತ. ಮುಖಾದಿಂದ್ರಶ್ಚಾಗ್ನಿಶ್ಚ ಪ್ರಾಣಾದ್ವಾಯುರಾಜಾಯತ. ಪುರುಷ ಸೂಕ್ತ. ಮುಖದಿಂದ ಅಗ್ನಿ ಉತ್ಪನ್ನವಾದದ್ದು. ಅದು ಯಾವ ಭಾಗದಿಂದ ಬಂತೋ ಅದೇ ಭಾಗದಲ್ಲಿ ಪರಮಾತ್ಮ ಮತ್ತು ಸ್ವೀಕಾರ ಮಾಡಿಬಿಡ್ತಾನೆ. ಹಾಗಾಗಿ ದೇವರು ಇದನ್ನು ಸ್ವೀಕಾರ ಮಾಡೋದ್ರಲ್ಲಿ ಆಶ್ಚರ್ಯ ಇಲ್ಲ ಅವನಿಗೆ, ಆದ್ರೆ ನಮಗದ ಆಶ್ಚರ್ಯ ಅಂತ. ರಾಮಾವತಾರದಲ್ಲಿ ಎಲ್ಲೂ ಭಗವಂತ ತಾನು ಭಗವಂತ ಅನ್ನೋದನ್ನ ತೋರಿಸ್ಕೊಳ್ಳಿಲ್ಲ ರಾಮಚಂದ್ರ. ಬರೀ ಮನುಷ್ಯರಂಗೆ ನಟನೆ ಮಾಡಿದ. ಲಕ್ಷ್ಮಣ ಹೇಳ್ತಾನೆ, ಅಲ್ಲಣ ಯಾಕೆ ಇಷ್ಟು ಬೇಸರ ಆಗ್ತಾ ಇದ್ದೀನಿ ನೀನು? ಎಷ್ಟೋ ಕಡೆ ಈ ಋತುಗಳ ಮೋಡಗಳೆಲ್ಲ ಒಟ್ಟಾಕೊಂಡಾಗ ರಾಮ ವಿಲಾಪ ಮಾಡ್ತಾ ಇದ್ದಾನೆ. ದುಃಖ ಆಗ್ತದೆ, ಕಣ್ಣೀರು ಸುರಿಸ್ತಾವ. ಅಯ್ಯೋ, ನನ್ ಸೀತೆನ ಬಿಟ್ಬಿಡಿ, ಹೆಂಡತಿನ ತವ್ರ ಮನೆ ಕಳಿಸಿರೋ ಹೊಸದಾಗಿ ಮದುವೆ ಆದ ಗಂಡ ಹೆಂಡತಿನ ತವ್ರ ಮನೆ ಕಳಿಸಿದಾಗ ಜೋರಾಗಿ ತಾನು ಕಷ್ಟ ಪಡ್ತಿರ್ತಾನೆ, ಮನಸ್ಸಲ್ಲೇ ದುಃಖ ಪಡ್ತಾ ಇರ್ತಾನೆ. ಹಂಗೆ ರಾಮ ಪಡ್ತಾ ಇದ್ದ ಅಂತ ನೋಡಿದವ್ರಿಗೆಲ್ಲ ಮನುಷ್ಯನೇ ಅಂತ ಅನ್ಕೊಳ್ಬೇಕು. ಆದ್ರೆ ಕೃಷ್ಣಾವತಾರ ಹಂಗಿಲ್ಲ. ಹಾವಿನ ಮೇಲೆ ಕುಣಿದ, ಅದಾದ್ಮೇಲೆ ಕೂತನಿಯ ವಿಷಪಾನ ಮಾಡಿದ ಭಗವಂತ. ಅಮಾನುಷವಾದ ಕಾರ್ಯವನ್ನ ಮಾಡಿದ. ಕಾಡ್ಗಿಚ್ಚನ್ನ ಕುಡಿದ. ಯಾರು ಬೆಂಕಿಯನ್ನು ಕುಡಿಲಿಕ್ಕೆ ಸಾಧ್ಯ? ಹಾಗಾಗಿ ಇಂಥ ಅಪೂರ್ವವಾದ ಕಾರ್ಯ ಭಗವಂತ ಮಾಡಿದ ಅಂತ ಕಾಡ್ಗಿಚ್ಚಿನ ಪ್ರಸಂಗವನ್ನು ನಿರೂಪಣೆ ಮಾಡ್ತಾರೆ. ಇದಾದ ಮೇಲೆ ಅವ್ರ ವಿಶೇಷ ಏನಂದ್ರೆ ಹಸುಗಳನ್ನ ಬೆಳೆಸ್ಬೇಕು, ಹಸುಗಳನ್ನ ಮೇಯಿಸ್ಬೇಕು. ಇಲ್ಲೂ ಒಂದು ಸಂದೇಶ ಇದೆ. ದುಡಿದು ಜೀವನ ಮಾಡುವಂತಿದ್ರ ಅರ್ಥ. ಯಾಕೆ? ಹಸುಗಳನ್ನ ಮೇಯಿಸೋದು ಕೃಷ್ಣನ ಕೆಲಸ. ಮಂಚು ಮಾಡಿದ್ರೆ ನಾನು ಅಂದಗೋಪನ್ ಮಗ ಕೂತಲೆ ಎಲ್ಲ ಕೊಡ್ಲಿ ಅಂತ ಅನ್ಬೋದಿತ್ತು. ಅನ್ನಿಲ್ಲ ಕೃಷ್ಣ. ಬಲರಾಮನು ಅಷ್ಟೇ, ಅವನು ನೇಗಿಲು ಏನಕ್ಕೆ ಇಟ್ಕೊಂಡಿದ್ದ? ಕೃಷಿ ಮಾಡ್ಲಿಕ್ಕೆ ಅಂತ ಇಟ್ಕೊಂಡಿದ್ದ, ಉಳುಮೆ. ಇದೆಲ್ಲ ಮಾಡ್ಲಿಕ್ಕೆ ತಾವು ಕಾರ್ಯವನ್ನ ಮಾಡಿ ತೋರಿಸಿದ್ರು, ಹೆಂಗ್ ಬದುಕ್ಬೇಕು ಅನ್ನೋದು ತೋರಿಸಿದ್ರು. ಕೃಷ್ಣ ನುಡಿದಂತ ನಡಿ, ರಾಮ ನಡೆದಂತ ನಡಿ ಅನ್ನೋದಕ್ಕೆ ಇದು ಸಾಕ್ಷಿ. ಇಷ್ಟ ಆಯ್ತು. ಇದಾದ್ಮೇಲೆ ಗೋಪಿಕೆಯರೆಲ್ಲ ಆ ವಸ್ತ್ರಾಪಹಾರ ಮಾಡಿದ ಪ್ರಸಂಗ ಹೇಳ್ತಾರೆ. ಗೋಪಿಕೆಯರು ಬೆಳಿಗ್ಗೆ ಬೇಗ ಎದ್ದು ನದಿಯಲ್ಲಿ ಸ್ನಾನ ಮಾಡ್ಬೇಕಂತೆ. ಕೃಷ್ಣನೇ ನಮಗೆ ಪತಿಯಾಗ್ಲಿ ಅಂತ ಪ್ರಾರ್ಥನೆ ಮಾಡೋರು. ಕಾತ್ಯಾಯಿನಿ ಮಹಾಮಾಯೇ ಮಹಾಯೋಗಿನ್ಯಧೀಶ್ವರಿ ನಂದಗೋಪಸುತಂ ದೇವಂ ಪತಿಮ್ಮೆ ಕುರುತೆ ನಮಃ. ಲಕ್ಷ್ಮೀ ದೇವಿಯ ಪೂಜೆ ಮಾಡೋರು. ಕಾತ್ಯಾಯಿನಿ ಮಹಾಮಾಯೇ, ಭಗವಂತ ನಮಗ್ ಮಗ ಆಗ್ಬೇಕು, ಕೃಷ್ಣ ಪರಮಾತ್ಮ ಪತಿ ಆಗ್ಬೇಕು. ಹಾಗಾಗಿ ಅವನು ಗಂಡ ಆಗೋ ಥರ ನೀನು ಅನುಗ್ರಹ ಮಾಡು ಅಂತ ಕಾತ್ಯಾಯಿನಿ ವ್ರತ ಅಂತ ಮಾಡ್ತಿದ್ದ. ಬೆಳಿಗ್ಗೆ ಬೇಗ ಎದ್ದು ನದಿಯಲ್ಲಿ ಸ್ನಾನ ಮಾಡಿ ಶುದ್ಧವಾಗಿ ಆ ಲಕ್ಷ್ಮಿಯ ಪೂಜೆಯನ್ನ ಮಾಡ್ಬೇಕು. ಹಿಂಗ್ ಮಾಡ್ತಾ ಇದ್ದಾರೆ. ಕೃಷ್ಣ ಬಂದಾಗ ಇವರೆಲ್ಲ ಸ್ನಾನ ಮಾಡ್ತಿದ್ದಾರೆ. ಸ್ನಾನ ಮಾಡೋ ಕಾಲಕ್ಕೆ ಅವ್ರದೆಲ್ಲ ವಸ್ತ್ರ ಎತ್ಕೊಂಡು ಹೋದ ಭಗವಂತ. ಎತ್ಕೊಂಡು ಹೋಗಿ ಮರದ ಮೇಲೆ ನಿಂತ. ಅವ್ರು ಸ್ನಾನ ಮುಗಿಸಿ ಬರ್ತಾರೆ, ವಸ್ತ್ರಗಳು ಕಾಣಿಸ್ತಿಲ್ಲ. ಏನು ಅಂತ ನೋಡಿದ್ರೆ ಕೃಷ್ಣ ಮೇಲ್ಗಡೆ ತುಂಬ ಕೂತ್ಕೊಂಡ್ಬಿಟ್ಟಿದ್ದಾನೆ. ನಮ್ಮ ಕಳ್ಳ ಕೃಷ್ಣ ಎಲ್ಲ ಬಟ್ಟೆ ತಗೊಂಡು ಹಿಂಗ್ ಕೂತ್ಕೊಂಡ್ಬಿಟ್ಟಿದ್ದಾನೆ ಮೇಲೆ ಹೋಗಿ. ಇವ್ರು ನೋಡಿದ್ರು, ಬಟ್ಟೆ ಕೊಡು ನೀನು. ಕೊಡಲ್ಲ ಅಂದ ಕೃಷ್ಣ. ನಾನೇ ಕೊಡ್ಲಿ? ಕೊಡಲ್ಲ ಬಟ್ಟೆ ಅಂದ. ನೀನ್ ಕೊಡ್ತೀಯೋ ಇಲ್ಲೋ, ದೇಹಿ ವಾಸಾಂಸಿ ಸರ್ವಜ್ಞ ನೋಚೇದ್ ರಾಜ್ಞೇ ಬ್ರುವಾಮಹೆ. ನೀನ್ ಕೊಡ್ಲಿಲ್ಲ ಅಂದ್ರೆ ನಂದಗೋಪನ ಹತ್ರ ಹೋಗಿ ದೂರ ಕೊಡ್ತೀವಿ ನಿನ್ ಮೇಲೆ ಅಂತಂದ್ರು ಅವರು. ಕೊಡ್ರಿ ಹೋಗಿ ಅಂದ ಕೃಷ್ಣ. ಎಷ್ಟು ಧೈರ್ಯ ಇರ್ತದೆ? ನೀರೊಳಗಿದ್ದು ವಿವಸ್ತ್ರರಾಗಿ ಸ್ನಾನ ಮಾಡ್ತಾ ರಾಜನ ಹತ್ರ ದೂರ ಕೊಡ್ತೀವಿ, ಕೊಡ್ರಿ ಹೋಗಿ ಅಂತಂದ ಕೃಷ್ಣ. ಹೆಂಗ್ ಕೊಡ್ಲಿಕ್ಕೆ ಸಾಧ್ಯ? ಬಟ್ಟೆ ಆದ್ರೂ ಬೇಕು ಹಾಕೊಂಡು ಹೋಗ್ಲಿಕ್ಕೆ. ಎಲ್ಲರೂ ವಿವಸ್ತ್ರರಾಗಿದ್ದಾರೆ. ಆವಾಗ ಕೃಷ್ಣ ಅಂದ, ಮೊದಲು ಮೇಲ್ಗಡೆ ಬನ್ನಿ ನೀವು, ಅದಾದ್ಮೇಲೆ ವಸ್ತ್ರ ಕೊಡ್ತೀನಿ ಅಂತ. ಅವ್ರೆಷ್ಟು ಕೇಳಿದ್ರು ಕೊಡ್ಲಿಲ್ಲ. ಮೇಲ್ಗಡೆ ಬನ್ನಿ ಅಂತ. ಬಂದಾದ್ಮೇಲೆ ದೇವರು ವಸ್ತ್ರವನ್ನ ಕೊಟ್ಟಂತೆ. ಕೊಟ್ಟಾಗ ಅವ್ರಿಗೆ ಹೇಳ್ತಾನೆ, ಯಾಕೆ ವಸ್ತ್ರ ತಗೊಂಡ ಗೊತ್ತಾ? ಮೊದಲನೇದಾಗಿ ನದಿಯಲ್ಲಿ ಸ್ನಾನ ಮಾಡೋ ಕಾಲಕ್ಕೆ ಯಾವತ್ತೂ ವಿವಸ್ತ್ರರಾಗಬಾರದು. ಅದೊಂದು ಸಂದೇಶ. ವಿವಸ್ತ್ರರಾಗಬಾರ್ದು. ಮೇಲ್ಗಡೆ ಬಂದವ್ರು ಒಂದೇ ಕೈಲಿ ನಮಸ್ಕಾರ ಮಾಡಿದ್ರು. ಕೃಷ್ಣ ತಪ್ಪಾಯ್ತು ಅಂದ್ರಂತ. ಕೃಷ್ಣ ಅಂದ, ಒಂದೇ ಕೈಲಿ ಯಾವತ್ತೂ ನಮಸ್ಕಾರ ಮಾಡಬಾರ್ದು. ಏಕ ಹಸ್ತ ಪ್ರಣಾಮಶ್ಚ ಏಕಾಚೈವ ಪ್ರದಕ್ಷಿಣ ಅಕಾಲ ದರ್ಶನಂ ವಿಷ್ಣೋಹೋ ಹಂತಿ ಪುಣ್ಯಂ ಪುರಾಕೃತಂ ಅಂತ ಧರ್ಮಶಾಸ್ತ್ರದ ಮಾತು. ಒಂದೇ ಕೈಲಿ ನಮಸ್ಕಾರ ಮಾಡೋದು ದೇವರಿಗೆ. ಒಂದೇ ಪ್ರದಕ್ಷಿಣೆ ಮಹಾವಿಷ್ಣುವಿಗೆ ಹಾಕೋದು.
ಯಾವಾಗ ಬೇಕಾದ್ರೂ ಅವಾಗ ದೇವಸ್ಥಾನಕ್ಕೆ ಹೋಗ್ತೀನಿ, ನಾನು ದರ್ಶನ ಮಾಡ್ತೀನಿ ಅಂತ ಅನ್ನೋದು, ಇದೆಲ್ಲ ಅಲ್ಲಿವರೆಗೂ ಮಾಡಿದ ಪುಣ್ಯವನ್ನೆಲ್ಲ ತೊಡೆದಾಕತ್ತಿಂತ 3 ಕೃತ್ಯಗಳು ಅಂತ ಹೇಳುತ್ತೆ ಧರ್ಮಶಾಸ್ತ್ರ. ಹಾಗಾಗಿ ಒಂದೇ ಕೈ ನಮಸ್ಕಾರ ಮಾಡಬಾರ್ದು, 2 ಕೈನ ಜೋಡಿಸ್ಬೇಕು. 2 ಕೈಯನ್ನ ಜೋಡಿಸಿ ಮನಪೂರ್ವಕ ನಮಸ್ಕಾರ. ಯಾಕೆ? 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು, ಮನಸ್ಸು, ಏಕಾದಶ ಇಂದ್ರಿಯಗಳಿಂದ ಸ್ವಾಮಿ ನಾವು ನಿನ್ನ ಅಧೀನ, ತ್ವದಧೀನಂ ರಾಯರು ಹೇಳ್ತಾರಲ್ಲ ಪ್ರಾತ ಸಂಕಲ್ಪ, ತ್ವದಧೀನಂ ನಿನ್ನ ಅಧೀನನಾಗಿದ್ದೇನೆ ಎನ್ನುವ ಭಾವದಲ್ಲಿ ನಮಸ್ಕಾರ ಮಾಡಬೇಕು. ಒಂದೇ ಕೈ ನಮಸ್ಕಾರ ಮಾಡೋದು. ಕೃಷ್ಣ ಅಂದ ಇದು ತಪ್ಪು, ವಿವಸ್ತರಾಗಿ ಸ್ನಾನ ಮಾಡಿದ್ದು ತಪ್ಪು, ನನ್ನ ಮುಂದೆ ಬರ್ಲಿಕ್ಕೆ ನಿಮಗೆ ಯಾಕೆ ನಾಚಿಕೆ ಅಂದ ಕೃಷ್ಣ. ನಾನೇ ಗಂಡ ಆಗ್ಬೇಕು ಅಂತ ಬಯಸೋರು ನೀವು, ಅಂಥದ್ರಲ್ಲಿ ಇಂಥ ತಪ್ಪು ಮಾಡಿದಿರಿ, ಪಾಠ ಕಲ್ಸೋಣ ಅಂತ ನಾನು ಬಂದಾಗ ಹಿಂಗೆ ಯಾಕೆ ಬಂದ್ರಿ ನೀವು, ನನ್ನ ಮುಂದೆ ಬರಲ್ಲ ಅಂತ ಯಾಕಂದ್ರೆ ನೀವು. ಅದಕ್ಕೆ ಅವರೆಲ್ಲ ತಪ್ಪಾಯ್ತು ಕೃಷ್ಣ ಅಂತ ಬೇಡ್ಕೊಂಡಾಗ ದೇವರು ವಸ್ತ್ರವನ್ನ ಕೊಟ್ಟ ಅಂತ ಈ ಗೋಪಿಯರ ವಸ್ತ್ರಾಪಹಾರ ಮಾಡಿದ ಹಿಂದಿನ ಕಾರಣವನ್ನ ಹೀಗೆ ಹೇಳ್ತಾರೆ. ನದೀ ದೇವತೆಗಳಿಗೆ ಅವಮಾನ ಮಾಡಬಾರದು, ವಿವಸ್ತರಾಗಿ ಸ್ನಾನ ಮಾಡಬಾರದು. ಯೂಯಂ ವಿವಸ್ತ್ರ ಯದಪೋ ಧೃತವ್ರತಾ ವ್ಯಗಾಹ ತೈತತ್ತದು ದೇವ ಹೇಳನಂ ಬದ್ವಾಂಜಲಿ ಮೂರ್ಧಿನಿ ಅಪನುತ್ತಯೇಂ ಸಹ ಕೃತ್ವಾ ನಮೋವೋ ವಸನಂ ಪ್ರಗೃಹ್ಯತಾಂ. ನನ್ನ ನಮಸ್ಕಾರ ಮಾಡಿ ತಗೊಳ್ರಿ ಅಂತ ಕೃಷ್ಣ ಅಂದ. ಹಾಗೇ ಆಯ್ತು, ಇನ್ನೊಮ್ಮೆ ಹೀಗೆ ಮಾಡೋದಿಲ್ಲ ಅಂತಂದ್ರು. ಅವರಿಗೆ ಅವರ ಪ್ರೀತಿಗೆ, ಆ ಮುಗ್ಧತೆಗೆ ಭಗವಂತ ಮೆಚ್ಚಿ ಅವರೊಟ್ಟಿಗೆ ವಿಹಾರವನ್ನ ಮಾಡಿದ ಅಂತ ಆ ಕೃಷ್ಣನ ವಿಹಾರದ ಪ್ರಸಂಗ ಹೇಳ್ತಾರೆ. ಇಷ್ಟಾದ್ಮೇಲೆ ಒಂದ್ ದಿವಸ ಹಿಂಗೆ ದನ ಮೇಯಿಸ್ಲಿಕ್ಕೆ ಅಂತ ಹೋದಾಗ ಮರಗಳನ್ನ ಹೊಗಳ್ತಾನೆ ಕೃಷ್ಣ. ಯಾಕೆ? ಏನು ಪ್ರತಿಫಲ ಇಲ್ಲದೇನೆ ಇವೆಲ್ಲ ಫಲ ಕೊಡ್ತಾವೆ. ಪರೋಪಕಾರಾಯ ಫಲಂತಿ ವೃಕ್ಷಾಹ, ಪರೋಪಕಾರಾಯ ವಹಂತಿ ನದ್ಯಃ, ಪರೋಪಕಾರಾಯ ದುಹಂತಿ ಗಾವಃ, ಪರೋಪಕಾರಾರ್ಥಂ ಇದಂ ಶರೀರಂ. ದೇವರಿಂದ ಶರೀರ ಕೊಟ್ಟಿದ್ದಾನೆ. ಸಾಧನ ಶರೀರವಿದು ನೀದಯದಿ ಕೋಟದು ಸಾಧಾರಣವಲ್ಲ ಸಾಧು ಪ್ರಿಯ. ವೇದವಾದೋದಿತ ಜಗನ್ನಾಥ ವಿಠಲನ ಪಾದ ಭಕುತಿಯ ನಿತ್ತು ಮೋದವನೆ ಕೊಡೋ ಸತತ. ಅಪಮೃತ್ಯು ಪರಿಹರಿಸೋ ಅನಿಲ ದೇವಾ. ತಂದೆಯ ದೇಹದಿಂದ ತಾಯಿಯ ಗರ್ಭಕ್ಕೆ ಜೀವನ ತಂಚರಿಸೋದು ಅದೇ ಮುಖ್ಯ ಪ್ರಾಣನ ಲೀಲೆ. ಹಾಗಾಗಿ ಇಂಥ ಸಾಧನ ಶರೀರ ಅಂತ ಕೊಟ್ಟಾಗ ಮಾಡುವ ಕಾರ್ಯ ಯಾವತ್ತೂ ವ್ಯರ್ಥವಾದ ಕಾರ್ಯಗಳನ್ನ ಮಾಡಬಾರದು. ಮರಗಳೆಲ್ಲ ನಿರಪೇಕ್ಷೆಯಿಂದ ನಿಷ್ಕಾಮವಾಗಿ ಫಲವನ್ನ ಕೊಡ್ತಾವೆ. ನದಿ ನಾನು ಹರಿಯೋದಿಲ್ಲ ಅಂತ ಒಂದು ದಿವಸ ಯಾವತ್ತಾದ್ರೂ ನಿಂತದನ್ನು ನೋಡ್ತೀವ? ಪ್ರಾಕೃತಿಕವಾಗಿ ಬತ್ತಿ ಹೋಗ್ಬೋದು, ಆದ್ರೆ ನೀರು ಬಂದಾಗ ಯಾವತ್ತೂ ತಾನು ಹರಿಯೋದನ್ನು ನಿಲ್ಸೋದಿಲ್ಲ. ಹಸು ನಾನು ಹಾಲು ಕೊಡಲ್ಲ ಅಂತ ಮುಷ್ಕರ ಹೂಡಿದ್ದು ಯಾವತ್ತಾರು ನೋಡಿದ್ದೇವೆ? ಏನು ನೋಡಿಲ್ಲ. ಪರೋಪಕಾರ ಎಲ್ಲ ಮಾಡೋದು. ಮರಗಳು ಹಣ್ಣು ಬಿಡೋದು ಪರೋಪಕಾರ, ನದಿ ಹರಿಯೋದು ಪರೋಪಕಾರ, ಹಸುಗಳು ಹಾಲು ಕೊಡೋದು ಪರೋಪಕಾರ. ಇವುಗಳೆಲ್ಲ ಪರೋಪಕಾರ ಮಾಡ್ತಾ ಇದ್ದಾವೆ ಅಂದ್ರೆ ಮನುಷ್ಯರಿಗೆ ಮಾತ್ರ ಇಂಥ ಸಾಧನ ಶರೀರ ಇಟ್ಕೊಂಡು ಯಾಕೆ ಪರೋಪಕಾರ ಮಾಡ್ಲಿಕ್ಕೆ ಆಗ್ತಾ ಇಲ್ಲ? ಕೃಷ್ಣ ಹೇಳ್ತಾನೆ ನೋಡ್ರಿ ಎಷ್ಟು ಚೆನ್ನಾಗಿದೆ, ಹೇಗೆ ಚಿಗುರು ಬಿಟ್ಟಿದೆ, ಹೇಗೆ ಹಣ್ಣುಗಳನ್ನು ಬಿಟ್ಟಿದೆ, ಫಲಗಳನ್ನು ಕೊಡುತ್ತೆ, ನಮ್ಮ ಹಸುವನ್ನೆಲ್ಲ ತಣಿಸ್ತಾವಲ್ಲ ಅಂತ ವೃಕ್ಷಗಳನ್ನ ಹೊಗಳ್ತಾನೆ. ಪ್ರಕೃತಿ ಪ್ರೇಮಿಯಾಗಿದ್ದ ನಮ್ಮ ಭಗವಂತ. ಹಾಗಾಗಿ ಅಲ್ಲೆಲ್ಲ ಸ್ಥಳ ಎಷ್ಟು ಶುದ್ಧವಾಗಿರ್ಬೇಕು ಅಂತ ದೇವ್ರು ನೋಡ್ಕೊಳ್ತಾ ಇದ್ದಂತೆ. ಇಷ್ಟೆಲ್ಲ ಆಯ್ತು. ಇದಾದ ಮೇಲೆ ಅವರೆಲ್ಲ ತಿರುಗಾಡಿ ಹಸು ಎಲ್ಲ ಮೇಯಿಸಿ ಆದ್ಮೇಲೆ, ಕೃಷ್ಣ ಬಹಳ ಹಸುವಾಗ್ತಾ ಇದೆಯೋ, ಬೆಳಿಗ್ಗೆ ಹಣ್ಣೇನ ತಿನ್ಕೊಂಡ್ಬಂದ್ಬಿಟ್ಟು ಒಳಗಡೆ ಬಂದ್ರೆ ಬರೀ ಗೋಮಾಳ ಅಷ್ಟೇ, ಹುಲ್ಲೆಲ್ಲ ಇದೆ, ನಮ್ಗೆ ಹುಲ್ಲನ್ನು ತಿನ್ಲಿಕ್ಕೆ ಆಗಲ್ಲ, ಏನಾದ್ರೂ ಕೊಡು. ಕೃಷ್ಣ ಆಚೆ ಈಚೆ ನೋಡಿದ್ರೆ ಏನು ಇಲ್ಲ, ಆದ್ರೂ ದೂರದಲ್ಲಿ ಹೊಗೆ ಬರ್ತಾ ಇತ್ತು. ಹೊಗೆ ಬರ್ತಾ ಇದೆ ಅಂತಂದ್ರೆ ಏನೋ ಒಂದು ಯಜ್ಞ ಆಗ್ತಾ ಇದೆ ಅಂತ ಗೊತ್ತಾಯ್ತು ಕೃಷ್ಣನಿಗೆ. ಹೋಗಿ ಅಲ್ಲಿ ಅನ್ನ ಇಸ್ಕೊಂಡ್ ಬಂದ್ರಿ ಕೊಡ್ತಾರ ಅವರು ಅಂತ. ಈ ಗೋಪಾಲಕರೆಲ್ಲ ಪಾಪ ಹೋದ್ರಂತ. ಅವರು ಗೆಳೆಯರೆಲ್ಲ ಇದ್ರು. ಅಂಶು ಅಂತ ಒಬ್ಬ ಇದ್ದ, ಶ್ರೀರಾಮ ಅಂತ ಒಬ್ಬನಿದ್ದ, ಸುಬಲ ಅಂತಿದ್ದ, ಶ್ರೀಧಾಮ ಅಂತಿದ್ದ, ತೇಜಸ್ವಿ, ದೇವಪ್ರಸ್ಥ, ವರೂಥಸ. ಎಷ್ಟು ಚೆನ್ನಾಗಿದೆ ನೋಡ್ರಿ ಹೆಸರೆಲ್ಲ, ಬಹಳ. ಇದರಲ್ಲಿ ಶ್ರೀಧಾಮ ಅನ್ನುವ ಹುಡುಗ ಏನಿದ್ದಾನೆ ಅದು ಭೃಗುಮುನಿಗಳೇ. ಈ ಭೃಗುಮುನಿಗಳು ಅನೇಕ ರೂಪದಲ್ಲಿ ಅವತಾರ ತಾಳಿದ್ರು. ವಿಜಯರಾಯರ ಕಥೆಯಲ್ಲಿ ಕೇಳ್ತಾ ಬರ್ತೀವಿ ನಾವು, ಬೇರೆ ಬೇರೆ ಅವತಾರ ತಾಳಿದ್ರು. ಪುರಂದರದಾಸರ ಮನೆಯಲ್ಲಿ ಹಸುವಾಗಿ ಬಂದ್ರು, ಆಮೇಲೆ ಮಧ್ವಪತಿಗಳಾಗಿ ಅವರ ಮಕ್ಕಳಾಗಿ ಬಂದ್ರು ಅಂತ. ಅದ್ರ ಜೊತೆಗೆ ಭಾಗವತದ ಕಾಲದಲ್ಲಿ ಶ್ರೀಧಾಮ ಅನ್ನುವ ಹುಡುಗನಾಗಿ ಬಂದಿದ್ರಂತ ಕೃಷ್ಣನ ಗೆಳೆಯ. ಕೃಷ್ಣ ಎಷ್ಟು ಚಂದ ಆಟ ಆಡೋಣಂದ್ರೆ ಅವರೆಲ್ಲ ಸುತ್ತು ಕಟ್ಟಬೇಕಂತ, ಒಬ್ರು ಬೆನ್ನಿಗೊಬ್ರು ಹಿಂಗ್ ನಿಂತ್ಕೊಳ್ಬೇಕು, ನಿಂತ್ಕೊಂಡು ಮಾತಾಡ್ಬೇಕು, ಆಟ ಆಡ್ಬೇಕು, ಗಟ್ಟಿಯಾಗಿ ಅಪ್ಕೊಳ್ಬೇಕಂತ. ಅಂತ ಭಾಗ್ಯ ಪಡೆದು ತನ್ನ ಭಕ್ತರ ಜೊತೆಗೆ ದೇವರು ಹೆಂಗೆ ಇಲ್ಲೇ ತೋರಿಸ್ತಾನೋ ಗೊತ್ತಾಗಲ್ಲ. ವ್ಯಾಸವಿಠಲರು ಹೇಳ್ತಾರೆ, ನಿನ್ನ ರೂಪಿನ ಲೀಲಾ ನೋಡುವ ಜನಕ್ಕೆ ಕಣ್ಣು ಸಾವಿರವಿಲ್ಲ, ನಾ ಪಾಡಿ ಪೊಗಳಲು ಪನ್ನಗಾಧಿಪನಲ್ಲ, ನೀನರಿಯದಿಲ್ಲ. ಕಣ್ಣು ಮುಚ್ಚದೆ ಬೆನ್ನು ತೋರುವಿ ಚಿನ್ನಗೊಲಿದನೆ, ಅಣ್ಣ ರಾಮನೆ
ಪುಣ್ಯ ಪುರುಷನೇ ಬನ್ನ ಬಡಕನೆ ಹೆಣ್ಣುಗಳ ವ್ರತ ಕೆಡಿಸಿ ತೇಜಿಯ ಬೆನ್ನನೇರಿದ ವ್ಯಾಸ ವಿಠಲ ತಿಳಿಯದೋ ನಿನ್ನಾಟ ತಿರುಪತಿಯ ವೆಂಕಟ. ನಿನ್ ಮಹಿಮೆಗಳನ್ನು ಹೇಳ್ತೀನಿ ಅಂತಂದ್ರೆ ನಾನೇನು ಶೇಷದೇವರ ಅಂತ 2000 ನಾಲಿಗೆಯಿಂದ ಶೇಷದೇವರೇ ಕೊಂಡಾಡ್ತಾರೆ. ನಿನ್ ಮಹಿಮೆಗಳನ್ನು ಹೇಳ್ಬೇಕು ಅಂತಂದ್ರೆ ಇಂಥ ಒಂದು ನಾಲಿಗೆ ಇಟ್ಕೊಂಡು ಹೆಂಗೆ ಹೇಳಲಿಕ್ಕೆ ಸಾಧ್ಯ? ನಿನ್ ಲೀಲೆಯನ್ನು ಅರಿಲಿಕ್ಕೆ ಆಗೋದಿಲ್ಲ. ಅಂಥ ಲೀಲೆಗಳನ್ನ ಲೀಲಾಭಿಹಿ ಭಾವ ಗರ್ಭಾಭಿಹಿ ಜನಮ ಆನಂದ ಎನ್ ಬಭವು ಅಂತ ಕೃಷ್ಣನ್ ಲೀಲೆಗಳ ಬಗ್ಗೆ ಹೇಳಿದ. ಅವರೆಲ್ಲ ಹೋದ್ರಂತ ಪಾಪ. ಹುಡುಗರು ಹೋಗಿ ಯಜ್ಞ ಮಾಡುವ ಸಂದರ್ಭದಲ್ಲಿ ಆ ಬ್ರಾಹ್ಮಣರಿಗೆ ಹೇಳಿದ್ರು, ಕೃಷ್ಣ ಹೇಳ್ತಾ ಇದ್ದಾನೆ ಅನ್ನವನ್ನ ಕೊಡ್ಬೇಕು ನೀವು ಅಂತ. ಅವ್ರು ಹೇಳಿದ್ರು ಬೃಹಸ್ಪತಿ ಸವ ಅಂತ ಯಾಗ ಕೊಡೋದಿಲ್ಲ ಅಂತಂದ್ರು. ಆಹುತಿ ಹಾಕ್ಬೇಕಿಲ್ಲ ಯಜ್ಞಕ್ಕೆ, ಹಾಗಾಗಿ ನಾವು ಕೊಡೋದಿಲ್ಲ. ಹುಡುಗರು ಪಾಪ ಮತ್ತೆ ಪೆಚ್ಚು ಮುಖ ಹಾಕೊಂಡು ಕೃಷ್ಣನ ಹತ್ರ, ಕೃಷ್ಣ ಕೊಡ್ತಾ ಇಲ್ಲ ಕೃಷ್ಣ. ಅವ್ರು ಏನ್ ಕೇಳಿದ್ರು, ನೀವು ಅವ್ರ ಹತ್ರ ಯಾಕೆ ಕೇಳಲಿಕ್ಕೆ ಹೋದ್ರೆ ಅವ್ರ ಮನೆಯವ್ರು ಇದ್ದಾರಲ್ಲ ಅವ್ರ ಹತ್ರ ಹೋಗಿ ಕೇಳ್ರಿ ಅಂತ. ಈ ಗಂಡಸರು ಸ್ವಲ್ಪ ಸ್ಟ್ರಿಕ್ಟ್ ಆಗಿರ್ತಾರೆ. ಅವ್ರ ಮನೆಯವ್ರಿಗೆ ಏನಾದ್ರೂ ಕೇಳಿದ್ರೆ ಈ ಬಾ ಅಂತ ಅನ್ಕೊಂಡು ಎಂಥದೇ ಕಾರ್ಯಕ್ರಮ ಇದ್ರು ಹುಡುಗರು ಬಂದ್ರೆ ಒಂದು ಲಡ್ಡು ಒಂದಿಷ್ಟು ಅವಲಕ್ಕಿ ಏನಾದ್ರು ಕೊಟ್ಟು ಕಳಿಸ್ಬಿಡ್ತಾರೆ. ಮೊದಲು ತಿಂದು ಸುಖವಾಗಿ ನೀನು ಊಟ ಹಿಂದಿದ್ರು 3:30 ಆಗೇ ಆಗ್ತದೆ ಆರಾಧನೆ ಸಂದರ್ಭದಲ್ಲಿ ಅಂತ ಇಂಥ ಕಾರ್ಯದಲ್ಲಿ ಅಂತ ಕೊಟ್ಟು ಕಳಿಸ್ಬಿಡ್ತಾರೆ. ಕೃಷ್ಣ ಅಂದ ಹಾಗಾಗಿ ಅವ್ರ ಮನೆಯವ್ರ ಹತ್ರ ಕೇಳಿದ್ರೆ ಅವ್ರ ಹತ್ರ ಯಾಕೆ ಹೋದ್ರಿ ನೀವು ಅಂತ. ಸರಿ ಅಂತ ಅವ್ರ ಮನೆಯವ್ರ ಹತ್ರ ಕೇಳಿದ ಕೂಡ್ಲೆ ಬಹಳ ಖುಷಿ ಆಯ್ತು ಅವರಿಗೆ. ಎಲ್ಲ ಕೊಟ್ಬಿಟ್ರಂತೆ ಕೃಷ್ಣನಿಗೆ. ಸರಿ ಕೊಡ್ತೀವಿ ಅಂತ ಅವರೆಲ್ಲ ಬಂದ್ಬಿಟ್ರು. ಒಂದಿಷ್ಟು ಜನ ಪಾತ್ರೆ ತಗೊಂಡ್ ಬಂದ್ಬಿಟ್ರು. ಒಳ್ಳೆ ಆಹಾರ ಮಾಡ್ಬಿಟ್ಟಿದ್ದಾರೆ. ಆಹುತಿಗಾಗಿ ಇಂಥ ಪದಾರ್ಥಗಳನ್ನೆಲ್ಲ ತಗೊಂಡ್ ಬಂದ್ರು. ಕೃಷ್ಣಾರ್ಪಣ ಅಂದ್ಬಿಟ್ರು. ಸ್ವಾಮಿ ನಿನಗೆ ಅರ್ಪಿತವಾಗ್ಲಿ. ಅವ್ರು ಹೇಳ್ತಾರೆ, ಪ್ರಾಣ ಬುದ್ಧಿ ಮನಃಾತ್ಮ ದಾರಾಪತ್ಯ ಧನಾದಯ ಯತ್ ಸಂಪರ್ಕಾತ್ ಪ್ರಿಯ ಆ ಸಂಸ್ತದಕ್ಕೋನ್ ವಪರ ಪ್ರಿಯ. ಭಗವಂತ ಪ್ರಾಣ, ಬುದ್ಧಿ, ಮನಸ್ಸು, ಇಂದ್ರಿಯಗಳು, ಆತ್ಮ, ಪತಿ ಪತ್ನಿಯರು ಅಂದ್ರೆ ಈ ಸಂಬಂಧ, ಮಕ್ಕಳು, ಹಣ ಇವೆಲ್ಲ ನಿನ್ನ ಅನುಗ್ರಹ ಇದ್ದಿದ್ದಕ್ಕಿದೆ. ಯಾವಾಗ ನಿನ್ನ ಕರುಣೆ ತಪ್ಪದೆ ಇದ್ರ ಯಾವ ಸಂಪರ್ಕ ನಮ್ಗೆ ಒದಗೋದಿಲ್ಲ. ಕಪಿಲ ಹರೇ ನಿನ್ನ ಕೃಪೆಯು ತಪ್ಪಿದ ಮ್ಯಾಲೆ ಕಪರ್ದಕ ಕೌಪೀನ ದೊರೆಯದು ಹರಿಯೇ ಇಟ್ಟಾಂಗೆ ಇರುವೆನೋ ಹರಿಯೇ ಎನ್ನ ದೊರೆಯೇ. ಅವನ ಕರುಣೆ ತಪ್ಪಿತಂದ್ರೆ ನೋಡ್ರಿ, ಹೊರಗೆ ಹೋದ್ರೆ ಮನೆ ಅಡ್ರೆಸ್ ಮರ್ತೋಗ್ಬಿಡ್ತೀವಿ ನಮ್ಗೆ. ಈ ಎಕಡೆ ಬಂದಿವಿ ಅಂತ ಅನ್ಕೊಂಡು ಒಂದು 10 ನಿಮಿಷ ಮುಂದೆ ಹೋಗಿರ್ತೀವಿ, ರಸ್ತೆ ಮುಂದೆ ಹೋಗಿ ಆಮೇಲೆ ಹಿಂದೆ ಬರ್ತೀವಿ. ಇಲ್ಲ ಏನೋ ಹೆಚ್ಚು ಕಮ್ಮಿ ಆಯ್ತು ಅಂತ ಅನ್ಕೊಂಡು. ಅವನ ದಯೆ ಅಂತಾದ್ದು. ನಿನ್ನ ದಯೆ ಇದ್ದಿದ್ದಕ್ಕೆ ನಿಮ್ಗೆ ಏನ್ ಆಸೆ ಇದೆ ಅಂತ ಕೃಷ್ಣ ಕೇಳ್ತಾನೆ. ಏನಿಲ್ಲ, ನಿನ್ನ ಪಾದದ ಮೇಲೆ ಬಿದ್ದ ತುಳಸಿ ಇದೆಯಲ್ಲ, ನಿನ್ನ ಪಾದ ಸ್ಪರ್ಶವಾದ ಹೂವಿದೆಯಲ್ಲ, ಅದನ್ನು ತಗೊಂಡು ತಲೆ ಮೇಲೆ ಧಾರಣೆ ಮಾಡೋಣ ಅಂತ. ಹೃದಯದಿ ರೂಪವು ವದನದಿ ನಾಮವು ಉದರದಿ ನೈವೇದ್ಯವು ಶಿರದಿ ಪದಜಲ ನಿರ್ಮಾಲ್ಯವನ್ನೇ ಧರಿಸಿ ಕೋವಿದ ರಸದನ ಹೆಗ್ಗದವ ಕಾಯುವುದೇ ಫಲವಿದು ಬಾಳ್ಸುವುದಕ್ಕೆ. ಅವ್ರು ಹೇಳಿದ್ರು, ಹಾಗಾಗಿ ನಿನಗೆ ಅರ್ಪಣೆ ಮಾಡ್ತಾ ಇದ್ದೀವಿ, ಅಂತ ಜಡವಾದ ಯಾಕೆ ಕೊಡ್ಬೇಕು ಅಂತ. ಅಂತರಂಗದಲ್ಲಿ ಅನುಸಂಧಾನ ಇಲ್ಲ ಅಂತಂದ್ರೆ ಅದು ಮಾಡಿದ್ದು ವ್ಯರ್ಥ. ಕೃಷ್ಣ ಹೇಳ್ತಾನೆ ಗೀತೆಯಲ್ಲಿ, ಶ್ರೇಯಾನ್ ದ್ರವ್ಯಮಯಾದ್ಯಜ್ಞ ಜ್ಞಾನಯಜ್ಞ ಪರಂತಪ. ಜ್ಞಾನಯಜ್ಞ ಬಹಳ ಶ್ರೇಷ್ಠ. ಜ್ಞಾನಪೂರ್ವಕವಾದ ಅನುಸಂಧಾನವೇ ಇಲ್ಲ ಅಂತಂದ್ರೆ ಮಾಡಿದ ಯಜ್ಞ ಎಲ್ಲ ವ್ಯರ್ಥ ಆಗಿ ಹೋಗುತ್ತೆ. ಹಾಗಾಗಿ ಅವ್ರು ಕೇಳಿದ ಕೂಡಲೇ ಕೃಷ್ಣ ಕೇಳಿದ ಕೂಡಲೇ ತಂದು ಕೊಟ್ಟರು. ಬಹಳ ಖುಷಿಯಾಗೋಯ್ತು. ಇದಾದ್ಮೇಲೆ ಅವ್ರಿಗೆ ಸಿಟ್ಟು ಬಂದಂತೆ ಗಂಡಂದ್ರಿಗೆ. ಅವರೆಲ್ಲ ಬೈದ್ ಕರ್ಕೊಂಡು ಹೋದ್ರು. ಕಳ್ಸೋದಿಲ್ಲ ಅಂತ ಕೂಡಿಸ್ಕೊಂಡ್ಬಿಟ್ರು ಮನೇಲಿ ಇವ್ರು ತರಬೇಕಾದ್ರೆ. ಆದ್ರೂ ಹೆಚ್ಚು ಕಮ್ಮಿ ಏನಾರು ಮಾಡ್ಕೊಂಡು ಹಣೆ ಬಾರ ಬಿಟ್ಟು ಹೋಗ್ತೀನಿ ಬೇಕಾದ್ರೆ ಅಂತ ಅನ್ಕೊಂಡು ಬಂದ್ಬಿಟ್ರೆ ಪಾಪ ಹೆಣ್ಮಕ್ಳು. ಆದ್ರೆ ಒಬ್ಬಳನ್ ಮಾತ್ರ ಆ ಗಂಡ ಮಹಾ ಶುದ್ಧ ಇದ್ದಂಗಿದ್ದ. ಅವನು ಜ್ಞಾನಿ ಏನೋ ಹೌದು, ಆದ್ರೆ ಭಗವಂತನ ವಿಷಯದಲ್ಲಿ ಸ್ವಲ್ಪ ಮೃದುತ್ವ ಇರ್ಬೇಕು. ಅದೇ ಇದ್ದಿಲ್ಲ. ಕೂಡ ಹಾಕ್ಬಿಟ್ಟ ಹೆಂಡತಿಗೆ, ಇಂಥ ಗಂಡನ್ ಕಟ್ಕೊಂಡು ಏನ್ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ, ಇರ್ಲಿಕ್ಕೆ ಆಗಲ್ಲ ಅಂತ ಅನ್ಕೊಂಡು ಯೋಗಾಗ್ನಿಯಲ್ಲಿ ಕೃಷ್ಣ ಸ್ಮರಣೆ ಮಾಡಿ ತಾನು ದೇಹತ್ಯಾಗ ಮಾಡಿಬಿಟ್ಲು ಅಂತ ವ್ಯಾಸರು ಹೇಳ್ತಾರೆ ಈ ವಿಷಯವನ್ನ. ಆಕೆ ಇಂಥವನ್ ಜೊತೆಗೆ ಹೆಂಗ್ ಬದುಕಲಿ, ದೇವ ದರ್ಶನ ಮಾಡ್ಲಿಕ್ಕೆ ಅಂತ ಬಿಡ್ತಾ ಇಲ್ಲ. ಹಾಗಾಗಿ ಇಲ್ಲಿ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಕೃಷ್ಣನ್ ದರ್ಶನ ಅವ್ರು ಉಳಿದವರೆಲ್ಲ ಹೋಗಿದ್ದಾರೆ, ನನಗ್ ಮಾತ್ರ ಆ ಭಾಗ್ಯವೇ ಇಲ್ವಲ್ಲ ಅಂತ ಅನ್ಕೊಂಡು ಆಕೆ ಅಲ್ಲೇ ಪ್ರಾಣ ಬಿಟ್ಲಂತ. ಅಂಥ ಅಂತರಂಗ ಸಂಬಂಧ ಭಗವಂತನ ಜೊತೆಗೆ. ಅಹೋ ವಯಂ ಧನ್ಯತಮಾಹ ಯೇಷಾಂ ನಸ್ತಾದೃಶಿ ಸ್ತ್ರೀಯ ಭಕ್ತ್ಯ ಯಾಸಾಂ ಮತಿರ್ಜಾತ ಅಸ್ಮಾಕಂ ನಿಶ್ಚಲಾಹರವು. ಆಮೇಲೆ ಅವ್ರು ಅನ್ಕೊಳ್ತಾರೆ, ಹೌದಲ್ಲ ಭಗವಂತನಿಗೆ ಪ್ರೀತಿಯಾಗಲಿ ಅಂತಾನೆ ಯಜ್ಞ ಮಾಡ್ತಾ ಇದ್ದೀವಿ, ಇಂಥ ಯಜ್ಞದಲ್ಲಿ ಭಗವಂತನೇ ಸಾಕ್ಷಾತ್ತಾಗಿ ಇಲ್ಲೇ ಸ್ವೀಕಾರ ಮಾಡ್ಬಿಡ್ತೀನಪ್ಪ, ನೀವು ಅಲ್ಲೆಲ್ಲ ಯಾಕೆ ಕಷ್ಟಪಡ್ತಾರೆ, ನಾನೇ ಬಂದಿದ್ದೇನೆ ಮೂರ್ತಿಮತ್ತಾಗಿ ಬಂದ್ಬಿಟ್ಟಿದ್ದೀನಿ ಅಂತ ಭಗವಂತನ ಭಗವದ್ ಭಕ್ತರನ್ನ ಹಿಂಗ್ ನೋಡ್ಬೇಕು ಅಂತ ಒಂದು ಪ್ರಸಂಗ. ರಾಮದಾಸರು ಅಂತಿದ್ರು, ಶ್ರೀಶ ಪ್ರಾಣೇಶ ವಿಠಲ ಅಂತ ಅವ್ರ ಅಂಕಿತ. ಮಹಾಜ್ಞಾನಿಗಳು. ಪ್ರಾಣೇಶದಾಸರು ಏನಿದ್ರು ಜಗನ್ನಾಥದಾಸರ ಶಿಷ್ಯರು, ಅವ್ರ ಮೊಮ್ಮಕ್ಕಳು, ಅವರ ಮಗಳ ಮಗ ದೌಹಿತ್ರ. ಅವರಿಗೆ ಈ ಸೊಂಟದಿಂದ ಕೆಳಭಾಗ ಪೂರ್ತಿ ಸ್ವಾಧೀನ ತಪ್ಪಬಿಟ್ಟಿತ್ತಂತೆ.
ಎಲ್ಲಾದ್ರೂ ಹೋಗ್ಬೇಕು ಅಂತಂದ್ರೆ ಯಾರಾದ್ರೂ ಕರ್ಕೊಂಡು ಹೋಗ್ಬೇಕು, ಅಲ್ಲಿಂದ ಕರ್ಕೊಂಡು ಹೋದ್ರೆ ಅವ್ರು ಆ ಜಾಗಕ್ಕೆ ಹೋಗೋರು. ಒಂದ್ಸಲಿ ಹೀಗೆ ಏನಾಗಿದೆ, ಲಿಂಗಸೂರು, ನಮ್ಮ ರಾಯಚೂರು ಹತ್ರ ಇರೋ ಲಿಂಗಸೂರಲ್ಲಿ ಅವ್ರ ಮನೆ, ಅಲ್ಲಿರ್ತಾ ಇದ್ರು. ಸಂಚಾರ ಮಾಡ್ತಾ ಬೇರೆ ಬೇರೆ ಕ್ಷೇತ್ರಗಳು ಹಿಂಗೆ ಹೋಗ್ತಾ ಸಿರುಗುಪ್ಪಕ್ಕೆ ಬಂದಿದ್ದಾರೆ. ಸಿರುಗುಪ್ಪ ಊರಿಗೆ ಬಂದಾಗ ಅಲ್ಲಿ ಜಮಖಂಡಿ ವಾದರಾಜಾಚಾರ ಮನೆಗೆ ಬಂದಿದ್ದಾರೆ. ಅವ್ರು ಬಂದಾಗ ಯಾರೋ ಹೇಳಿದ್ರಂತೆ, ರಾಮದಾಸರು ಬಂದಿದ್ದಾರೆ, ಅವ್ರಿಗೆ ರಾಮದಾಸರು ಅಂತ ಕರೀತಾ ಇದ್ರು, ರಾಮದಾಸರು ಬಂದಿದ್ದಾರೆ. ಇವರು ಒಳಗ್ ಪೂಜೆ ಮಾಡ್ತಾ ಇದ್ರು, ಸೀದಾ ಪೂಜೆ ಮಾಡೋದು ಬಿಟ್ಟು ಬಂದ್ಬಿಟ್ರಂತವ್ರು. ಪೂಜೆ ಮಾಡೋದು, ದೇವರಿಗೆ ಅಭಿಷೇಕ ಎಲ್ಲ ಮಾಡ್ಬೇಕು, ಎಲ್ಲ ಸಿದ್ಧ ಮಾಡ್ಕೊಂಡಿದ್ರು, ಗಂಧ ಎಲ್ಲ ತೆಗೆದಿಟ್ಕೊಂಡಿದ್ರಂತೆ. ಎಲ್ಲ ಬಿಟ್ಟು ಬಂದ್ರು. ದೊಡ್ಡವ್ರು ಬಂದಿದ್ದಾರೆ ಸರಿ, ಸೀದಾ ಹೊರಗಡೆ ಹೋಗಿ ಅದೇ ಮಡಿಯಲ್ಲಿ ಹಾಗೆ ಹೊರಗೆ ಹೋಗಿ ಎತ್ಕೊಂಡ್ಬಂದ್ಬಿಟ್ರಂತೆ ಇವ್ರನ್ನ. ಅವರ ಪಾದಕೆಗಳನ್ನ ಅಲ್ಲಿ ಬಿಡಿಸಿ ಅದನ್ನ ತಲೆಗೆ ಹಿಂಗ್ ಹೊತ್ಕೊಂಡು, ದೊಡ್ಡವ್ರು ಬಂದಿದ್ದಾರೆ, ಭಗವಂತನ ಛಲ ಪ್ರತಿಮೆ ಮನೆಗೆ ಬಂದಿದೆ, ಇನ್ನೇನ್ ಬೇಕು? ಜಡ ಪ್ರತಿಮೆಯಲ್ಲಿ ಏನ್ ಪೂಜೆ ಮಾಡ್ಬೇಕು? ನೇರವಾಗಿ ತಗೊಂಡು ಅವರ ದೇಹವನ್ನ, ಅವರ ಶರೀರವನ್ನ ಮೈ ಮೇಲೆ ಹಿಂಗ್ ಇಟ್ಕೊಂಡು ನಡಿಲಿಕ್ಕೆ ಆಗ್ತಿದ್ದಿಲ್ಲ, ಹಿಂಗ್ ಕೂಡಿಸ್ಕೊಂಡು ಪೂರ್ತಿ ಪ್ರದಕ್ಷಿಣೆ ಹಾಕಿದ್ರಂತೆ ದೇವ್ರ ಮನೆ ಸುತ್ತ. ಯಾಕೆ? ದೇವ್ರ ಪ್ರತೀಕ ಬಂದಿದೆ, ನಡೆದಾಡೋದು, ಇದಕ್ಕೆ ಉತ್ಸವ ಮಾಡಿಸೋದು ಮಹಾಭಾಗ್ಯ ಅಂತ ಮಾಡಿ ತಾವೇ ಸ್ನಾನದ ಮನೆಗೆ ಕೂಡಿಸಿ, ಕರ್ಕೊಂಡು ಹೋಗಿ ಕೂಡಿಸಿ ಮೈಗೆಲ್ಲ ಗಂಧದ ಎಣ್ಣೆ ಹಚ್ಚಿದ್ರಂತೆ. ಗಂಧದ ಎಣ್ಣೆ ಹಚ್ಚಿ ಒಳ್ಳೆ ಕಾದ ಬಿಸಿ ನೀರು ಅವರಿಗೆ ಸ್ನಾನ ಮಾಡಿಸಿದ್ರು. ತಾವೇ ಪುರುಷ ಸೂಕ್ತ ಹೇಳ್ತಾ ಅಭಿಷೇಕ ಮಾಡಿಸಿದ್ರು. ಒಂದೊಂದೊಂದು ಅಂಗದಲ್ಲಿ ಒಂದೊಂದು ಭಗವದ್ ರೂಪ. ಜ್ಞಾನಿಗಳಿಗೆ ಭಗವಂತ ಹೆಂಗಂಗ್ ದರ್ಶನ ಕೊಡ್ತಾನೋ ಗೊತ್ತಿಲ್ಲ. ಕಂಡಲ್ಲಿ ವಿಶ್ವರೂಪ ಕಾಂಬರೋ, ಉಂಡು ಉಣಿಸಿದ್ದೆಲ್ಲ ನಿನ್ನ ಯಜ್ಞವೆಂಬರೋ, ಬಂಡೂಣಿ ಎಂದರಿ ನಾಮಾಮೃತವ ಸವಿವಾರೋ, ಹೆಂಡಿರು ಮಕ್ಕಳು ನಿನ್ನ ತೋಂಡರೆಂಬರೋ, ಪಾಂಡುರಂಗ ನಿನ್ನ ಕೊಂಡಾಡುವ ಮಂಗಳಾತ್ಮರ, ಸಂಗ ಸುಖವಿತ್ತು ಕಾಯು ಕರುಣಾ ಸಾಗರ. ಅವ್ರು ಹೇಳಿದ್ರಂತ, ಇಂಥ ದೊಡ್ಡ ಜ್ಞಾನಿಗಳು ಮನೆಗೆ ಬಂದಿದ್ದಾರೆ, ಹಾಗಾಗಿ ಒಳ್ಳೆ ಸಮಯ ಆಚಾರ ಬಂದ್ರೆ ಅದೇ ಸಮಯಕ್ಕೆ ದೊಡ್ಡ ಜ್ಞಾನಿಗಳು ಮಹಾನುಭಾವರು ಮನೆಗೆ ಬಂದಿದ್ದಾರೆ ಅಂತ ಕೂಡಿಸಿ ಒಳ್ಳೆ ಸ್ನಾನವನ್ನ ಮಾಡಿಸಿ ದೇವರ ಪೀಠದ ಹತ್ರ ಕರ್ಕೊಂಡು ಬಂದು ಕೂಡಿಸಿ ತಾವೇ ಶುಭ್ರವಾಗಿ ತೆಗೆದ ಗಂಧವನ್ನೆಲ್ಲ ಲೇಪನ ಮಾಡಿದ್ರು. ಲೇಪನ ಮಾಡಿ ಆಚಾರ್ಯರಿಗೆ, ದಾಸರಾಯರಿಗೆ ಪುಷ್ಪ ಸಮರ್ಪಣೆ ಕೂಡಿಸಿ ಹಾರ ಹಾಕ್ಬೇಕು, ಎಲ್ಲ ಬ್ರಹ್ಮಸೂತ್ರಗಳನ್ನ ಹೇಳಿ ಅರ್ಚನೆ ಮಾಡಿದ್ರು. ಯಾರೋ ಕೇಳಿದ್ರು, ಆಚಾರ್ಯ ಹೆಂಗೆ ನೀವು ಹಿಂಗ್ ಮಾಡಿದ್ರೆ, ದೇವ್ರ ಪೂಜೆ ಬಿಟ್ಟು ಹಿಂಗೆಲ್ಲ ಮಾಡಿದ್ರೆ ಇದು ಮೈಲಿಗೆ ಆಗ್ಲಿಲ್ವಾ? ಆಚಾರ್ಯ ಹೇಳಿದ್ರು, ಇದೆಂಥ ಮೈಲಿಗೆ? ಭಗವಂತನ ನಡೆದಾಡೋ ಪ್ರತೀಕ ಬಂದಾಗ ಕಂಬಾಲೂರು ರಾಮಚಂದ್ರ ತೀರ್ಥರು ಹೇಳ್ತಿದ್ರಂತ, ಇದೇನ್ ಪೂಜಾರ, ಬೊಮ್ಮಲ ಪೂಜಾ ಅಂತಿದ್ರಂತವ್ರು. ಛಲ ಪ್ರತಿಮೆಗಳನ್ನ ಅರ್ಚಿಸದೇ ಇರತಕ್ಕಂಥವ್ರ ಪೂಜೆ ಎಂಥ ಅನುಸಂಧಾನ. ದೊಡ್ಡವರು, ಜ್ಞಾನಿಗಳು, ಶ್ರೀಪಾದರು, ದಾಸರಾಯರು, ಹರಿಭಕ್ತರು ಅಂತ ಬಂದಾಗ ಅವ್ರಿಗೆ ಪೂಜೆ ಮಾಡ್ಬೇಕು. ಅವ್ರು ಹೇಳ್ತಾರೆ, ನಮ್ಮ ಹೆಂಡತಿಯರಿಗೆ ಬಂದ ಬುದ್ಧಿ ನಮಗ್ ಬರ್ಲಿಲ್ವಲ್ಲ ಅಂತ ಹೇಳ್ತಾರ ಅವ್ರು. ಅಹೋ ವಯಂ ಧನ್ಯತಮ. ಆದ್ರೆ ಒಂದು ವಿಷಯದಲ್ಲಿ ನಾವು ಭಾಗ್ಯವಂತರು ಅಂತ ಅನ್ಕೊಳ್ತೀವಿ. ಕೃಷ್ಣ ಕೇಳಿದ, ಯಾವ ವಿಷಯದಲ್ಲಿ ನೀವು ಭಾಗ್ಯವಂತರು? ಇಂಥ ಹೆಂಡತಿಯರನ್ನು ಪಡ್ಕೊಂಡಿದೀವಲ್ಲ ಆ ವಿಷಯದಲ್ಲಿ ನಾವು ಭಾಗ್ಯವಂತರು ಅಂತ. ನಿನ್ನ ವಿಷಯದಲ್ಲಿ ಜ್ಞಾನ ಪಡಿಲಿಕ್ಕೆ ಆಗ್ಲಿಲ್ಲ ಸರಿಯಾಗಿ, ನೀನೇ ಬಂದು ಕೇಳಿದಾಗ ಅನ್ನವನ್ನ ಅರ್ಪಣೆ ಮಾಡ್ಲಿಕ್ಕೆ ಆಗ್ಲಿಲ್ಲ, ಆದ್ರೆ ಇಂಥವ್ರು ಬಂದಿದ್ದಾರೆ, ಹಾಗಾಗಿ ಇಂಥ ಪತ್ನಿಯರನ್ನ ಪಡೆದಿದ್ದೀವಿ, ಇದೇ ದೊಡ್ಡ ಭಾಗ್ಯ ಅಂತ ಅನ್ಕೊಳ್ತೀವಿ ಅಂತ ಹೇಳಿದ್ರಂತವ್ರು. ಇಂಥ ಪ್ರಸಂಗ ಭಗವಂತ ಕೇಳಿದಾಗ, ಹಸದಾಗ ಬಂದಾಗ, ಅನ್ನಸ್ಯ ಕ್ಷುಧಿತಂ ಪಾತ್ರಂ ಅಂತ ಹೇಳುತ್ತೆ ಧರ್ಮಶಾಸ್ತ್ರ. ಯಾರಾದ್ರೂ ಹಸ್ತು ಬಂದಾಗ ಅದಕ್ಕೆ ನೋಡ್ರಿ, ಹಳೆಯ ಕಾಲದಲ್ಲಿ ವಾರಾನ್ನ ಅಂತ ಮಾಡೋರು. ತಾವೆಲ್ಲ ಬಹುಶಃ ಆ ಕಾಲ ನೋಡಿರ್ತೀರಿ. ಹಳೆಯ ಕಾಲದಲ್ಲಿ ತಿನ್ಲಿಕ್ಕೆ ಬಹಳ ತ್ರಾಸ ಇರ್ತಾ ಇತ್ತು. ದೊಡ್ಡ ದೊಡ್ಡ ಊರಿಗೆ ಬರೋರು, ಯಾವ್ದೋ ಗುರುಕುಲದಲ್ಲಿ ಗುರುಗಳ ಹತ್ರ ಸೇರ್ಕೊಳ್ಳೋರು, ಮನೆಗೆ ಹೋಗಿ ವಾರಕ್ಕೊಂದ್ ದಿವಸ ಅಂತ ಬಂದು ಕೇಳೋರು, ಹಾಕ್ತಾ ಇದ್ರು. ಕೊನೆ ಪಕ್ಷ ತಂಗಳಾದ್ರೂ ಹಾಕೋದ್ರೆ ಹಾಕ್ತಾ ಇದ್ರಲ್ಲ. ಹಾಗಾಗಿ ಒಂದೊಂದು ಎಲ್ಲಿ ಯಾವ ಸನ್ನಿಧಾನ ಇರುತ್ತೋ ಗೊತ್ತಿಲ್ಲ, ಯಾರು ಎಂಥ ಅಧಿಷ್ಠಾನವೋ ಗೊತ್ತಿಲ್ಲ. ಭಗವಂತ ಕೇಳಿದ, ಇವರೆಲ್ಲ ತಂದು ಅರ್ಪಣೆ ಮಾಡಿದ್ರು. ಇದಾಯ್ತು. ಇದಾದ್ಮೇಲೆ ಗೋವರ್ಧನದ ಪೂಜೆ ಮಾಡ್ಬೇಕು ಅಂತ ಹಬ್ಬ, ಬೆಟ್ಟದ ಹಬ್ಬ ಮಾಡೋಣ ಅಂತ ಇವರೆಲ್ಲ ಸಿದ್ಧರಾಗಿದ್ದಾರೆ. ಕೃಷ್ಣ ಬಂದ, ಯಾಕೆ ರೆಡಿ ಮಾಡ್ಕೊಳ್ತಾ ಇದ್ದೀರಿ ಇದನ್ನೆಲ್ಲ, ಯಾಕೆ ಸಜ್ಜೀಕರಣ ಮಾಡ್ತಾ ಇದ್ದೀರಿ, ಸಿದ್ಧತೆ ಯಾವುದಕ್ಕೋಸ್ಕರ? ಇಲ್ಲ, ಇಂದ್ರ ಯಾಗ ಮಾಡ್ಬೇಕು ಅದಕ್ಕೋಸ್ಕರ. ಇಂದ್ರನಿಗೆ ಯಾಕೆ ಯಾಗ ಮಾಡ್ತೀರಿ ನೀವು? ಇಲ್ಲ, ನಾವು ಮಳೆ ಬೆಳೆ ಕೊಡೋದು. ಹೌದು, ಮಳೆ ಬೆಳೆ ಕೊಡೋದೇನೋ ಇಂದ್ರನ ಕೆಲಸ, ಆದ್ರೆ ಅದು ಭಗವಂತನ ಆಜ್ಞೆ ಅಂತ ಅವ್ನು ಮಾಡ್ತಾ ಇದ್ದಾನೆ. ಅವನಾಗೆ ಸ್ವತಂತ್ರವಾಗಿ ಅಂತ ಏನು ಕೊಡ್ತಾ ಇಲ್ಲ. ಹಾಗಾಗಿ ಮುಖ್ಯವಾಗಿ ಈ ಬೆಟ್ಟ ಇದೆಯಲ್ಲ, ಬೆಟ್ಟಕ್ಕೆ ಪೂಜೆ ಮಾಡೋಣ ಅಂತ ಹೇಳ್ತಾನೆ. ಅದಿದ್ದಕ್ಕೆ ಬೆಟ್ಟದ ತಪ್ಪಲಲ್ಲೇ ನಾವು ಸುಖವಾಗಿ ವಾಸವಾಗಿದ್ದೀವಿ, ನಮ್ಮ ಹಸುಗಳೆಲ್ಲ ಹೋಗಿ ಮೇಯ್ತಾ ಇದ್ದಾವೆ, ಹಾಗಾಗಿ ಇಲ್ಲಿ ಪೂಜೆ ಮಾಡೋಣ ಅಂತ. ಸರಿ, ಕೃಷ್ಣ ಹೇಳೋದು ಸರಿಯಾಗಿದೆ. ಕೃಷ್ಣ ಹೇಳೋದನ್ನ ಯಾವ್ದು ಮೀರಬಾರದು ಅಂತ ಹಿಂದೆನೆ ತಿಳ್ಕೊಂಡ್ಬಿಟ್ಟಿದ್ರು ಆ ತೋಳಗಳ ಪ್ರಸಂಗಗಳಿಂದ. ಕೃಷ್ಣ ಹೇಳ್ತಾ ಇದ್ದಾನಲ್ಲ ಮಾಡೋಣ ಅಂತ ಎಲ್ಲರೂ ಆ ಇಂದ್ರ ಯಾಗ ಮಾಡೋ ಬದಲು ಬೆಟ್ಟಕ್ಕೆ ಪೂಜೆ ಮಾಡಿದ್ರಂತ. ಬೆಟ್ಟಕ್ಕೆ ಪೂಜೆ ಮಾಡಿದ ಬಹಳ ಖುಷಿ ಆಗೋಯ್ತು. ದೇವರ ಇನ್ನೊಂದು ರೂಪ ತಗೊಂಡು ಬಂದು ಆ ಇಟ್ಟ ನೈವೇದ್ಯ ಎಲ್ಲ ತಿಂದ್ಬಿಟ್ನಂತೆ ಭಗವಂತ, ಶೈಲ ರೂಪದಲ್ಲಿ ಬಂದು. ಹಂಸ ಮೊದಲು 18 ರೂಪಗಳ ಸಂಸ್ಥಾನವ ತಿಳಿದನು ದಿನದಿ, ಸಂಸೇವಿಸುವ ಮಹಾಪುರುಷರ
ಪದಪಾಂಸವ ಚರಿಸಿ ಅಸಂಶಯವಪ್ಪುದೇ ಫಲವಿದು ಬಾಳ್ದುದಕ್ಕೆ. ಈ ಫಲವಿದು ಬಾಳುವುದಕ್ಕೆ ದಾಸರಾರು ಹೇಳ್ತಾ ವಿಷಯ ಹೇಳ್ತಾರೆ. ಹಂಸ ಶುಚಿಷದ್ ವಸುರಂತರಿಕ್ಷ ಸದ್ಧೋತ ವೇದಿಷದರ್ಥಿರ್ ದುರೋಣ ಸತ್ ನೃಷದ್ವ ರಸದೃತ ಸದ್ವ್ಯೋ ಮಸದಬ್ಜ ಗೋಜ ಋತಜ ಅದ್ರಿಜ ಋತಂ ಬೃಹತ್ ಅಂತ 18 ರೂಪಗಳ ಬಗ್ಗೆ ಹೇಳ್ಬೇಕಾದ್ರೆ ಅದ್ರಿಜ ಅಂತ ಒಂದು ರೂಪ. ಅದ್ರಿ ಅಂದ್ರೆ ಬೆಟ್ಟ. ಬೆಟ್ಟದೊಳಗೆ ಭಗವಂತ ಶಿಲಾಮಯವಾದ ಬೆಟ್ಟಗಳು ಪರ್ವತಗಳು ಅಂತ ಏನಿದ್ದಾವೆ ಅದರೊಳಗೆ ದೇವರದೊಂದು ಸನ್ನಿಧಾನ ಇದೆ. ಹಾಗಾಗಿ ಶೈಲ ಅನ್ನುವ ಹೆಸರಿಂದ ಭಗವಂತ ಬಂದ, ನೈವೇದ್ಯ ಪದಾರ್ಥ ಸ್ವೀಕಾರ ಮಾಡಿದ. ಇಂದ್ರನಿಗೆ ಸಿಟ್ಟು ಬಂತು. ಸಿಟ್ಟು ಬಂದಾಗ ಇವನು ಯಾವ ಸಣ್ಣ ಹುಡುಗ ಬಂದು ನನಗಾಗುವ ಪೂಜೆಯನ್ನೆಲ್ಲ ತಪ್ಪಿಸಿ ಬೆಟ್ಟಕ್ಕೆ ಮಾಡಿಸ್ತಾ ಇದ್ದಾನಲ್ಲ, ಮಳೆ ಸುರಿಸ್ತೇನೆ ಅಂತ ಅನ್ಕೊಂಡು ಸಾಂವರ್ತಕ ಮೇಘಗಳು ಅಂತ ಬರ್ತಾವೆ. ಅಂದ್ರೆ ಪ್ರಳಯ ಕಾಲದಲ್ಲಿ ಅವುಗಳೇ ಒಂದೊಂದು ಹನಿ ಆನೆಯ ಸೊಂಡಲಿನಷ್ಟು ದಪ್ಪ ಇರುತ್ತೆ ಅಂತ ಹೇಳುತ್ತೆ ಭಾಗವತ. ಅಂಥ ಮಳೆಯನ್ನ ಸುರಿಸ್ತು. ತಸ್ಮಿನ್ ವಂಶೇ ಭುವನ ವಿದಿತೋ ಪುಷ್ಕರಾವರ್ತಕಾನಾಂ ಅಂತ ಕಾಳಿದಾಸ ಹೇಳ್ತಾನೆ ಮೇಘದೂತದಲ್ಲಿ. ಆ ಮೋಡಕ್ಕೆ ಮೋಡದ ಮೂಲಕ ಸಂದೇಶ ಕಳಿಸ್ಬೇಕಾದ್ರೆ ಎಂಥ ವಂಶದಲ್ಲಿ ನೀನು ಬಂದವನು, ಪುಷ್ಕರ ಆವರ್ತಕ ಅಂತ ಪ್ರಸಿದ್ಧ ಮೋಡಗಳು, ಹಾಗಾಗಿ ನನ್ನ ಪ್ರಿಯಗೆ ಸಂದೇಶ ಕಳಿಸು ಅಂತ. ಅಂಥ ಮೋಡಗಳಿಗೆ ಆಜ್ಞೆ ಮಾಡಿದ. 1 ವಾರಗಳ ಕಾಲ ಸುರಿತು. ಕೃಷ್ಣ ಅಂತ ಏನು ಯೋಚನೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಅಂತ ಬೆಟ್ಟ ಎತ್ತಿದ ಭಗವಂತ. ಬೆಟ್ಟ ಎತ್ತಿದ, ಕಿರುಬೆರಳಲ್ಲಿ ಎತ್ತಿದ ದೇವರು. ಯಾಕೆ ಅದೇ ಬೆರಳಲ್ಲಿ ಎತ್ತಿದ? ಹಿಂಗೆ ಹೆಬ್ಬೆರಳಲ್ಲಿ ಎತ್ಬೋದಿತ್ತು, ಎತ್ತಿಲ್ಲ ದೇವರು. ಅದಕ್ಕೆ ಹೇಳ್ತಾನೆ ಒಬ್ಬ ಕವಿ, ಈ ಕಿರುಬೆರಳಿಗೆ ಬಹಳ ಬೇಸರ ಆಗಿತ್ತಂತೆ, ನನಗೆ ಏನು ಅವಕಾಶ ಸಿಕ್ಕಿಲ್ವಲ್ಲ ಅಂತ. ಯಾಕೆ? ಒಂದೊಂದು ಬೆರಳಿಗೆ ಒಂದೊಂದು. ನೀನ್ ಯಾಕೆ ಹಿಂಗ್ ಮಾಡಿದಿ ಅಂತ ಹೆಬ್ಬೆರಳಿಗೆ ಅವಕಾಶ ಸಿಗುತ್ತೆ ಎಷ್ಟೋ ಕಡೆ. ನೀ ಹಿಂಗೆಲ್ಲ ಮಾಡಬಾರ್ದು ಅಂತ ಎಚ್ಚರಿಕೆ ಕೊಡ್ಲಿಕ್ಕೆ ತೋರ್ ಬೆರಳಿಗೆ ಅವಕಾಶ ಸಿಗುತ್ತೆ. ಎಲ್ಲರಲ್ಲೂ ನಾನೇ ದೊಡ್ಡವನಂತ ತೋರಿಸ್ಲಿಕ್ಕೆ ಮಧ್ಯದ ಬೆರಳಿದೆ. ಎಂಥದ್ದೇ ಬಂಗಾರದ ಉಂಗುರ ಬಂದ್ರು ಹಾಕೊಳ್ಳಿಕ್ಕೆ ಉಂಗುರದ ಬೆರಳು ಅಂತಿದೆ. ಕೃಷ್ಣ ಕೇಳಿದ, ನಿನಗೇನು ಅವಕಾಶ ಸಿಕ್ಕಿಲ್ವಾ? ನನಗೆ ಸಿಕ್ಕಿದೆ ಅಂತಂತದ್ದು. ಎಲ್ಲಿ ಸಿಕ್ಕಿದೆ? ಸ್ಕೂಲಲ್ಲಿ ಒಂದ್ ಕಡೆ ಸಿಕ್ಕಿದೆ ಅಂತ ಹೇಳ್ತಂತೆ. ಗುರುಗಳೇ ಅಂತ ಹಿಂಗೆ ಹೇಳ್ತಾವಲ್ಲ ಹುಡುಗರು, ಅಲ್ಲೇ ಅವಕಾಶ ಸಿಕ್ಕಿದೆ ಕೃಷ್ಣ, ಬೇರೆ ಎಲ್ಲೂ ಸಿಕ್ಕಿಲ್ಲ. ಹಾಗಾಗಿ ನೀನೇನಾದ್ರೂ ಅವಕಾಶ ಕೊಡು. ಆಯ್ತು ಮಾಡ್ತೀನಿ ಅಂತ ಅನ್ಕೊಂಡು ಸಣ್ಣವರಿಗೂ ನಾನು ಅವಕಾಶ ಕೊಡ್ತೀನಿ ಅಂತ ಭಗವಂತ ಒಬ್ಬ ಕವಿ ಹೇಳೋದು. ಹಾಗಾಗಿ ಕಿರುಬೆರಳಲ್ಲಿ ಆ ಬೆಟ್ಟವನ್ನು ಎತ್ತಿಬಿಟ್ಟನಂತೆ. ಬೆಟ್ಟ ಎತ್ತಿಬಿಟ್ಟಿದ್ದಾನೆ. 1 ವಾರಗಳ ಕಾಲ ಧಾರಾಕಾರ ಮಳೆ ಸುತ್ತ ಸುರಿತಾ ಇದೆ. ಮಧ್ಯದಲ್ಲಿ ಇರುವವರಿಗೆ ಮಾತ್ರ ಏನೂ ಆಗಿಲ್ಲ. ನಮಗೂ ಎಷ್ಟೋ ಕಡೆ ನೋಡಿದಾಗ ಅನಿಸ್ತಾ ಇರುತ್ತೆ, ದೊಡ್ಡ ಪ್ರವಾಹ ಇದ್ದಕ್ಕಿದ್ದಾಗ ನೀರು ಬಂದು ಎಲ್ಲ ಕಡೆ ಸುತ್ತ ಮುತ್ತಿದಾಗ ಯಾವುದೋ ಒಂದು ಭಾಗದಲ್ಲಿ ಮಾತ್ರ ಅಷ್ಟು ಜನ ಬದುಕುಳಿದಿರ್ತಾರೆ. ಅವನ ಚಿತ್ತಕ್ಕೆ ಬರ್ಬೇಕು. ಅವನ ಚಿತ್ತಕ್ಕೆ ಬಂದಂದ್ರೆ ಅಷ್ಟು ಜನ ಉಳಿದಿರ್ತಾರೆ. ಮತ್ತೆ ಯಾರೋ ರಕ್ಷಣಾ ಪಡೆಯವರು ಬಂದು ರಕ್ಷಣೆ ಮಾಡ್ಕೊಂಡು ಹೋಗ್ತಾರೆ. ಇವತ್ತಿಗೂ ನಾವು ನೋಡ್ತೀವಿ. ಹಿಂಗೆ ಆಗಿತ್ತು ಕೃಷ್ಣನ ಕಾಲದಲ್ಲಿ. ಅಲ್ಲೆಲ್ಲ ಕೃಷ್ಣ ಎತ್ಕೊಂಡ್ಬಿಟ್ಟಿದ್ದಾನೆ. ಎಲ್ಲರೂ ನಿಂತಿದ್ದಾರೆ. ಒಂದಿಷ್ಟು ಜನ ತಾತಂದಿರಿದ್ರಂತ. ಅವ್ರು ಬಂದ್ರಂತೆ, ಬೇಗ ಬನ್ನಿ ಬನ್ನಿ ಅಂತ 4-5 ಜನ ಮಾತಾಡ್ಕೊಂಡ್ರು. ಏನು? ಬನ್ನಿ, ಕೃಷ್ಣ ಪಾಪ ಎತ್ತಿಟ್ಕೊಂಡ್ಬಿಟ್ಟಿದ್ದಾನೆ, ಬಹಳ ಕಷ್ಟ ಆಗುತ್ತೆ ಅಂತ ತಮ್ಮ ಕೋಲೆಲ್ಲ ಹಿಂಗೆ ಎತ್ತಿ ಹಿಡಿದಿದ್ರಂತ. ಕೃಷ್ಣನಿಗೆ ಸ್ವಲ್ಪ ಅನುಕೂಲ ಆಗ್ಲಿ, ನಾವು ಸಪೋರ್ಟ್ ಮಾಡೋಣ ಅಂತ ಅನ್ಕೊಂಡು ಕೋಲ್ ಎತ್ತಿ ಹಿಡಿದಿದ್ರಂತ. ಅದ್ರ ಕೆಳಗೆ ಎಲ್ಲ ಮಾಡಿದ್ರು. ಅದ್ರಲ್ಲಿ ಹೇಳ್ತಾರೆ, ಗಜತ್ರಾತೇತಿ ವೃದ್ಧಾಭಿಹಿ ಶ್ರೀಕಾಂತ ಇತಿ ಯೌವತೈಹಿ ಯಥಾ ಸ್ಥಿತಶ್ಚ ಬಾಲಾಭಿಹಿ ದೃಷ್ಟಶೌರಿ ಸಕೌತುಕಂ ಅಂತ ಕೋಲೆ ಆನಂದ ಅಂತ ಒಂದು ಗ್ರಂಥ ಅದ್ರಲ್ಲಿ ಬರುತ್ತೆ. ಒಬ್ಬೊಬ್ಬರು ಒಂದೊಂದ್ ಥರ ನೋಡಿದ್ರಂತ. ಈ ವೃದ್ಧರೆಲ್ಲ ನೋಡೋ ಕಾಲಕ್ಕೆ ಇವನು ಗಜೇಂದ್ರ ವರದರಾಜ, ಇವನು ಗಜೇಂದ್ರ ವರದನಾಗಿ ಬಂದವನು ಇದೇ ಪರಮಾತ್ಮ ಅಂದ್ರಂತೆ. ಆಮೇಲೆ ಹುಡುಗಿಯರೆಲ್ಲ ಬಂದಾಗ ಇವನು ಲಕ್ಷ್ಮೀಪತಿ ಇವನು ಅಂತ ಅವರೆಲ್ಲ ತೀರ್ಮಾನ ಮಾಡ್ಕೊಂಡಿರ್ತಾರೆ. ನಾವು ಮುಂದೆ ಮದುವೆ ಆದ್ರೆ ಇದೇ ಕೃಷ್ಣನ್ನೇ ಮದುವೆ ಆಗ್ಬೇಕು ಅಂತ ಆವಾಗಲೇ ಹುಡುಗಿಯರು ಮನಸ್ಸಲ್ಲಿ ನಿಶ್ಚಯ ಮಾಡ್ಕೊಂಡ್ರಂತೆ. ಎಷ್ಟು ಚೆನ್ನಾಗಿದ್ದಾನೆ, ಎಷ್ಟು ಚೆನ್ನಾಗಿ ಎತ್ಕೊಂಡಿದ್ದಾನೆ ನೋಡ್ರಿ ಅಂತ ಹೇಳಿ. ಆಮೇಲೆ ಹುಡುಗರೆಲ್ಲ ನೋಡ್ಬೇಕಾದ್ರೆ ನಮ್ ಜೊತೆಗೆ ಆಟ ಆಡೋ ಕೃಷ್ಣ ಇವನು ಅಂತ ಒಬ್ಬೊಬ್ಬರಿಗೆ ಒಂದೊಂದ್ ಥರ ಶೌರಿಹಿ ಕೌತುಕಂ ದೃಷ್ಟ, ಒಳ್ಳೆ ಕುತೂಹಲದಿಂದ ಒಬ್ಬೊಬ್ರು ಒಂದೊಂದ್ ಥರ ಕೃಷ್ಣನ ನೋಡಿದ್ರು ಅಂತ. ಇಷ್ಟ ಆಯ್ತು. ಇದಾದ ಮೇಲೆ ಇಂದ್ರನ ಗರ್ವ ಭಂಗ ಆಯ್ತು. ನಾನೇನೋ ಮಾಡಿ ಎಲ್ಲ ಇಡೀ ಗೋಕುಲವನ್ನ ವೃಂದಾವನವನ್ನ ಕೊಚ್ಚಿ ಹೋಗೋ ಥರ ಮಾಡ್ತೇನೆ ಅಂತ ಅನ್ಕೊಂಡೆ. ಆದ್ರೆ ಸಣ್ಣ ಹುಡುಗ ಅನ್ಕೊಂಡೆ ಭಗವಂತನೇ ಈ ರೂಪದಲ್ಲಿ ಇದ್ದಾನೆ ಅಂತ. ಯಾಕೆಂದ್ರೆ ದೇವತೆಗಳಿಗೂ ಕೂಡ ಆವಾಗ ಅಸುರಾವೇಶ ಆಗ್ತದೆ. ಪರಶುಕ್ಲತ್ರಯರನ್ನ ಬಿಟ್ಟು ದೇವತೆಗಳಿಗೆ ಆವಾಗ ಅಸುರಾವೇಶ ಆಗ್ತದೆ, ನಮಗ್ ಆವಾಗ ಅಸುರಾವೇಶ ಹೋಗ್ತದೆ. ಇಷ್ಟೇ ವ್ಯತ್ಯಾಸ ನಮಗೆ ದೇವತೆಗಳಿಗೆ. ಈ ತರ ಆಯ್ತು. ಇಂದ್ರ ಬಂದಾಗ 1 ವಾರ ಎಲ್ಲ ಘೋರ ಧಾರಾಕಾರವಾಗಿ ಸುರಿದ ಮಳೆ ಎಲ್ಲ ನಿಂತು ಹೋದ ಮೇಲೆ ಎಲ್ರು ಹೊರಟರಂತೆ ತಮ್ಮ ಮನೆಗೆ. ಹೋಗಿ ಆದ್ಮೇಲೆ ಇಂದ್ರ ಏಕಾಂತದಲ್ಲಿ ಬಂದು ತಪ್ಪಾಯ್ತು ಅಂತ ಕೇಳ್ತಾನೆ ಭಗವಂತನ ಹತ್ರ. ಸ್ವಾಮಿ, ಎಂಥ ಕೃತ್ಯ ಮಾಡಿಬಿಟ್ಟೆ ನೀನು ಅಂತ ತಿಳಿದೇನೆ. ಯಾವುದೋ ಒಂದು ಕ್ಷಣದಲ್ಲಿ ಯಾರೋ ಒಬ್ಬ ಗೋಪಾಲಕ ಹುಡುಗ ಹಿಂಗ್ ಮಾಡ್ತಾ ಇದ್ದಾನಲ್ಲ, ನನ್ ಪೂಜೆ ತಪ್ಪಿಸ್ತಾನಲ್ಲ ಅಂತ ಹಿಂಗ್ ಮಾಡಿದೆ. ಹಾಗಾಗಿ ತಥಾಪಿ ದಂಡಂ ಭಗವಾನ್ ಬಿಭರ್ತಿ ಧರ್ಮಸ್ಯ ಗುಪ್ತ್ಯೈ ಖಲನಿಗ್ರಹಾಯ ಅಂತ ಹೇಳಿ, ನಾವು ತಪ್ಪು ಮಾಡಿದಾಗ ಮಕ್ಕಳು ತಪ್ಪು ಮಾಡಿದರೆ ತಿದ್ದೋದು ತಂದೆಯ ಕಾರ್ಯ. ಹಾಗಾಗಿ ನೀನ್ ನಮ್ಮನ್ನ ತಿದ್ದಿದ್ದಿ ಅಂತ ಹೇಳಿ ಅವನು ಪ್ರಾರ್ಥನೆ ಮಾಡಿದಂತೆ ಏಕಾಂತದಲ್ಲಿ. ಅದಾದ್ಮೇಲೆ ಇಷ್ಟೆಲ್ಲ ಆದ್ಮೇಲೆ ಕೃಷ್ಣನಿಗೆ ಕೂಡಿಸಿ ಪಟ್ಟಾಭಿಷೇಕ ಮಾಡಿದ್ರು ಅಂತ ಗೋವಿಂದ ಪಟ್ಟಾಭಿಷೇಕ ಅಂತ ಕರೀತಾರೆ. ಹೀಗೆ ಗೋವರ್ಧನೋದ್ಧಾರದ ಪ್ರಸಂಗವನ್ನು ನಿರೂಪಣೆ ಮಾಡ್ತಾರೆ. ಇದಾದ ಮೇಲೆ ಒಂದ್ ದಿವಸ ನಂದಗೋಪ ಸ್ನಾನಕ್ಕೆ ಅಂತ ಹೋಗಿರ್ತಾನೆ. ದ್ವಾದಶಿ ದಿವಸ ಬೆಳಿಗ್ಗೆ ಸ್ನಾನಕ್ಕೆ ಹೋಗ್ಬಿಟ್ಟಿದ್ದಾನೆ.
ಬೆಳಿಗ್ಗೆ ಬೇಗ ಸ್ನಾನ ಮಾಡಿ ಪಾರಣೆ ಮಾಡ್ಬೇಕು. ಕಲಾ ಮಾತ್ರ ದ್ವಾದಶಿ ಅಂತ ಕರೀತಾರೆ. ಅಂಥ ದಿವಸ ಸ್ನಾನಕ್ಕೆ ಹೋಗಿದ್ದಾನೆ. ಹೋದಾಗ ನದಿಯಲ್ಲಿ ಅವೇಳೆಯಲ್ಲಿ ಸ್ನಾನ ಮಾಡಬಾರ್ದು. ಯಾವಾಗಂದ್ರೆ ಆವಾಗ ನದಿಯಲ್ಲಿ ಇಳಿದು ಸ್ನಾನ ಮಾಡಬಾರ್ದು ಅಂತ ಹೇಳ್ತಾರೆ. ಅದಕ್ಕೊಂದು ಬ್ರಾಹ್ಮಿ ಮುಹೂರ್ತ ಅಂತ ಇರುತ್ತೆ. ಬೇರೆ ಮುಹೂರ್ತಗಳಲ್ಲಿ ದೇವತೆಗಳು, ಗಂಧರ್ವರು ಅವರೆಲ್ಲ ಬಂದು ಅನುಷ್ಠಾನ ಮಾಡೋ ಸಂದರ್ಭ. ಹಾಗೆ ನೋಡ್ರಿ, ಅದಕ್ಕೆ ಯತಿಗಳ ಚರಿತ್ರೆಯಲ್ಲಿ ಕೇಳ್ತಿರ್ತೀವಿ, ರಾತ್ರಿ ಶಬ್ದ ಬರ್ತಾ ಇತ್ತು, ಬೆಳಿಗ್ಗೆ ಬೆಳಿಗ್ಗೆ ಇಂಥ ಪಾದುಕೆಗಳು ಶಬ್ದ ಬರ್ತಾ ಇತ್ತು ಅಂತ ಕೇಳ್ತೀವಿ. ಅಂತ ಜ್ಞಾನಿಗಳ ಅನುಷ್ಠಾನ ಮಾಡೋ ಸಮಯ. ನಂದಗೋಪ ಹೋದ, ಇಳಿದು ಬಿಟ್ಟಿದ್ದಾನೆ, ವರುಣನ ಭೃತ್ಯ ಎತ್ಕೊಂಡು ಹೋದ ವರುಣಲೋಕಕ್ಕೆ. ಕೃಷ್ಣನಿಗೆ ವಿಷಯ ಗೊತ್ತಾಯ್ತು, ಏನಿದು ಅಪ್ಪ ಸ್ನಾನಕ್ಕೆ ಹೋಗಿದ್ದಾನೆ, ಬಂದಿಲ್ಲ ಇನ್ನು. ದೇವರು ಹೋದ, ವರುಣಲೋಕಕ್ಕೆ ಹೋದಾಗ ವರುಣನಿಗೆ ಬಹಳ ಖುಷಿ ಆಯ್ತು. ಕೇಳ್ತಾನೆ, ಸ್ವಾಮಿ ನಮಸ್ತುಭ್ಯಂ ಭಗವತೆ ಬ್ರಹ್ಮಣೇ ಪರಮಾತ್ಮನೆ ನಯತ್ರ ಶ್ರೂಯತೆ ಮಾಯಾ ಲೋಕದೃಷ್ಟಿ ವಿಕಲ್ಪನಾ. ನನ್ನ ಭೃತ್ಯ ತಿಳಿಯದೆ ತಪ್ಪು ಮಾಡಿಬಿಟ್ಟಿದ್ದಾನೆ. ಅವೇಳೆಯಲ್ಲಿ ಏನೋ ಸ್ನಾನ ಮಾಡಬಾರದು, ಹೌದು, ಆದ್ರೆ ಅವತ್ತು ವಿಶೇಷವಾದ ದ್ವಾದಶಿ ಇತ್ತು. ಬೆಳಿಗ್ಗೆ ಬೇಗ ಮುಹೂರ್ತದಲ್ಲಿ ಪಾರಣೆ ಮಾಡಬೇಕು, ಇಲ್ಲ ಅಂದ್ರೆ ಏಕಾದಶಿಯ ಫಲ ಬರೋದಿಲ್ಲ. ಹಾಗಾಗಿ ನಂದಗೋಪ ಬಂದಾಗ ಇದು ಅವೇಳೆಯಲ್ಲಿ ಸ್ನಾನ ಮಾಡಿದ್ದಾನೆ ಅಂತ ನನ್ನ ಭೃತ್ಯನೇ ತಪ್ಪು ಮಾಡಿಬಿಟ್ಟಿದ್ದಾನೆ. ಆದ್ರೂ ಕೂಡ ಇದೊಂದು ವರ ಆದಂಗಾಯ್ತು ಅಂತ. ಯಾಕೆ? ಅವ್ನು ನಿಮ್ ತಂದೆಯನ್ನು ಕರ್ಕೊಂಡು ಬರ್ಲಿಲ್ಲ ಅಂದ್ರೆ ನೀನ್ ಯಾವಾಗ ನಮ್ಮ ಲೋಕಕ್ಕೆ ಬರ್ತಾ ಇದ್ದಿ, ಇದು ಒಂದು ನಿನ್ನ ಅನುಗ್ರಹ ಪಡ್ಲಿಕ್ಕೆ ಸಾಧನವಾಯಿತು ಅಂತ ಹೇಳಿ ಕೃಷ್ಣನ್ನ ಸತ್ಕಾರ ಮಾಡಿ ಆಮೇಲೆ ನಂದಗೋಪನ ಕೊಟ್ಟು ಕಳಿಸಿದ್ನಂತೆ. ಕೊಟ್ಟು ಕಳಿಸಿದ ಮೇಲೆ ಗೋಪಾಲಕರೆಲ್ಲ ಕೇಳಿದ್ರು, ಎಲ್ಲಿ ಹೋಗಿದ್ರಿ ಎಲ್ಲಿ ಹೋಗಿದ್ರಿ? ಇಲ್ಲ ವರ್ಣಲೋಕಕ್ಕೆ ಹೋಗಿದೆ, ಹಂಗಿತ್ತು ಹಿಂಗಿತ್ತು ಅಂತೆಲ್ಲ ನಂದಗೋಪ ಹೇಳಿದ ಕೂಡಲೇ ಇವ್ರಿಗೆ ಖುಷಿ ಆಯ್ತು. ಕೃಷ್ಣ ಕೃಷ್ಣ ನಮಗೂ ಏನಾದ್ರೂ ತೋರ್ಸೋ, ಈ ತರ ನಿಮ್ಮ ಅಪ್ಪಂಗೆಲ್ಲ ತೋರ್ಸ್ಕೊಂಡ್ ಬಂದಿದ್ದೆ, ತೋರ್ಸೋ. ಕೃಷ್ಣ ತನ್ನ ಲೋಕ ತೋರಿಸಿದ ಅಂತ ಭಾಗವತ ಹೇಳುತ್ತೆ. ಇತಿ ಸಂಚಿತ್ಯ ಭಗವಾನ್ ಮಹಾ ಕಾರುಣಿಕೋ ವಿಭು ದರ್ಶಯಾಮಾಸ ಲೋಕಂ ಸ್ವಂ ಗೋಪಾನಾಂ ತಮಸಪ್ಪರಂ. ಆ ತಮಸ್ಸಿನಿಂದ ಮೀರಿದ ದಾಟಿದ ತನ್ನ ಲೋಕವನ್ನ ಮಹಾಕಾರುಣಿಕ ಭಗವಂತ ತನ್ನ ಎಲ್ಲ ಗೋಪಾಲಕರಿಗೆ ಜೊತೆಗಿದ್ದವರಿಗೆ ತಾನು ದರ್ಶನ ಮಾಡಿಸಿದ್ದಾನೆ. ಅದಾದ್ಮೇಲೆ ವೇಣುಗಾನ ಕೃಷ್ಣ ನುಡಿಸ್ಲಿಕ್ಕೆ ಪ್ರಾರಂಭ ಮಾಡಿದ್ರೆ ಈ ಮೋಹನ ಅಂತ ರಾಗ ಬರುತ್ತೆ ಸಂಗೀತದಲ್ಲಿ, ಮೋಹನ ರಾಗ ಅಂತ. ಅದನ್ನು ನುಡಿಸ್ಲಿಕ್ಕೆ ಪ್ರಾರಂಭ ಮಾಡಿದ್ರೆ ಎಲ್ಲ ಹಸುಗಳು ಎಲ್ರೂ ಕೆಲಸ ಬಿಟ್ಟು, ಇದ್ದಿದ್ದ ಕೆಲಸವನ್ನ ಬಿಟ್ಟು ತಾವು ಅಲ್ಲಿ ಬಂದು ನಿಲ್ತಾ ಇದ್ರಂತೆ. ಅದ್ರ ಬಗ್ಗೆ ಹೇಳ್ತಾರೆ. ಕೃಷ್ಣ ಆ ಮುರಳಿಯನ್ನ ನುಡಿಸ್ಲಿಕ್ಕೆ ಪ್ರಾರಂಭ ಮಾಡಿದ್ರೆ ಹೇಗಿರ್ತಾ ಇತ್ತು ಅಂತಂದ್ರೆ, ಮುರಳಿಯ ನಾದವ ಕೇಳಿ ಬನ್ನಿ, ಮುರಳಿಯ ನಾದವ ಕೇಳಿ, ಮಧುರಾನಾಥನು ಮುರಳಿಯನೂದಲು, ಮಧುರಾನಾಥನು ಮುರಳಿಯನೂದಲು, ಸುರಿವುದಾನಂದ ಜಲಾನಯನದಲ್ಲಿ ಪ್ರೇಮವು ತುಂಬುವುದು, ಬನ್ನಿ ಮುರಳಿಯ ನಾದವ ಕೇಳಿ. ವಿದ್ಯಾಪ್ರಸನ್ನ ತೀರ್ಥರ ಕೃತಿ. ಅದನ್ನ ಕೇಳ್ತಾ ಇದ್ವಿ ಅಂತಂದ್ರೆ ಕಂಗಳಲ್ಲಿ ಆನಂದ ಜಲ ಎಲ್ಲ ಸುರಿತಾ ಇರುತ್ತೆ. ಭಗವಂತನ ಆ ವೇಣುನಾದವೇ ಅದ್ಭುತ. ನಾದ ಮಾಡ್ಲಿಕ್ಕೆ ಶುರು ಮಾಡಿದ ಬೃಂದಾವನಿ ಸಾರಂಗ ಅಂತ ಒಂದು ರಾಗ ಬರುತ್ತೆ. ಬೃಂದಾವನದಲ್ಲಿ ನುಡಿಸ್ತಾ ಇದ್ದಂತೆ ಭಗವಂತ. ಆ ರಾಗ ನುಡಿಸ್ಲಿಕ್ಕೆ ಪ್ರಾರಂಭ ಮಾಡಿದ್ರೆ ಹಸುಗಳೆಲ್ಲ ಬಂದು ನಿಂತು ಬಿಡುವಂತೆ ಕೃಷ್ಣನತ್ತ. ನಿದ್ರಿತಾಹ ಲಿಖಿತ ಚಿತ್ರ ನಿವಾಸನ್ ಅಂತ ಬರುತ್ತೆ ಈ ಭಾಗ. ಒಳ್ಳೆ ಚಿತ್ರದಲ್ಲಿ ಹೇಗೆ ಸ್ತಬ್ಧವಾಗಿರ್ತಾವಲ್ಲ ಬಿಡಿಸಿದ ಚಿತ್ರಗಳು, ಹಸುಗಳು ಹಾಗೆ ಸ್ತಬ್ಧವಾಗಿ ನಿಂತು ಬಿಡೋರಂತೆ. ಕೃಷ್ಣನ ರಾಸಲೀಲೆಯೂ ಒಂದು ಅದ್ಭುತ. ಈ ಕೊಳಲನ್ನು ನುಡಿಸ್ಲಿಕ್ಕೆ ಶುರು ಮಾಡಿದಾಗ ಒಬ್ಬ ಕವಿ ಕೇಳ್ಕೊಂಡಂತೆ, ಭಗವಂತನ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ನಂತೆ. ಆದ್ರೆ ಅವನು ಎಷ್ಟು ಪ್ರಾರ್ಥನೆ ಮಾಡಿದ್ರು ಭಗವಂತ ಒಲಿಲಿಲ್ಲ. ಅದಕ್ಕೆ ಅವನು ಅನ್ಕೊಂಡ, ನಾನು ನೇರವಾಗಿ ದೇವ್ರ ಹತ್ರ ಹೋಗಲ್ಲ, ನಾನು ರೆಕಮೆಂಡೇಶನ್ ಮೂಲಕ ಹೋಗ್ತೀನಿ ಅಂತ ಅನ್ಕೊಂಡ. ಹೆಂಗ್ ಹೋದ ಅಂದ್ರೆ ಅವನು ಶ್ಲೋಕ ಬರೀತಾನೆ, ಐ ಮುರಳಿ ಐ ಮುರಳಿ ಐ ಮುರಳಿ ಮುಕುಂದ ಸ್ಮೇರ ವಕ್ರಾರವಿಂದ ಶ್ವಸನ ಮಧುರ ಸಖೆ ತ್ವಾಂ ಪ್ರಣಮ್ಯಾದ್ಯ ಯಾಚೆ ಅಧರ ಮನಿಷಮೇಕಂ ಪ್ರಾಪ್ತವತ್ಯಾ ಭವತ್ಯಾ ರಹಸಿ ಕಥಯ ಕರ್ಣೆ ರಹಸಿ ಕಥಯ ಕರ್ಣೆ ಮದ್ದಶಾಂ ನಂದ ಸೂನೋ. ಮುರಳಿ ಕೊಳಲ ಹತ್ರ ಕೇಳ್ತಾನೆ, ಕೊಳಲೆ ನನ್ನ ಪರಿಸ್ಥಿತಿ ಅಂತ ಕೃಷ್ಣನಿಗೆ ಹೇಳು, ಬಹಳ ದುರ್ದಶೆಯಲ್ಲಿದ್ದೇನೆ. ಕೊಳಲು ಕೇಳುತ್ತೆ, ನಾನ್ ಹೆಂಗ್ ಹೇಳಲಿಕ್ಕೆ ಸಾಧ್ಯ, ನನ್ನ ಹತ್ರ ಏನು ವೈಶಿಷ್ಟ್ಯ ಇದೆ? ಎಂಥ ವೈಶಿಷ್ಟ್ಯ ಗೊತ್ತಾ? ಮುಕುಂದ ಸ್ಮೇರ ವಕ್ರಾರವಿಂದ ಶ್ವಸನ ಮಧುರ ಸಖೆ. ಭಗವಂತ ನುಡಿಸ್ಲಿಕ್ಕೆ ಪ್ರಾರಂಭ ಮಾಡಿದಾಗ ಅವನ ಶ್ವಾಸೋಚ್ಛ್ವಾಸಗಳ ಸಂಪರ್ಕ ಯಾವಾಗಲೂ ನಿನಗಿರುತ್ತೆ. ಅದ್ರ ಜೊತೆಗೆ ನಿನ್ನನ್ನು ಯಾವಾಗಲೂ ಇಟ್ಕೊಂಡಿರ್ತಾನೆ. ಅವನ ತುಟಿಯ ನಿರಂತರ ಸಂಬಂಧದಲ್ಲಿ ನೀನು ಇರ್ತೀಯ, ಭಗವಂತನ ಅಧರಗಳ ಸಂಬಂಧದಲ್ಲಿ ಇರ್ತೀಯ. ಇದ್ದಾಗ ಅಷ್ಟೆಲ್ಲ ಇರ್ತೀನಿ, ಹೌದು, ನಾನು ಹೆಂಗ್ ಹೇಳಲಿಕ್ಕೆ ಸಾಧ್ಯ? ಕೃಷ್ಣ ನುಡಿಸ್ತಾ ಇರ್ತಾನಲ್ಲ ನನ್ನ ಕಡೆ ಹಿಂಗೆ ಇಟ್ಕೊಂಡು. ಅದಕ್ಕೆ ಅವನು ಹೇಳ್ತಾನೆ,
ಕೃಷ್ಣ ಒಂದ್ ಕಡೆ ನೀನ್ ಇಟ್ಕೊಂಡು ನುಡಿಸ್ಬೇಕಾದ್ರೆ ಇನ್ನೊಂದು ಹಿಂಗೆ ಹಿಂಭಾಗ ಕೃಷ್ಣನ್ ಕಿವಿ ಹತ್ರನೇ ಇರುತ್ತೆ. ಹಾಗಾಗಿ ಕೃಷ್ಣನ್ ಕಿವಿ ಹತ್ರನೇ ಇರೋ ಭಾಗ್ಯ ನನಗೆ ಸಿಕ್ಕಿದೆ. ರಹಸಿ ಕಥೆಯ ಕರಣೆ, ಏಕಾಂತದಲ್ಲಿ ಕೃಷ್ಣನ್ ಹೇಳು, ಕೃಷ್ಣ ನಿನ್ ಭಕ್ತ ನೋಡು, ಇಷ್ಟೆಲ್ಲ ದುರ್ದಶೆಯಲ್ಲಿ ಇದ್ದಾನೆ, ದಯವಿಟ್ಟು ಅನುಗ್ರಹ ಮಾಡು, ಬಹಳ ಪ್ರಾರ್ಥನೆ ಮಾಡ್ತಾ ಇದ್ದ ನಿನ್ ಭಕ್ತ ಅಂತ ಹೇಳಿ ಭಗವಂತನ ಆ ಕೊಳಲನ್ನು ಕೂಡ ಒಬ್ಬ ಕವಿ ಪ್ರಾರ್ಥನೆ ಮಾಡಿ ಹೇಳ್ತಾನೆ. ಅಷ್ಟು ವೈಶಿಷ್ಟ್ಯ ಭಗವಂತ ನುಡಿಸ್ತಾ ಇದ್ದ ಅಂದ್ರೆ ಎಲ್ರೂ ಮರಳಾಗಿ ಬಿಡ್ಬೇಕಂತೆ. ಕೊಳಲನೂದುತ ಬಂದ ಗೋಪಿಯ ಕಂದ, ಕೊಳಲನೂದುತ ಬಂದ ಕೊಳಲನೂದುವುದು ಬಲು ಚಂದ, ಕೊಳಲನೂದುತ ಬಂದ. ಬಹಳ ಚಂದ ಅಂತೆ. ಆ ವಸುದೇವನ ಕಂದ, ದೇವಕಿ ಬಸರಲ್ಲಿ ಬಂದ, ಮಾವಕಂಸನ ಕೊಂದ. ದಾಸರಾಯರು ಬಹಳ ಚೆನ್ನಾಗಿ ಹೇಳ್ತಾರೆ, ಪುರಂದರ ದಾಸರಾಯರು. ಹೀಗೆ ದೇವರ ಕೊಳಲ ಗಾನ ಹೀಗಿರ್ತಾ ಇತ್ತು. ಅದಾದ್ಮೇಲೆ ಕೃಷ್ಣ ರಾಸಕ್ರೀಡೆ ಆಡಿದ ಅವ್ರ ಜೊತೆಗೆಲ್ಲ. ಪ್ರೀತಿಯಿಂದ ಭಗವಂತ ವಿಹಾರ ಮಾಡ್ತಾ ಇದ್ದಂತೆ ಏಕಾಂತದಲ್ಲಿ. ಅವರೆಲ್ಲ ಭಗವಂತ ಪತಿ ಆಗ್ಬೇಕು ಅಂತ ಕೇಳ್ಕೊಂಡವ್ರು. ಕೇಳ್ಕೊಂಡಾಗ ದೇವರು ನರ್ತನ ಮಾಡ್ತಾ ಇದ್ದ ಅವ್ರ ಜೊತೆಗೆ. ಹೆಂಗೆ ಅಂತಂದ್ರೆ ಕೃಷ್ಣ ಎರಡೆರಡು ರೂಪ ತಗೊಳ್ಬೇಕಂತೆ. ಮಧ್ಯದಲ್ಲಿ ಒಬ್ಬ ಗೋಪಿಕೆ ಅಂತೆ. ಒಬ್ಬ ಗೋಪಿಕೆ ಕೃಷ್ಣನ ಎರಡು ರೂಪಗಳು, ಇಬ್ರು ಕೃಷ್ಣ ಒಬ್ಬ ಗೋಪಿಕೆ, ಇಬ್ರು ಗೋಪಿಕೆಯರು ಮಧ್ಯದಲ್ಲಿ ಒಬ್ಬ ಕೃಷ್ಣ ಅಂತೆ. ಅದನ್ನೆಲ್ಲ ಬಹಳ ಚೆನ್ನಾಗಿ ಹೇಳ್ತಾರೆ. ಈ ನಾರಾಯಣೀಯಂ ಅಂತ ಒಂದು ಕೃತಿ ಇದೆ. ಈ ಕೇರಳದಲ್ಲಿ ಒಬ್ಬ ಕವಿ ನಾರಾಯಣ ಭಟ್ಟತಿರಿ ಅಂತ ಹೇಳಿ ಬಹಳ ದೊಡ್ಡ ಕವಿ. ಅವ್ರಿಗೆ ಬಹಳ ವಾತರೋಗ ಆಗಿರುತ್ತೆ. ವಾತರೋಗ ಆದಾಗ ದೇವರನ್ನ ಪ್ರಾರ್ಥನೆ ಮಾಡಿ ನಾರಾಯಣೀಯ ಅಂತ ಒಂದು ಕೃತಿ ರಚನೆ ಮಾಡ್ತಾರೆ. ಅದ್ರ ಅವ್ರು ಹೇಳ್ತಾರೆ ಹೆಂಗಿತ್ತು ರಾಸ ಕೇಳಿ ಕೃಷ್ಣಂದು ಅಂದ್ರೆ, ಆ ಶ್ಲೋಕನೇ ಕೇಳ್ರಿ ಎಷ್ಟು ಚೆನ್ನಾಗಿದೆ. ಕೇಶ ಪಾಶಧೃತ ಪಿಂಚಿಕಾ ವಿತತಿ ಸಂಚರನ್ ಮಕರ ಕುಂಡಲಂ ಹಾರಜಾಲವನ ಮಾಲಿಕಾ ಲಲಿತ ಮಂಗರಾಗ ಘನ ಸೌರಭಂ ಪೀತಚೇಲ ಧೃತ ಕಾಂಚಿ ಕಾಂಚಿತ ಮುದಂಚದಂ ಶುಮಣಿ ನೂಪುರಂ ರಾಸ ಕೇಳಿ ಪರಿಭೂಷಿತಂ ತವ ಹಿ ರೂಪಮೀಶ ಕಲಯಾಮಹೇ. ಕೃಷ್ಣ ನಿನ್ನ ರಾಸಕ್ರೀಡೆಯ ರೂಪವನ್ನ ಧ್ಯಾನ ಮಾಡ್ತೀನಿ ಅಂತ ಹೇಳ್ತಾರೆ ಕವಿಗಳು. ಎಂಥದ್ದು ಅಂತಂದ್ರೆ, ಆ ಗುಂಗುರು ಕೂದ್ಲು ಭಗವಂತನ, ಕೃಷ್ಣಕೇಶ ಅವನು ಗುಂಗುರು ಕೂದ್ಲು, ಆ ಮಧ್ಯದಲ್ಲಿ ಧಾರಣೆ ಮಾಡಿದ ಆ ಶಿಖಿ ಪಿಂಚ ನವಿಲುಗರಿ ಹಿಂಗೆ ತೊನಿತಾ ಇತ್ತಂತೆ, ಗಾಳಿಗೆ ಆಚೆ ಈಚೆ ಆಗೋದಂತೆ ಕೃಷ್ಣ ನರ್ತನ ಮಾಡೋ ಕಾಲಕ್ಕೆ. ಅದ್ರ ಜೊತೆಗೆ ಮಕರ ಕುಂಡಗಳು ಆಚೆ ಈಚೆ ಆಗೋದಂತೆ. ವಿಠಲನಲ್ಲಿ ನೋಡ್ತೀವಲ್ಲ ನಾವು ಮಕರ ಕುಂಡಲಗಳು, ಅಂತ ಕರ್ಣಕುಂಡಲಗಳನ್ನ ಕೃಷ್ಣ ಧಾರಣೆ ಮಾಡಿದ್ದ. ಭಗವಂತನ ಪೀತಾಂಬರ ರೇಷ್ಮೆಯ ವಸ್ತ್ರ ಅದು ಆಚೆ ಈಚೆ ಮಿನುಗುತ್ತಾ ಇತ್ತು. ಅಂತ ವಸ್ತ್ರಗಳನ್ನ ಧಾರಣೆ ಮಾಡಿ, ಭುಜಕೀರ್ತಿಗಳನ್ನ ಧಾರಣೆ ಮಾಡಿ, ಖಡ್ಗವನ್ನ ಹಾಕೊಂಡು ಆ ಶಿಖಿಪಿಂಚದೊಂದಿಗೆ ನೀನು ವಿಹಾರ ಮಾಡ್ತಾ ಇದೆಯಲ್ಲ, ರೂಪಮೀಶ ಕಲಯಾಮಹೇ, ನಿನ್ನ ಇಂಥ ಅದ್ಭುತವಾದ ರೂಪವನ್ನ ಧ್ಯಾನ ಮಾಡ್ತೀನಿ ನಾನು ಅಂತ ಹೇಳಿ ಅವ್ರು ಹೇಳ್ತಾರೆ. ಹೆಂಗಿರ್ತಾ ಇತ್ತು ಅಂದ್ರೆ ಅದನ್ನ ಹೇಳ್ತಾರೆ. ವೇಣುನಾದ ಕೃತ ತಾನ ದಾನ ಕಲಗಾನ ರಾಗ ಗತಿ ಯೋಜನಾ ಲೋಭನೀಯ ಮೃದುಪಾದ ಪಾತಕ ಕೃತಾಲ ಮೇಲ ಸುಮನೋಹರಂ ಪಾಣಿ ಸಂಕ್ವಣಿತ ಕಂಕಣಂಚ ಮುಹುರಂ ಸಲಂಬಿತ ಕರಾಂಬುಜಂ ಶ್ರೋಣಿ ಬಿಂಬ ಚಲದಂಬರಂ ಭಜತ ರಾಸ ಕೇಲಿ ರಸಡಂಬರಂ. ದೇವ್ರು ನೃತ್ಯ ಮಾಡೋದು ಸರಿಯಾಗಿ ತಾಳಕ್ಕೆ ತಕ್ಕ ಹಾಗೆ ನೃತ್ಯ ಮಾಡ್ತಿದ್ದಂತೆ. ಆ ಗೆಜ್ಜೆಗಳೆಲ್ಲ ಕುಣಿಬೇಕಲ್ಲ, ಕುಣಿದಾಗ ಅದಕ್ಕೆ ತಕ್ಕ ಹಾಗೆ ಹೆಜ್ಜೆ ಇಡ್ಬೇಕಂತೆ. ಆ ಗೋಪಿಕೆಯರೆಲ್ಲ ಬರಬೇಕು, ಒಂದು ಭುಜ ಗೋಪಿಕೆಯರ ಭುಜದ ಮೇಲೆ ದೇವ್ರ ಕೈ ಇಡಬೇಕು, ಆಮೇಲೆ ಅವರೊಂದು ಕೈ ಇಡ್ಬೇಕು. ಹೀಗೆ ಒಂಥರ ವಿಶಿಷ್ಟವಾದ ನೃತ್ಯ. ಬಹಳ ಅಭ್ಯಾಸ ಮಾಡಿ ಪ್ರಸ್ತುತಪಡಿಸಿದ ನೃತ್ಯ ಹೆಂಗಿರ್ತಾ ಇತ್ತು, ಕೃಷ್ಣ ಪ್ರಸ್ತುತಿಪಡಿಸಿದ ನೃತ್ಯ ಹಂಗಿತ್ತು ಅಂತ. ರಾಸಕೀಳಿಯಲ್ಲಿ ಭಗವಂತ ನೃತ್ಯ ಮಾಡ್ತಾ ಇದ್ದಾಗ ಹಿಂಗಿತ್ತು. ಅವರಿಗೆಲ್ಲ ಬಹಳ ಖುಷಿಯಾಗೋಯ್ತು. ಖುಷಿಯಾದ ಕೂಡಲೇ ದೇವರ ನರ್ತನ ಮಾಡ್ತಾ ಇದ್ದಾನಲ್ಲ, ಮಾಡೋ ಕಾಲಕ್ಕೆ ನಾವೇನೋ ಬಹಳ ಚೆನ್ನಾಗಿದ್ದೀವಿ, ಎಲ್ಲರಿಗಿಂತ ನಾವೇ ಶ್ರೇಷ್ಠರು ಅಂತ ಸ್ವಲ್ಪ ಅಹಂಕಾರ ಬಂತಂತೆ. ಕೃಷ್ಣ ಅನ್ಕೊಂಡ, ಎಲ್ಲಿ ಅಹಂಕಾರ ಬರುತ್ತೋ ಚೂರು ಭಗವಂತ ಅಲ್ಲಿ ಇರೋದಿಲ್ಲ. ಎಲ್ಲಿ ನಿರಹಂಕಾರಗಳಿರ್ತಾರೋ, ಎಲ್ಲಿ ಬಡವರು ಇರ್ತಾರೋ ಆ ಭಾಗದಲ್ಲಿ ಮಾತ್ರ ಭಗವಂತ ಬಂದು ನಿಲ್ಲೋದು. ನಿರ್ಮಮ ಯಾವ ಮಮಕಾರ ಅಹಂಕಾರ ಅದುಗಳು ಇರಬಾರ್ದು. ಬಂತು, ಕೃಷ್ಣನ್ ಗೊತ್ತಾಯ್ತು, ಮಾಯ ಆಗ್ಬಿಟ್ಟ ಭಗವಂತ. ಮಾಯ ಆದ ಕೂಡಲೇ ನೋಡ್ತಾ ಬಂದ್ರು ಇವ್ರು, ಕೃಷ್ಣ ಎಲ್ಲಿದ್ದಾನೆ ಅಂತ ನೋಡ್ತಾ ಬಂದ್ರು. ಕಾಣ್ಲಿಲ್ಲ ಭಗವಂತ. ಹಂಗೆ ಹುಡುಕ್ತಾ ಕೃಷ್ಣ ಅಂತ ಹೋಗ್ತಿದ್ದಾರೆ. ಭಗವಂತನ ಮುದ್ದಾದ ಹೆಜ್ಜೆ ಗುರುತುಗಳಿತ್ತಂತೆ. ಹೆಜ್ಜೆಗಳಿವೆ ನೋಡಿರೆ ರಂಗಯ್ಯನ ಹೆಜ್ಜೆಗಳಿವೆ ನೋಡಿರೆ, ಹೆಜ್ಜೆಗಳಿವೆ ನೋಡಿ ಮೂರ್ಜಗದೊಡೆಯನ ಅಬ್ಜಾಂಕುಶ ಧ್ವಜ ವಜ್ರ ಚಿಹ್ನೆಗಳುಳ್ಳ ಹೆಜ್ಜೆ. ಆಹಾ ಹೆಜ್ಜೆಗಳಿವೆ ನೋಡಿರೆ ರಂಗಯ್ಯನ ಹೆಜ್ಜೆಗಳಿವೆ ನೋಡಿರೆ. ನೋಡಿ ನಮ್ಮ ಕೃಷ್ಣನ ಹೆಜ್ಜೆ ಇದ್ದಾವೆ, ಹಿಂಗೆ ಹೋಗಿರ್ಬೇಕು ಅಂತ ಹುಡುಕ್ತಾ ಹೋಗಿದ್ದಾರೆ. ಅಲ್ಲಿ ಒಬ್ಬ ಗೋಪಿಕೆ ಜೊತೆ ಕೃಷ್ಣ ಹೋಗ್ತಿದ್ದಂತೆ. ಹೋಗೋ ಕಾಲಕ್ಕೆ ಅವಳಿಗೆ ಸ್ವಲ್ಪ ಅಹಂಕಾರ, ಇವರೆಲ್ಲರಿಗಿಂತಲೂ ನಾನು ಶ್ರೇಷ್ಠ ಅಂತ ಅವಳು ಅನ್ಕೊಂಡು ಕೃಷ್ಣ ನನ್ನ ಜೊತೆ ಮಾತ್ರ ಬರ್ತಾ ಇದ್ದಾನೆ, ನನ್ನಂತ ಸುಂದರಿಯೇ ಇಲ್ಲ ಅಂತ ಅನ್ಕೊಂಡು ಕೃಷ್ಣ ಹೇಳಿದಂತೆ, ಕೃಷ್ಣ
ನಡಿಲಿಕ್ಕೆ ಬಹಳ ಕಷ್ಟ ಆಗ್ತಾ ಇದೆ, ಸ್ವಲ್ಪ ಹೆಗಲ ಮೇಲೆ ಹೊತ್ಕೋ ಅಂದ್ಲಂತ ದೇವ್ರ ಹತ್ರ. ದೊಡ್ಡವ್ರ ಜೊತೆ ಅತಿ ಸಲಿಗೆ ಆಗ್ಬಿಟ್ರೆ ನಮಗಿಂತ ಹೆಚ್ಚು ಯಾರು ಇಲ್ಲ ಅಂತ ವರ್ತಿಸ್ಲಿಕ್ಕೆ ಶುರು ಮಾಡ್ತೀವಿ. ಅದಕ್ಕೆ ದೊಡ್ಡವರು, ಸ್ವಾಮಿಗಳು, ದೊಡ್ಡ ಜ್ಞಾನಿಗಳು, ಗುರುಗಳು ಅವ್ರ ಜೊತೆಗೆ ನಾವು ಶಿಷ್ಯ ಅನ್ನೋ ಭಾವದಲ್ಲೇ ಯಾವಾಗ್ಲೂ ಇರಬೇಕು. ನಮಗೇನು ಗೊತ್ತು ಬಿಡ್ರಿ ಅವರು ಅಂತ ಅನ್ಬಾರ್ದು ಅಂತ ಕೃಷ್ಣ ಹೇಳ್ತಾನೆ ಇಲ್ಲಿ. ಅಷ್ಟು ಕೇಳಿದ್ಲು, ನಂಗೆ ಬಹಳ ಕಾಲ ಹೋಗ್ತಾ ನೀ ಹೆಗಲ ಮೇಲೆ ಹೊತ್ಕೋ ಅಂತ. ಕೃಷ್ಣ ಆಯ್ತಪ್ಪ ಹೊತ್ಕೊಳ್ತೀನಿ ಬಾ, ಇಲ್ಲಿ ಮರ ಹತ್ತು ಅಂತಂದ. ಇಲ್ಲಿ ಹತ್ತಿ ಹಿಂಗೆ ಹೆಗಲ ಮೇಲೆ ಕೂಡು ಅಂತ. ಕೃಷ್ಣ ಹೇಳಿದ ಕೂಡಲೇ ಅವಳು ಹತ್ತಿದ್ಲು. ಒಂದು ಕೂಡೋಣ ಅಂತ ಬರ್ತಾಳೆ, ಧೊಪ್ ಅಂತ ಹೊತ್ಕೊಂಡ್ಬಿದ್ಲಂತ. ನನ್ ಮುಂದೆ ಅಹಂಕಾರ ತೋರಿಸ್ತೀಯಾ ಅಂದ ಕೃಷ್ಣ. ನಾನು ನಿನ್ನ ಭಕ್ತಿಗೆ ಮೆಚ್ಚಿ ಬಂದ್ರೆ ನಿನ್ನ ರೂಪಕ್ಕೆ ಮೆಚ್ಚಿ ಬಂದಿದ್ದೀನಿ ಅಂತ ಹೇಳಿ, ರೂಪ ಯೌವನ ಅದು ಯಾವಕ್ಕೂ ನಾನು ಮೆಚ್ಚಿ ಬರೋದಿಲ್ಲ. ಭಾವ ಇತ್ತು ಅಂತಂದ್ರೆ ಬರ್ತೀನಿ. ಹಾಗಾಗಿ ರೂಪದ ಮದ ಇತ್ತಲ್ಲ, ಹಿಂಗ್ ಮಾಡ್ತೀನಿ ತಡಿ ಅಂತ ಕೃಷ್ಣ ಟಣ್ಣಂತ ಮಾಯ ಆದ ಕೂಡ ಧೊಪ್ ಅಂತ ಹೊತ್ಕೊಂಡ್ಬಿದ್ಲು. ಇವರೆಲ್ಲ ಬರ್ತಾರೆ, ಕೃಷ್ಣ ನಿನ್ ಜೊತೆಗಿದ್ದಾನೆ, ಎಂಥ ಭಾಗ್ಯ ಅಂತ ಅನ್ಕೊಂಡ್ವಿ, ಅಹಂಕಾರ ತೋರಿಸ್ಬಿಟ್ಟಿಯಲ್ಲೇ ಅಂತ ಅವರೆಲ್ಲ ತಮ್ಮನ್ನು ತಾವು ಪಶ್ಚಾತ್ತಾಪ ಪಟ್ಕೊಂಡು ಕೃಷ್ಣನ ಪ್ರಾರ್ಥನೆ ಮಾಡ್ತಾರೆ. ಜಯತಿ ತೇಧಿಕಂ ಜನ್ಮನಾ ವ್ರಜಃ ಶ್ರಯತ ಇಂದಿರಾ ಸಾಧು ತತ್ರ ಹಿ ದಯಿತ ದೃಶ್ಯತಾಂ ತ್ವಾಂ ದಿದೃಕ್ಷತಾಂ ತ್ವಯಿ ಧೃತಾಸವಃ ತ್ವಾಂ ವಿಚಿನ್ವತೆ. ಕೃಷ್ಣ, ನೀನ್ ತಿರುಗಾಡಿದ್ರಿಂದಾನೇ ಲಕ್ಷ್ಮೀ ದೇವಿ ತನ್ನ ಸನ್ನಿಧಾನ ಇಟ್ಟಿದ್ದಾಳೆ. ಶ್ರಯತ ಇಂದಿರಾದೇವಿ ಬಂದು ನನ್ನ ಯಜಮಾನರು ಓಡಾಡಿದ್ದಾರೆ ಅಂತ ತನ್ನ ಸನ್ನಿಧಾನ ಈ ಗೋಕುಲ ಬೃಂದಾವನದಲ್ಲಿ ಇಟ್ಟಿದ್ದಾಳೆ. ಅಂಥ ನೀನು ಮಾಯಾಗಿ ಹೋದಿ ಅಂತಂದ್ರೆ ತ್ವಯಿ ಧೃತಾಸವಃ, ನಮ್ಮ ಪ್ರಾಣ ಎಲ್ಲ ನಿನ್ನಲ್ಲೇ ಇದೆ ಕೃಷ್ಣ, ನೀನು ನಮ್ಮನ್ನು ಬಿಟ್ಟೋದ್ರೆ ಹೆಂಗೋ ಕೃಷ್ಣ ಅಂತ ಅನ್ಕೊಂಡು ಬಹಳ ದುಃಖಿತರಾದ್ರಂತೆ. ವ್ರಜ ಜನಾರ್ತಿಹನ್ ವೀರಯೋಷಿತಾ ನಿಜ ಜನಸ್ಮಯ ಧ್ವಂಸನ ಸ್ಮಿತ. ಈ ವ್ರಜದ ಗೋಕುಲದ ಎಲ್ಲ ಜನರ ದುಃಖವನ್ನ ಪರಿಹಾರ ಮಾಡಿದವನು, ಪರಿತಾಪವನ್ನ ಶಾಂತ ಮಾಡಿದವನು ನೀನು. ಅಂಥ ನೀನು ಇವಾಗ ನಮ್ಮ ಅಹಂಕಾರಕ್ಕೆ ಸರಿಯಾದ ಪಾಠ ಕಲಿಸಿದಿ, ದಯವಿಟ್ಟು ಬಂದ್ಬಿಡಪ್ಪ ಕೃಷ್ಣ ಅಂತ ಅವರೆಲ್ಲ ಪ್ರಾರ್ಥನೆ ಮಾಡಿದ್ರಂತೆ. ಮಧುರಯಾಗಿರ ವಲ್ಗುವಾಕ್ಯಯ ಭುಜ ಮನೋಜ್ಞಯ ಪುಷ್ಕರೇಕ್ಷಣ ಅಂತ ಹೇಳ್ತಾರೆ. ಮಧುರವಾದ ಮಾತುಗಳಿಂದ ಕರಿತಾ ಇದ್ದೀನಿ ಕೃಷ್ಣ, ತಪ್ಪಾಯ್ತು, ನಮ್ಮ ಅಹಂಕಾರ ಎಲ್ಲ ಹೊರಟೋಯ್ತು, ನಮ್ಮ ಮೇಲೆ ಕಾರುಣ್ಯಕ್ಕೆ ನೀನ್ ಬಂದಿದ್ದಿ, ಪ್ರೀತಿ ಇರುವ ಆ ಪ್ರೇಮ ಭಾವಕ್ಕೆ ನೀನ್ ಬಂದಿದ್ದಿ, ಅದಕ್ಕೆ ಒಲ್ದಿದ್ದಿ ಅಂತ ಹೇಳಿ ಅವರೆಲ್ಲ ಭಕ್ತಿಯಿಂದ ಕರೆದು ಕೂಡಲೇ ಮತ್ತೆ ಭಗವಂತ ಬಂದು ಅವ್ರ ಜೊತೆಗೆಲ್ಲ ಅಂಗಸಂಗ ಮಾಡಿದ ಅಂತ ಇಲ್ಲಿ ಒಂದು ವಿಷಯ ಬರುತ್ತೆ. ಇದಾದ ಕೂಡಲೇ ಪರೀಕ್ಷಿತ್ ಮಹಾರಾಜ ಕೇಳ್ತಾನೆ ಶುಕಾಚಾರ್ಯ ಹತ್ರ, ಹಾಗಾದ್ರೆ ದೇವ್ರು ಇದೆಲ್ಲ ಮಾಡಿದ್ ಸರಿಯಾ? ರಾಸಕ್ರೀಡೆ ಆಗೋದು, ಆ ಗೋಪಿಕೆಯರಿಗೆಲ್ಲ ವಿವಾಹವಾಗೋಗಿತ್ತು, ಅಂತವ್ರನ್ನ ಕರ್ಕೊಂಡು ದೇವ್ರು ಹೆಂಗ್ ಮಾಡಿದ ಇಲ್ಲಿ? ಅದಕ್ಕೆ ಅವ್ರು ಹೇಳ್ತಾರೆ, ಅವರೆಲ್ಲ ದೇವತಾ ಸ್ತ್ರೀಯರ ಜೊತೆಗೆ ಇದು ವ್ಯುತ್ಕ್ರಮ ಅಂತ, ಎಲ್ಲ ನಮ್ಮಲ್ಲಿ ಒಂದು ಇದೇ ಕ್ರಮದಲ್ಲಿ ಹೋಗ್ಬೇಕು ಅಂತ. ಅವ್ರಿಗೆ ವಿವಾಹವಾಗಿದ್ರು ಭಗವಂತನ ಜೊತೆಗೆ ಯಾಕೆ ಅಂಗಸಂಗ ಮಾಡಿದ್ರು ಅಂದ್ರೆ ಅವ್ರು ಆ ಭಗವಂತನೇ ಪತಿ ಆಗ್ಬೇಕು ಅಥವಾ ಭಗವಂತನ ಅಂಗಸಂಗ ಆಗ್ಬೇಕು ಅಂತ ಅವರೆಲ್ಲ ಅನುಷ್ಠಾನ ಮಾಡಿದ್ದಕ್ಕೆ ದೇವತಾ ಸ್ತ್ರೀಯರಾಗಿದ್ದಕ್ಕೆ ಭಗವಂತ ಜೊತೆಗಿದ್ದ. ಪರೀಕ್ಷಿತ್ ರಾಜ ಕೇಳ್ತಾನೆ, ಆಯ್ತು ಭಗವಂತನ ಜೊತೆಗೇನೋ ಇದ್ರು, ಹೌದು, ಅವ್ರ ಯಜಮಾನ್ರ ಹೆಂಗ್ ಕಳಿಸಿದ್ರು ಅಂತ ಕೇಳ್ದ. ಅವ್ರ ಗಂಡಂದ್ರ ಹೆಂಗ್ ಬಿಟ್ಟು ಕಳಿಸಿದ್ರು? ಅದಕ್ಕೆ ಅವ್ರು ಹೇಳ್ತಾರೆ, ಇದು ಕೃಷ್ಣನ್ ಲೀಲೆ. ಅವ್ರ ಪತಿಯಂದ್ರ ಜೊತೆಗೂ ಒಂದು ರೂಪದಲ್ಲಿ ಇದ್ರು, ಕೃಷ್ಣನ್ ಜೊತೆಗೂ ಒಂದು ರೂಪದಲ್ಲಿ ಇರುವ ಭಾಗ್ಯವನ್ನ ಭಗವಂತ ಅಲ್ಲಿ ಕರುಣಿಸಿದ್ದ. ಹಾಗಾಗಿ ತೇಜೀಯಸ ನದೋಷಾಯ, ಪರಮ ತೇಜಸ್ವಿ ಭಗವಂತನ, ಅವನಲ್ಲಿ ಇದು ಯಾವುದು ದೋಷ ಆಗೋದಿಲ್ಲ. ಹಾಗಾದ್ರೆ ನಾವು ಮಾಡ್ಬೋದಾ ಅಂತ ಕೇಳ್ದ ಪರೀಕ್ಷಿತ್ ಮಹಾರಾಜ. ನಾವು ಕೃಷ್ಣ ಮಾಡ್ದಂಗೆ ಮಾಡ್ಬೋದಾ? ನಾವು ಬಟ್ಟೆಗಳನ್ನು ಕದಿಬೋದಾ? ನಾವು ಹಿಂಗೆಲ್ಲ ವಿಹಾರ ಮಾಡ್ಬೋದಾ? ಯಾರೋ ಒಬ್ರು ಹಿಂಗೆ ಪ್ರವಚನದಲ್ಲಿ ಕೇಳಿದ್ರಂತ ಒಬ್ರು ಆಚಾರ್ಯ, ನಾವು ಮಾಡ್ತೀವ್ರಿ ಹಿಂಗ್ ಕೃಷ್ಣ ಮಾಡಿದಂಗೆ, ಕೃಷ್ಣ ನುಡಿದಂತ ನಡಿ, ಯಾಕೆ ಕೃಷ್ಣ ನಡೆದಂಗೆ ನಡೀತೀವಿ. ಅದಕ್ಕೆ ಅವ್ರು ಹೇಳಿದ್ರಂತೆ, ಮೊದಲು ವಿಷಪಾನ ಮಾಡಿದ, ನೀವು ವಿಷಪಾನ ಮಾಡ್ರಿ, ಬದುಕಿದ್ರೆ ಮುಂದಿನ ಕೆಲಸ ಮಾಡ್ರಿ ಅಂತಂದ್ರಂತವ್ರು. ಮೊದಲು ಈ ಕೆಲಸ ಮಾಡ್ರಿ, ಬದುಕಿದ್ರೆ ಮುಂದಿನ ಕೆಲಸ ಮಾಡ್ರಿ, ಬ್ಯಾಡ್ರಿ ವಿಷ ಏನ್ ಕುಡಿಯೋದ್ ಬೇಡ, ಸಾಕು, ಏಕಪತ್ನಿ ವ್ರತಸ್ಥಾಗಿ ಬದುಕಿದ್ರೆ ಸಾಕಾಗಿದೆ, ಏಕಪತ್ನಿ ಸಿಕ್ಕರೆ ಸಾಕನಂಗಾಗಿದೆ ಜೀವನದಲ್ಲಿ ಅಂತ ಅನ್ಕೊಂಡು ಹಿಂಗ್ ಪಾಠ ಕಲ್ತಿರಂತೆ. ಹೀಗೆ ಕೃಷ್ಣನ್ ಲೀಲೆ ಅದ್ಭುತ, ಭಗವಂತಂದು ಇಂಥ ರಾಸಕ್ರೀಡೆ. ಇದಾದ ಮೇಲೆ ಆ ಭಗವಂತ ಮುಂದೆ ಆ ಕಂಸನ ನಿರ್ಮೂಲನೆಗೆ ಅಂತ ಹೊರಡ್ತಾನೆ. ಆ ಭಾಗ ಮತ್ತೆ ಉತ್ತರಾರ್ಧದ ಒಂದಿಷ್ಟು ಪ್ರಸಂಗಗಳನ್ನ ನಾಳೆ ದಿವಸದ ಚಿಂತನೆಯಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಶ್ರೀಮದ್ ಭಾಗವತ ಚಿಂತನೆಯನ್ನ ಸಮಾಪ್ತಿ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು.